ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೀನಪ್ಪ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡ್ರೋ, ಕೇಳಿಸ್ತಾ ಇದೆ ಅಂತ ಅಂದ್ರೆ. ವೆರಿ ಗುಡ್. ಸೊ ಎಲ್ರಿಗೂ ಏನ್ ಮಾತಾಡಕ್ ಹೋಗ್ಬಿಡಿ, ಓಕೆನಾ? ಮ್ಯೂಟ್ ಮಾಡಿ. ಅಂಡ್ ಮೋರ್ ಓವರ್, ಸೊ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಿ. ಕ್ಲಾಸ್ನಲ್ಲಿ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ದಟ್ ಈಸ್ ಒನ್ ಥಿಂಗ್. ಅಂಡ್ ನನ್ನ ಕ್ಲಾಸ್ ಏನಿದೆ ಅದನ್ನ ಡಬಲ್ ಟ್ಯಾಪ್ ಮಾಡಿ. ಸೊ ಬ್ಯಾಕ್ ಹೋಗ್ಬಿಟ್ಟು ಡಬಲ್ ಟ್ಯಾಪ್ ಮಾಡಿ. ನಂದು ಪಿನ್ ಆಗುತ್ತೆ. ಸಪೋಸ್ ಯಾರಾದ್ರೂ ಮಾತಾಡಿದ್ರು ಕೂಡ ಅವ್ರ ಸ್ಕ್ರೀನ್ ಏನು ಬರೋದಿಲ್ಲ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಸೊ ಅಂಡ್ ಐ ಹೋಪ್ ಬಂದಿದ್ದಾರೆ ಸ್ವಲ್ಪ ಜನ, 34 ಜನ ಇದ್ದೀರಾ. ಕ್ಲಿಯರ್? ಓಕೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಸರ್ತಿ ಸ್ಪೆಷಲಿ ಆನ್ ದಿ ಅಕೇಶನ್ ದ್ಯಾಟ್ ನಮ್ಮ ಒಂದು ಅಭ್ಯಾಸ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಏನಿದೆ, ಸೊ ಒಂದು ಟ್ರಸ್ಟ್ ಮಾಡ್ಕೊಂಡಿರೋ ಉದ್ದೇಶದಿಂದ ಈ ಸರ್ತಿ ಸೊ ಒಂದು ಲಾಂಗ್ ಟರ್ಮ್ಗೆ ಫ್ರೀಯಾಗಿ ಎಜುಕೇಷನ್ ಕೊಡಬೇಕು ಸ್ವಲ್ಪ ಬಡ ಮಕ್ಕಳಿಗೆ ಅಂತ ನಾವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ. ಆ್ಯಂಡ್ ಯಾರ್ಯಾರು ತುಂಬ ಚೆನ್ನಾಗಿ ಸೀರಿಯಸ್ ಆಗಿ ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಳ್ಳೆ ರ್ಯಾಂಕ್ ತಗೋಬೇಕು ಅಂತ ಇದ್ದೀರಾ, ಸೊ ಅವ್ರಿಗೆಲ್ಲ ಒಂದು ಪ್ರಾಪರ್ ಗೈಡೆನ್ಸ್ ಕೊಟ್ಟು ಒಂದು ಪ್ರಾಪರ್ ಲೆಕ್ಚರ್ ಕೊಟ್ಟು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಈ ಒಂದು ವಾರ ಹಿಂಗೆ ನಡೆಯುತ್ತೆ. ಅದಾದಮೇಲೆ ವಿಲ್ ಮೇಕ್ ಸಪ್ರೇಟ್ ಗ್ರೂಪ್ ಮಾಡ್ತೀವಿ. ಅದಕ್ಕೆ ಯಾರ್ಯಾರು ಸೀರಿಯಸ್ ಆಸ್ಪೆಕ್ಟ್ ಇದ್ರಲ್ಲಿ ಸ್ವಲ್ಪ ಜೊಳ್ಗಳಿದ್ದೀರಾ ಅಂತ ಐ ನೋ ದಟ್. ಓಕೆ. ಸೊ ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಯಾರ್ಯಾರು ಇರ್ತೀರ ಅವ್ರನ್ನ ಮಾತ್ರ ಇಟ್ಕೊಂಡು ಅವ್ರಿಗೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ. ದಟ್ ಈಸ್ ಒನ್ ಥಿಂಗ್. ಮತ್ತೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಇವತ್ತು ಬಂದು ನಾಳೆ ಬರದೇ ಇರೋದು ಆ ಥರ ಎಲ್ಲ ಇದ್ರೆ ಡೆಫಿನೆಟ್ಲಿ ವಿಲ್ ನಾಟ್ ಅಲೋ ಇಟ್. ಓಕೆನಾ? ಯಾರಾದರೂ ದಿಸ್ ಈಸ್ ಓನ್ಲಿ ಫಾರ್ ದಿ ಸೀರಿಯಸ್ ಆಸ್ಪಿರೆಂಟ್ಸ್. ದಟ್ ಈಸ್ ಮೈ ಕನ್ಸರ್ನ್. ಓಕೆ. ಯಾಕಂತಂದ್ರೆ ಇಷ್ಟೊಂದು ನಾವು ಟೈಮ್ ಕೊಟ್ಟು ಒಂದು ಫ್ರೀ ಎಜುಕೇಶನ್ ಕೊಡಬೇಕು ಅಂತ ಮಾಡಿ ಬರೆದಿಟ್ಟು ಇಡೀ ಕರ್ನಾಟಕದಲ್ಲಿ ನೀನು ಎಷ್ಟೇ ದುಡ್ಡು ಕೊಟ್ಟು ಎಲ್ಲೇ ಹೋಗು ಇದರಷ್ಟು ಕ್ವಾಲಿಟಿ ಎಜುಕೇಷನ್ ನಿನಗೆ ಸಿಗಲ್ಲ. ಬರೆದಿಟ್ಟು ಒಂದು. ಓಕೆ. ಸೊ ಇನ್ನೂ ನಾವು ಫೈನಲೈಸ್ ಮಾಡಿಲ್ಲ. ದಿಸ್ ಇಸ್ ಓನ್ಲಿ ಫಾರ್ 100 ಪಾರ್ಟಿಸಿಪೆಂಟ್ಸ್. ನಿಮ್ಮ ಕಾಲೇಜು ಫ್ರೆಂಡ್ಸು ಗ್ರೂಪ್ಸ್ ಯಾರು ಫಸ್ಟ್ ಬರ್ತಾರೋ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ. ನಿಮ್ಮ ಕಾಲೇಜು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸೊ ದಟ್ ಎವ್ರಿ ಒನ್ ಕ್ಯಾನ್ ಗೆಟ್ ಬೆನಿಫಿಟೆಡ್ ಫ್ರಮ್ ದಿಸ್. ಓಕೆ. ಓಕೆ. ಯು ಶುಡ್ ಬಿ ವೆರಿ ಸೀರಿಯಸ್ ಫಸ್ಟ್ ಆಫ್ ಆಲ್. ಯಾಕಂತ ಅಂದರೆ ಕೊನೆಯಲ್ಲಿ ಓದಿ ಯಾರೋ ರ್ಯಾಂಕ್ ತಗೊಳಕ್ ಆಗಲ್ಲ. ಓಕೆನಾ? ಫ್ರಮ್ ದ ಬಿಗಿನಿಂಗ್ ಇವಾಗಿಂದನೇ ನೀವು ಸ್ಟಡಿ ಮಾಡಬೇಕಾಗತ್ತೆ ಒಂದು ನಿಮ್ಮ ಒಳ್ಳೆ ರ್ಯಾಂಕ್ ತಗೋಬೇಕಂತ ಅಂದರೆ. ಆ ಉದ್ದೇಶದಿಂದ ಸೀರಿಯಸ್ ಆಗಿರಿ. ಸೊ ಎವ್ರಿ ಡೇ ನಿಮಗೆ 1.5 hour ಕ್ಲಾಸ್ ಇರುತ್ತೆ. ಓಕೆ. ಸೊ ನಾಟ್ ಎವ್ರಿ ಡೇ. ಸೊ ವೀಕ್ಲಿ 4 days ಕ್ಲಾಸ್ ಇರುತ್ತೆ. 1 day ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ. ಓಕೆ. ಸೊ ವಿತ್ ಇನ್ 4 months ವಿ ವಿಲ್ ಫಿನಿಶ್ ಅಪ್ ದಿ ಸಿಲೆಬಸ್. ಸೊ ಐ ಹೋಪ್. ಓಕೆ. ಇದು ನಿಮಗೆ ಗೊತ್ತಿರಲಿ. ಅಂಡ್ ಮಾಕ್ ಟೆಸ್ಟ್ ಬಂದ್ಬಿಟ್ಟು ನಾವು ಆ್ಯಪ್ನಲ್ಲಿ ಮಾಡ್ತೀವಿ. ಸೊ ನಂದು ಆ್ಯಪ್ ಇದೆ. ಆ ಆ್ಯಪ್ನಲ್ಲಿ ನಿಮಗೆ ಮಾಕ್ ಟೆಸ್ಟ್ ಎವ್ರಿ ವೀಕ್ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಾನು ಲಿಂಕ್ ಕಳಿಸ್ತೀನಿ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯು ಶುಡ್ ಕನೆಕ್ಟ್ ವಿತ್ ಆಲ್ ಅವರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಇನ್ಸ್ಟಾಗ್ರಾಮ್ ಇದೆ ಎಲ್ಲಾನು. ಆ್ಯಂಡ್ ವಿ ಹ್ಯಾವ್ ಯೂಟ್ಯೂಬ್ ಚಾನಲ್ ಅಭ್ಯಾಸ DCET ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಚಾನಲ್ ಲಿಂಕ್ನ ನಾನು ಬೇಕಾದ್ರೆ ಕಳಿಸ್ತೀನಿ. ಸೊ ಅದರಲ್ಲಿ ನಿಮಗೆ ಎಲ್ಲ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಇದೆ, ಅಲ್ಲೂ ನೋಡ್ಬೋದು. ಅಂಡ್ ಈ ಕ್ಲಾಸಸ್ಗಳು ಇವತ್ತೇನು ಕ್ಲಾಸ್ ಆಗುತ್ತೆ ಪ್ರತಿ ಕ್ಲಾಸು ರೆಕಾರ್ಡೆಡ್ ಇರುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ರೆಕಾರ್ಡಿಂಗ್ಸ್ ಇರುತ್ತೆ. ಸೊ ಅದನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ನೀವು ನೋಡ್ಬೋದು. ಓಕೆ. ಸೊ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲಿ ಲಿಂಕ್ನ ಶೇರ್ ಮಾಡ್ತೀವಿ. ಕ್ಲಿಯರ್ ಆಯ್ತಲ್ವಾ? ಫಸ್ಟ್ ಆಫ್ ಆಲ್ 5 minutes ನಾನು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಈ DCET ಎಕ್ಸಾಮ್ ಬಗ್ಗೆ ಏನು ಯಾವ ಥರ ಅಂತ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಓಕೆ. ಆ್ಯಂಡ್ ನನ್ನ ನಂಬರು 9945. ದಿಸ್ ಇಸ್ ಮೈ ನಂಬರ್. ನಿಮಗೆ ಯಾರಾದರೂ ಸೀರಿಯಸ್ ಆಸ್ಪಿರೆಂಟ್ಸ್ ಇದು ಸರ್ ನನಗೆ ಡೌಟ್ಸ್ ಇದೆ ಅದು ಇದೆ ಅಂತ ಅನ್ನೋರು ನಂದು ಪರ್ಸ್ನಲ್ ನಂಬರ್ ಇದೆ. ಓಕೆ. ಸೊ 9945217341. ನೋ ಗುಡ್ ಮಾರ್ನಿಂಗ್, ನೋ ಗುಡ್ ನೈಟ್. ಓಕೆ. ಗುಡ್ ಈವ್ನಿಂಗ್ ಅವೆಲ್ಲ ಬೇಕಾಗಿಲ್ಲ. ಓನ್ಲಿ ಜೆನ್ಯೂನ್ ಡೌಟ್, ಓನ್ಲಿ ಸಬ್ಜೆಕ್ಟ್ ಟು ರಿಲೇಟೆಡ್ ಮಾತ್ರ ಇರಬೇಕು. ಓಕೆನಾ? ಸೊ ಆ ಥರ ಏನಾದರೂ ಇದ್ದರೆ ಸೊ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ. ಸೊ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓನ್ಲಿ ಸಬ್ಜೆಕ್ಟ್ ರಿಲೇಟೆಡ್. ಓಕೆ. ಸೊ ನಥಿಂಗ್ ಎಲ್ಸ್ ಮೋರ್ ದ್ಯಾನ್ ದ್ಯಾಟ್. ಓಕೆ. ಡನ್.
ಸೊ ಮೈ ಸಜೆಷನ್ ಇಸ್ ದಟ್ ನೀವು ಯಾರ್ಯಾರು ಈ 100 ಪಾರ್ಟಿಸಿಪೆಂಟ್ಸ್ ಅಲ್ಲಿ ನೀವು ಬರ್ತೀವಿ ಅಂತಿದ್ದೀರಾ, ನೀವು ಎಲ್ಲೂ ಕೋಚಿಂಗ್ ಸೇರಕ್ಕೆ ಹೋಗ್ಬೇಡಿ. ಸೊ ನೋಡೋಣ, ಸೊ ಇಫ್ ಪಾಸಿಬಲ್ ನಾನು ಇದನ್ನ ಇನ್ನೂ ಜಾಸ್ತಿ ಮಾಡೋಣ ಅಂತ ಕೂಡ ಅಂತಿದ್ದೀವಿ. ಯಾಕಂತಂದ್ರೆ ವೈ 100 ಅಂತ ಅಂದ್ರೆ ಝೂಮ್ ಅಲ್ಲಿ ನಿಮಗೆ 100 ಪಾರ್ಟಿಸಿಪೆಂಟ್ ಲಿಮಿಟ್ ಇದೆ. ಸೊ ಸಪೋಸ್ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋ ಥರ ಇತ್ತು ಅಂತಂದ್ರೆ ಐ ವಿಲ್ ಇಂಟಿಮೇಟ್ ಯು ಥ್ರೂ ಅವರ್ ಪ್ಲಾಟ್ಫಾರ್ಮ್ಸ್. ಓಕೆ, ದಟ್ ಇಸ್ ದ ಥಿಂಗ್. ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಮಾತ್ರ ಅಲೋ ಇರುತ್ತೆ, ಮಿಕ್ದವ್ರಿಗಿಲ್ಲ. ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅಂದರೆ ನಿಮ್ಮನ್ನು ನೋಟ್ ಡೌನ್ ಮಾಡ್ಕೊಂಡು ರಿಮೂವ್ ಮಾಡ್ತೀವಿ. ಒನ್ಸ್ ರಿಮೂವ್ ಆದರೆ ನೀವು ತಿಪ್ಪುರ್ಲಾಗ ಹೊಡೆದ್ರು ಜಾಯ್ನ್ ಆಗೋಕ್ಕಾಗಲ್ಲ ಒಂದು. ಓಕೆನಾ, ಯು ಶುಡ್ ಬಿ ವೆರಿ ಸೀರಿಯಸ್. ಓಕೆ, ಇದು ಲಾಂಗ್ ಟರ್ಮ್ ಆಗಿರುತ್ತೆ. ಸೊ ಈ ಕೋರ್ಸ್ ಬಂದ್ಬಿಟ್ಟು ನಾನು ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತೀನಿ, ಅದಕ್ಕೆ ದುಡ್ಡು ಇಡ್ತೀನಿ, ಅದು ಬೇರೆ ವಿಷಯ. ಇದು ನೀವು ಯು ಆರ್ ವೆರಿ ಲಕ್ಕಿ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ನನಗನ್ನಿಸ್ತು ಫ್ರೀ ಕೊಡ್ಬೇಕಂತ ಫ್ರೀ ಕೊಟ್ಟೆ ಅಷ್ಟೇ. ದಟ್ ಇಸ್ ದ ಥಿಂಗ್. ಇದನ್ನ ಬೆನಿಫಿಟ್ ತಗೊಳ್ಳಿ. ಹೆಂಗ್ ಬೆನಿಫಿಟ್ ತಗೊಂತೀರಾ ನೋಡ್ಕೊಳ್ಳಿ. ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ ಇವಾಗಿಂದ ಸ್ಟಡಿ ಮಾಡಿ. ಕ್ಲಿಯರಾ? ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಐ ವಿಲ್ ಗೆಟ್ ಇನ್ ಟು ದಿಸ್. ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಫಸ್ಟ್ ಗೊತ್ತಿರಬೇಕು. ಯಾವುದೇ ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಆ ಯುದ್ಧ ಎಲ್ಲಿ ನಡೆಯುತ್ತೆ, ಹೆಂಗೆ ನಡೆಯುತ್ತೆ, ಯಾರ್ಯಾರು ಬರ್ತಾರೆ ಎಲ್ಲ ಗೊತ್ತಿರಬೇಕು ನಿಮಗೆ. ಅದೇ ಥರ DCET ನೀವು ಎಕ್ಸಾಮ್ ಬರೆಯೋದು ಬಂದ್ಬಿಟ್ಟು 2026 ಮೇಗೆ. ಓಕೆನಾ, ಸೊ 2026 ಮೇಗೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ. ಓಕೆ, ಸೊ ಆ ಎಕ್ಸಾಮ್ಗೆ ಏನೇನೆಲ್ಲ ಓದಬೇಕು, ಯಾವ ಥರ ಪ್ಯಾಟರ್ನ್ ಅಂತ ನೋಡ್ತಾ ಹೋಗೋಣ. ನೋಡಿ, ಎಕ್ಸಾಮ್ ಪ್ಯಾಟರ್ನು ನಿಮಗೆ ಯಾವ ಥರ ಇರುತ್ತೆ ಅಂದರೆ ನಿಮಗೆ 100 ಕ್ವಶನ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 100 ಕ್ವಶನ್ಸ್ ಇರುತ್ತೆ DCETನಲ್ಲಿ. ಕ್ಲಿಯರ್? ಎಷ್ಟು ಮಾರ್ಕ್ಸು ಸರ್ ಅಂತ ಅಂದರೆ ನಿಮಗೆ 100 ಮಾರ್ಕ್ಸ್ ಇರುತ್ತೆ ರಾಜು. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸರ್ ನಿಮ್ಗೇನಾದರೂ ಇದರಲ್ಲೇನಾದರೂ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತಾ ಸರ್ ಅಂತಂದರೆ ಇಫ್ ಯು ಟೇಕ್ ಡಿಫ್ರೆಂಟ್ ಎಕ್ಸಾಮ್ಸ್ ಅದರಲ್ಲೆಲ್ಲ ನೆಗೆಟಿವ್ ಮಾರ್ಕ್ಸ್ ಎಲ್ಲ ಇರುತ್ತೆ. ಈ DCET ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಅಂದರೆ ಇರಲ್ಲ. ನೋ ನೆಗೆಟಿವ್ ಮಾರ್ಕಿಂಗ್. ಓಕೆನಾ, ನೀವು ಎಲ್ಲ 100 ಕ್ವಶನ್ಸು ಮಾರ್ಕ್ ಮಾಡಿ ಬರ್ಬೋದು. ದಿಸ್ ಇಸ್ ಒನ್ ಥಿಂಗ್ ಕ್ಲಿಯರ್ ಇಲ್ಲಿ. ಅಂಡ್ ಮೋಡ್ ಆಫ್ ಎಕ್ಸಾಮ್ ಹೆಂಗಿರುತ್ತೆ ಸರ್ ಅಂದರೆ ಡಿಫ್ರೆಂಟ್ ಎಕ್ಸಾಮ್ ಡಿಫ್ರೆಂಟ್ ಮೋಡ್ನಲ್ಲಿ ಇರುತ್ತೆ. ಒಂದೊಂದು ಆನ್ಲೈನಲ್ಲಿ ಇರುತ್ತೆ, ಒಂದೊಂದು ಆಫ್ಲೈನ್ ಇರುತ್ತೆ. ಆ್ಯಸ್ ಆಫ್ ನೌ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ನೋಡಿಕೊಂಡ್ರೆ ನಿಮಗೆ ಮೋಡ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ. ಅಂದರೆ ಪೆನ್ ಅಂಡ್ ಪೇಪರ್ ಮೋಡ್ನಲ್ಲಿ ಇರುತ್ತೆ. ಅಂದರೆ ಇಟ್ ಮೀನ್ಸ್ ದಟ್ OMR ಮೋಡ್ನಲ್ಲಿ ಇರುತ್ತೆ. OMR ಶೀಟ್ ಅಂದರೆ ಗೊತ್ತಲ್ವಾ? ಸೊ ನೀವು ಇಲ್ಲಿವರೆಗೂ ಯಾವುದು OMR ಶೀಟ್ದು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಆಸ್ ಪರ್ ಮೈ ನಾಲೆಡ್ಜ್. ಸೊ ಇದು OMR ಬೇಸ್ಡ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಮುಂದೆ ಹೆಂಗೆ ಅಟೆಂಡ್ ಮಾಡಬೇಕು ಯಾವ ಥರ ಅಂತ. ದಿಸ್ ಇಸ್ OMR ಬೇಸ್ಡ್ ಎಕ್ಸಾಮ್. ಕ್ಲಿಯರ್ ಇರಲಿ? ಓಕೆನಾ, ಸೊ ಇದು ಮುಂಚೆ ದಿಸ್ ವಾಸ್ ನಾಟ್ ದ ಸಿಲೆಬಸ್. ಓಕೆನಾ, ಅಂದರೆ ಪ್ರಯರ್ 2023. ಓಕೆನಾ, 2023 ಏನಿತ್ತು ಅದರಿಂದ ಹಿಂದೆ ಬೇರೆ ಥರ ಸಿಲೆಬಸ್ ಇತ್ತು, ಬರೀ ಮ್ಯಾಥ್ಸ್ ಮತ್ತು ಸೈನ್ಸ್ ಇತ್ತು. ಇವಾಗ ಸಿಲೆಬಸ್ನ ರೀಡಿಫೈನ್ ಮಾಡಿಬಿಟ್ಟು ನಿಮಗೆ ಹೊಸ ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ. ಸೊ ಎಲ್ಲಿಂದ ಅಂದರೆ 2023 ಆನ್ವರ್ಡ್ಸ್. ಓಕೆನಾ, 2023 ಆನ್ವರ್ಡ್ಸು ಬೇರೆ ಸಿಲೆಬಸ್ ನಿಮಗೆ ಫ್ರೇಮ್ ಮಾಡಿದ್ದಾರೆ. ಸೊ ಇದು ನಿಮಗೆ ಗೊತ್ತಿಲ್ಲ. ಓಕೆ ಸರ್, ಹಾಗಾದ್ರೆ ಮತ್ತೆ ಸಿಲೆಬಸ್ ಏನಿರುತ್ತೆ ಸರ್ 2026 ಎಕ್ಸಾಮ್ಸ್ಗೆ ಸಿಲೆಬಸ್ ಏನಿರುತ್ತೆ ಸರ್ ಅಂತಂದರೆ ದಿಸ್ ಇಸ್ ದ ಸಿಲೆಬಸ್. ನೋಡಿ, ನಿಮಗೆ 5 ಸಬ್ಜೆಕ್ಟ್ಗಳು ಇರ್ತವೆ. ಈ 5 ಸಬ್ಜೆಕ್ಟ್ಗಳು ಯಾವುದಾದ್ರೂ ಹೊಸ್ದ ಸರ್ ಅಂತಂದರೆ ನಿಮ್ಮ ಲಾಣೆ ಯಾವುದು ಹೊಸ್ತಿಲ್ಲ, ನೀವೆಲ್ಲ ಓದಿರೋದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನೀವು ಈ ಯಾವ ಸಬ್ಜೆಕ್ಟ್ ಏನು ಓದಿದ್ದೀರಾ ಇವನ್ ಯಾವನ್ನೂ ಸೀರಿಯಸ್ ಆಗಂತೂ ಓದಿಲ್ಲ. ಯಾರಾದ್ರೂ ತುಂಬಾ ಸೀರಿಯಸ್ ಆಗಿ ಓದಿದ್ದೀರಾ ಈ ಸಬ್ಜೆಕ್ಟ್ಸ್ಗಳನ್ನ? ಆಯ್ತು, ಮಾತಿಲ್ಲ ಕತೆ ಇಲ್ಲ ಏನ್ ಮಾಡಲಿ, ಯಾರು ಸೀರಿಯಸ್ ಆಗಿ ಓದಿಲ್ಲ. ಬಟ್ ಎಕ್ಸಾಮಿಗೆ ಇದ್ದಾರೆ ಈ ಸಿಲೆಬಸ್. ಓಕೆನಾ, ನೀವು ಯು ಶುಡ್ ಹ್ಯಾವ್ ಎ ಪ್ರಾಪರ್ ಸ್ಕೆಡ್ಯೂಲ್ ಪ್ಲಾನ್ ಸೊ ದ್ಯಾಟ್ ಯು ಹ್ಯಾವ್ ಟು ಮ್ಯಾನೇಜ್ ಬೋತ್. ಅಂದರೆ ನೀವೇನು 5th ಸೆಮ್ 6th ಸೆಮ್ ಓದ್ತೀರಾ ಅದನ್ನ ನನಗನ್ಸಿದ್ರೆ 5th ಸೆಮ್ 6th ಸೆಮ್ ನಿಮ್ಗೆ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ. ಓಕೆ, ದಿಸ್ ಇಸ್ ದ ಟೈಮ್ ಯು ಹ್ಯಾವ್ ಟು ಬೆನಿಫಿಟ್. ಓಕೆನಾ, ಸೊ ನಿಮಗೆ ಈ DCET ಮತ್ತು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ 5th 6th ನೀವು ಪ್ಯಾರಲಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಒಂದು. ಓಕೆ, ಸೊ ನಿಮ್ಮ ಸಿಲೆಬಸ್ ಏನಿರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನಿಮಗೆ ಇಂಜಿನಿಯರಿಂಗ್ ಮ್ಯಾಥ್ಸ್ ಇರುತ್ತೆ, IT ಸ್ಕಿಲ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಇರುತ್ತೆ, FEEE ಇರುತ್ತೆ, ಸೊ PMS ಇರುತ್ತೆ. ಇಷ್ಟು ಸಬ್ಜೆಕ್ಟ್ಗಳು ನಿಮ್ಮ ಸಿಲೆಬಸ್ಗೆ ಇರುತ್ತೆ.
ಓಕೆ ಸರ್ ವೈಟೇಜ್ ಏನು ಸರ್ 100 ಮಾರ್ಕ್ಸ್ ಕ್ವಶನ್ ಕೇಳ್ತೀರಾ ಅಂತ ಹೇಳಿದ್ದೀರಾ. ವೈಟೇಜ್ ಹೇಗೆ ಹಾಗಾದ್ರೆ? ವೈಟೇಜ್ ಅಂತಂದ್ರೆ ಒಂದೊಂದು ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಎಲ್ಲದಕ್ಕೂ ಈಕ್ವಲ್ ವೈಟೇಜ್ ಇರುತ್ತೆ ರಾಜು. ಸೊ ದಿಸ್ ಈಸ್ ಆಫ್ 20 ಮಾರ್ಕ್ಸ್, ದಿಸ್ ಈಸ್ ಆಲ್ಸೋ ಆಫ್ 20 ಮಾರ್ಕ್ಸ್, ದಿಸ್ ಈಸ್ ಆಲ್ಸೋ ಆಫ್ 20 ಮಾರ್ಕ್ಸ್, 20 ಮಾರ್ಕ್ಸ್, 20 ಮಾರ್ಕ್ಸ್. ಟೋಟಲ್ ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಎಲ್ಲವೂ ಕೂಡ 20 ಮಾರ್ಕ್ಸ್. ಎಸ್ ಸರ್, ಇದರಲ್ಲಿ ಎಲ್ಲಾನು ಈಕ್ವಲ್ ವೇಟೇಜ್ ಇರೋದ್ರಿಂದ ನೀವು ಎಲ್ಲ ಸಬ್ಜೆಕ್ಟ್ ಓದಬೇಕು. ಯಾವುದೋ ಒಂದು ಸಬ್ಜೆಕ್ಟ್ನ ಬೇಡ ಬಿಡಿ ಸರ್ ಅಂತ, IT ಸ್ಕಿಲ್ನ ಬೇಡ ಬಿಡಿ ಸರ್ ಅಂತ ಬಿಟ್ಟರೆ 20 ಮಾರ್ಕ್ಸ್ ಡಮಾರ್. ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ನೀವು ಕೊಡಲೇಬೇಕು. ಓಕೆ ಆ್ಯಂಡ್ ಮೋರ್ ಓವರ್ ಓಕೆ ನಿಮಗೆ ಈ PMS ಇರ್ಬೋದು, F-triple ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ನಿಮಗೆ ಕಷ್ಟ ಅನ್ಸೋದು, ನಾನು ವಾಟ್ ಐ ಫೆಲ್ಟ್, ತುಂಬ ಜನಕ್ಕೆ ಕೋಚಿಂಗ್ ಮಾಡೋದ್ರಿಂದ ಇಂಜಿನಿಯರಿಂಗ್ ಮ್ಯಾಥ್ಸ್ ನಿಮಗೆ ಟಫ್ ಅನ್ಸುತ್ತೆ. ಇನ್ನೊಂದು ಸ್ಟ್ಯಾಟ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ, ಬಟ್ ಅದು ಕೂಡ ಈಸಿ. ಎಲ್ಲ ಈಸಿನೇ ಕಂಡು ನಾನು ಏನು ಹೇಳ್ತೀನಿ ಅಷ್ಟನ್ನ ಕರೆಕ್ಟಾಗಿ ಓದಿ, ನೀವು ಏನು ಬೇಕಾದ್ರೆ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಮಟ್ಟಕ್ಕೆ ಇಳಿದು ನಾವು ಪಾಠ ಮಾಡ್ತೀವಿ. ಓಕೆ, ಇದು ಒಂದು. ಸೊ 100 ಮಾರ್ಕ್ಸ್ ಸಿಲೆಬಸ್ ಆಯಿತು. ಓಕೆ, ಮತ್ತೆ ಸರ್ ಹೇಗೆ ಓದಬೇಕು ಸರ್? ಹೇಗೆ ಓದಬೇಕು ಸರ್? ಸೊ ಹೇಗೆ ಓದಬೇಕು ಅಂತ ಅಂದ್ರೆ ವೆರಿ ಸಿಂಪಲ್. ಸ್ಟಡಿ ಪ್ಲಾನ್ ಹೇಗಿರಬೇಕು ನಮ್ದು? ಓಕೆನಾ? ಸೊ ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಯುವರ್ ಸೆಮಿಸ್ಟರ್ ಎಕ್ಸಾಮ್ಸ್ ಅಂಡ್ DCET ಪ್ಯಾರಲಲ್ ಪ್ರಿಪರೇಷನ್ ಇರಬೇಕು. ಸಿನ್ಸ್ ದಿಸ್ ಎಕ್ಸಾಮ್ ಇವಾಗ ಬರೋದು ಇನ್ನೂ 1 ವರ್ಷ ಆದ್ಮೇಲೆ ಬರೋದು ಈ ಎಕ್ಸಾಮ್. ಓಕೆನಾ? ಸೊ ನಿಮಗೆ ಆ ಮೋಟಿವೇಶನ್ ಇರೋದಿಲ್ಲ, ಅಯ್ಯೋ ಬಿಡು ಓದಿದ್ರಾಯ್ತು ಅಂತ ನೀವು ಮುಂದಕ್ಕೆ ಹಾಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅದನ್ನ ಮಾಡಬಾರ್ದು. ಯಾವುದೋ ಒಂದು ಮೋಟಿವೇಶನ್ ಇಟ್ಕೊಂಡು ಇಲ್ಲ ಓದಲೇಬೇಕು ಮಾಡಲೇಬೇಕು ಅಂತ ನೀವು ಕೂತ್ಕೊಂಡು ಪ್ಲಾನ್ ಮಾಡ್ಕೋಬೇಕು. ಒಂದು ಅದನ್ನ ನಾನು ಪದೇ ಹೇಳೋಕ್ಕಾಗಲ್ಲ. ಓಕೆನಾ? ನಿನ್ಗೆ ಹಸಿವಿದ್ರೆ ಊಟ ಮಾಡ್ತೀಯ, ನಿನ್ಗೆ ಹಸಿವಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಹಸಿವಿಲ್ಲ ಅಂತ ನನಗೆ ಎಷ್ಟು ತುರ್ಕಿದ್ರು ಅಷ್ಟು ಆಚೆಗೆ ಬರುತ್ತೆ. ಹಂಗಾಗಿ ನಿಮ್ಗೆ ಹಸಿವಿರಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆ ರ್ಯಾಂಕ್ ತೆಗಿಬೇಕು, ಒಳ್ಳೆ ಕಾಲೇಜ್ ತಗೋಬೇಕು. ಸೊ ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ, ಆಪ್ ಮಾಡಪ್ಪ ವಿಶ್ವನಾಥ್, ಈ ತರ ನಿನ್ಗೇನಾದ್ರೂ ಇತ್ತು ಅಂತಂದ್ರೆ ನೀನ್ ಕಷ್ಟಪಟ್ಟು ಓದ್ತೀಯ. ಒಂದು ಇಲ್ಲ ಸರ್ ನನಗೆ ಹಸಿವೆ ಇಲ್ಲ ಸರ್, ನಮ್ಮ ಮನೇಲಿ ಕೋಟಿ ಮಾಡಿಕ್ಕಿದ್ದಾರೆ ಸರ್, ನಾನು ಆಡಿ ಕಾರ್ನಲ್ಲೇ ಸರ್, ಬೆನ್ಸಲ್ಲೇ ಸರ್ ಕಾಲೇಜ್ ಹೋಗೋದು. ಓಕೆನಾ? ಸೊ ನಮ್ಮ ಕಾರ್ಗೆ ಒಬ್ಬ ಡ್ರೈವರ್ ಇದ್ದಾರೆ ಸರ್ ಅಂತಂದ್ರೆ ನಿಮ್ಗೆ ಇದು ಅವಶ್ಯಕತೆನೇ ಇಲ್ಲ. ಸೊ ಅಂಥವ್ರಿಗಲ್ಲ ಇದು ಕೋರ್ಸು, ಅಂಥವ್ರಿಗಲ್ಲ ಈ ಎಕ್ಸಾಮ್. ಓಕೆನಾ? ಸೊ ನೀವು ಆರಾಮಾಗಿ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಜಾಯಿನ್ ಆಗ್ಬೋದು. ಇಂಜಿನಿಯರಿಂಗಿಗೆ ಯಾರ್ಯಾರು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು ನಾನು, ಓಕೆನಾ? ಸೊ ಲೈಫಲ್ಲಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಮತ್ತೆ ಹೇಳ್ತೀನಿ ಕೇಳಿ, ಡಿಪ್ಲೊಮಾ ಒಂದನ್ನೇ ಮುಗಿಸಿದ್ರೆ ನಾನು ಸೆಟ್ಲ್ ಆಗ್ತೀನಿ ಅಂತ ಅನ್ನೋದು ಇಟ್ ಇಸ್ ನೆವರ್ ಪಾಸಿಬಲ್. ಇವಾಗ ಎಂಜಿನಿಯರಿಂಗ್ ಮಾಡಿರೋರನ್ನೇ ಲಕ್ಷ ಜನ ಬಿದ್ದವ್ರೆ. ನೀನು ಬರೀ ಡಿಪ್ಲೊಮಾ ಮಾಡ್ಕೊಂಡ್ಬಿಟ್ಟು ನಾನೇನೋ ಒಂದು ಹೋಗ್ತೀನಿ, ಆಗಲ್ಲ. ನೀನು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಲೇಬೇಕು. ಒಂದು ಅರ್ಥ ಮಾಡಲೇಬೇಕು. ಇದರಲ್ಲಿ ನೋ ಎಕ್ಸ್ಕ್ಯೂಸಸ್. ಓಕೆ, ಅದು ಕೂಡ ಎಲ್ಲಿ ಮಾಡ್ತೀಯಾ? ಎಲ್ಲೂ ಮಾಡಕ. ನೀವು ಒಳ್ಳೆ ಟಾಪ್ ಕಾಲೇಜಲ್ಲೇ ಮಾಡಬೇಕು. ಟಾಪ್ ಕಾಲೇಜಲ್ಲಿ ಮಾಡಿದ್ರೆ ಟಾಪ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ನೀವು ಯು ಕ್ಯಾನ್ ಬಿಲ್ಡ್ ಯುವರ್ ಲೈಫ್. ಸೊ ಅದರ್ವೈಸ್ ಆಗೋದಿಲ್ಲ. ಒಂದು ಓಕೆ, ಇದರಲ್ಲಿ ಏನೇನು ಮಾಡ್ಬೇಕಂತಂದ್ರೆ ಕರೆಕ್ಟಾಗಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಸ್ಟಡಿ ಪ್ಲಾನ್ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು. ಓಕೆ, ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ನಾನು ಏನು ಕ್ಲಾಸಸ್ ಮಾಡ್ತೀನಿ ಅದನ್ನ ಚಾಚೂ ತಪ್ಪದೆ ಅಟೆಂಡ್ ಮಾಡಬೇಕು. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಎಕ್ಸ್ಕ್ಯೂಸ್ ಕೊಡಂಗಿಲ್ಲ ರಾಜು, ನಾನು ಅದನ್ನ ಹೇಳ್ತಾ ಇರೋದು. ಎಕ್ಸ್ಕ್ಯೂಸ್ ಇತ್ತು ಅಂತ ಅಂದ್ರೆ ಒಂದು ಕ್ಲಾಸಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಎಕ್ಸ್ಕ್ಯೂಸ್ 1000 ಇರ್ತವೆ. ಸೊ ಸಿನ್ಸ್ ಇಟ್ ಇಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್, ಓಕೆನಾ? ಸೊ ಇದು ಕಾಲೇಜ್ ರೆಗ್ಯುಲರ್ ಅಕಾಡೆಮಿಕ್ಸ್ ಅಲ್ಲದೆ ಇರೋದ್ರಿಂದ ನಮ್ಮ ಮನಸ್ಸು, ನಮ್ಮ ಪರಿಸ್ಥಿತಿ, ನಮ್ಮ ಫ್ರೆಂಡ್ಸ್ಗಳು ಅಟ್ರಾಕ್ಟ್ ಮಾಡ್ತಾ ಇರ್ತವೆ. ಬಿಡೋ ಇವತ್ತೇನು ಬೇಡ, ನೆಕ್ಸ್ಟ್ ಕ್ಲಾಸ್ ಹೋಗೋಣ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಅವಾಯ್ಡ್ ಆಗಬೇಕು. ಓಕೆನಾ? ಸೊ ಅದು ಪದೇ ತಲೆಗೆ ಹೊಡಿತಿರ್ಬೇಕು, ಇಲ್ಲ ಒಳ್ಳೆ ರ್ಯಾಂಕ್ ಬರಬೇಕು, ಅಟೆಂಡ್ ಆಗಬೇಕು ಅಂತ. ಆ ಎಕ್ಸ್ಕ್ಯೂಸಸ್ ಇಟ್ಕೊಳಕ್ ಹೋಗ್ಬಾರ್ದು. ಓಕೆನಾ? ರೀಸನ್ ಕೊಡಬಾರ್ದು. ಓಕೆ, ಅಟೆಂಡ್ ಆಗಬೇಕು ಅಂದ್ರೆ ಅಟೆಂಡ್ ಆಗಬೇಕು. ಯಾವುದೇ ಕಾರಣ ಮದುವೆ ಮುಂಜಿ ಅವೆಲ್ಲ ಬಿಟ್ಟು ಬಿಡಬೇಕು. ಓಕೆ, ಸೊ ಅದನ್ನೆಲ್ಲ ಬಿಟ್ಟೋನೆ ಸಕ್ಸಸ್ ಆಗೋದು. ಈಗಲೇ ಹೇಳ್ತೀನಿ, ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಮತ್ತೆ ಕ್ಲಾಸ್ ನೋಟ್ಸ್ನ ಮೇಂಟೈನ್ ಮಾಡಬೇಕು. ಓಕೆನಾ? ಏನ್ ಸರ್ ಕ್ಲಾಸ್ ನೋಟ್ಸ್ ಅಂತ ಅಂದ್ರೆ ದಿಸ್ ಇಸ್ ಸ್ಪೆಸಿಫಿಕಲಿ ಫಾರ್ ಮ್ಯಾಥ್ಸ್. ಓಕೆನಾ? ದಿಸ್ ಇಸ್ ಸ್ಪೆಸಿಫಿಕಲಿ ಫಾರ್ ಮ್ಯಾಥ್ಸ್. ಓಕೆನಾ? ಕ್ಲಾಸ್ ನೋಟ್ಸ್ ಅಂತ ಅಂದ್ರೆ ನಾನು ಏನು ಬರೆಸ್ತೀನಿ. ಸೊ ಯೂಶಲಿ ನಾನು ಮ್ಯಾಥಮೆಟಿಕ್ಸ್ಗೆ ಮಾತ್ರ ನಾನು PPT ಮಾಡ್ಕೊಂಡು ಬರಲ್ಲ. ಇನ್ನು ರಿಮೈನಿಂಗ್ ಎಲ್ಲ ಸಬ್ಜೆಕ್ಟ್ಸ್ಗೂ ನಾವು
ವಿಲ್ ಕಮ್ ಅಪ್ ವಿತ್ PPTs, ಓಕೆನಾ. ಸೊ ದಟ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಥಿಯರಿ ಇರೋದ್ರಿಂದ ಬೇರೆ ಸಬ್ಜೆಕ್ಟ್ಸ್ಗಳು, ಸೊ ನಿಮಗೆ ಥಿಯರಿ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ನಿಮಗೆ ಅರ್ಥ ಮಾಡಿಸ್ತೀವಿ ಕಾನ್ಸೆಪ್ಟ್ಸ್ಗಳನ್ನ. ಬಟ್ ಮ್ಯಾಥಮೆಟಿಕ್ಸ್ನ ನಾನು PPT ಹಾಕೊಂಡ್ ಬಂದ್ಬಿಟ್ರೆ ಓದ್ಕೊಂಡು ಹೋದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ವರ್ಕ್ ಇಟ್ ಔಟ್, ಓಕೆ. ಸೊ ನೀನು ಹೆಂಗೆ ಇಮ್ಯಾಜಿನೇಷನ್ ಇರಬೇಕು ಅಂತ ಅಂದ್ರೆ, ಮೊಬೈಲ್ ಮುಂದೆ ಇಟ್ಟಿರಬೇಕು, ನಿನಗೆ ಅಂತ ಒಂದು ಜಾಗ ಮಾಡ್ಕೊಂಡು ಮೊಬೈಲ್ ಮುಂದೆ ಇಟ್ಟಿರಬೇಕು ರೆಗ್ಯುಲರ್ ಆಗಿ, ಓಕೆನಾ. ನೀನು ಹೆಂಗೆ ಬರ್ಬೇಕಂತ ಅಂದ್ರೆ ಆಫ್ಲೈನ್ ಅಲ್ಲೇ ಕುತ್ಕೊಂಡಿದ್ದೀನಿ ನಾನು ಕ್ಲಾಸಲ್ಲಿ ಅಂತ, ಓಕೆ. ಯಾವುದು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಒಬ್ಬೊಬ್ರು ನೋಡಿದ್ದೀನಿ, ಐ ಹ್ಯಾವ್ ಸೀನ್, ಒಬ್ಬೊಬ್ಬನು ನೋಡ್ತಿರ್ತೀನಲ್ಲ, ವಿಡಿಯೋ ಆನ್ ಮಾಡಿರ್ತಾನೆ, ಮಲ್ಕೊಂಡೋದಂತೆ, ಇದ್ದಂತೆ, ಬಾತ್ರೂಮ್ಗೆ ಹೋದ್ರು ತಗೊಂಡು ಹೋಗೋದಂತೆ. ದಟ್ ಈಸ್ ನಾಟ್ ದ ಥಿಂಗ್, ಓಕೆ. ಒಂದು ಪ್ರಾಪರ್ ಒಂದು ಚೇರ್ ಹಾಕೊಂಡು ಕೂತ್ಕೋಬೇಕು, ಒಂದು ಮೊಬೈಲ್ ಮುಂದೆ ಇಡಬೇಕು, ನೋಟ್ಬುಕ್ ಮುಂದಿರಬೇಕು. ನಾನೇನು ಹೇಳ್ತೀನಿ ಅದನ್ನ ಬರ್ಕೊಂತ ಇರಬೇಕು, ನಾವು ಏನು ಹೇಳ್ತೀವಿ ಅದನ್ನ ಫಾಲೋ ಮಾಡಬೇಕು, ಓಕೆನಾ. ಸೊ ಆ ಥರ ಯಾರು ಮಾಡ್ತೀರಾ, ಸೊ ಅವರು ಸಕ್ಸೀಡ್ ಆಗ್ತೀರಾ, ಓಕೆ. ಟೇಕನ್ ಫಾರ್ ಗ್ರಾಂಟೆಡ್ ಮಾಡಂಗಿಲ್ಲ, ಓಕೆನಾ. ಇದೇ ಕೋರ್ಸ್ನ ನಾವು 10-12 ಸಾವಿರಕ್ಕೆ ನಾವು ಮಾಡ್ಬೋದು, ಓಕೆನಾ. ಸೊ ಅದನ್ನ ಮಾಡ್ತಾ ಇಲ್ಲ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ. ಸೊ ಆ ಥರ ನೋಡೋಕೆ ಹೋದ್ರೆ ನೀವು ಅಲ್ಲಿಗೆಲ್ಲ ಜಾಯಿನ್ ಆದ್ರೆ ತುಂಬ ಒಳ್ಳೇದು, ಓಕೆನಾ. ದಟ್ ಈಸ್ ಒನ್. ಕ್ಲಾಸ್ ನೋಟ್ಸ್ ಫಾರ್ ಮ್ಯಾಥ್ಸ್ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು, ಯಾಕಂದ್ರೆ ತುಂಬಾ ಜನಕ್ಕೆ ಮ್ಯಾಥಮೆಟಿಕ್ಸ್ ವೀಕ್ ಇರುತ್ತೆ, ಓಕೆ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಎಲ್ಲ ವಿಲ್ ಡೂ ದಟ್, ಓಕೆ. ರಿಮೈನಿಂಗ್ ಈ ಕ್ಲಾಸ್ ನೋಟ್ಸ್ ಎಲ್ಲವೂ ಕೂಡ ನೀನ್ ಬರಿಬೇಕು. ನಾನು ಪ್ರತಿ ಕ್ಲಾಸ್ ನೋಟ್ಸ್ನು ಕೂಡ ನಾನು ಗ್ರೂಪ್ ನಲ್ಲಿ ಹಾಕ್ತಾ ಇರ್ತೀನಿ. ಅವತ್ತಿನ ಕ್ಲಾಸ್ ನೋಟ್ಸ್ ಅವತ್ತು ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ, ಅದು ಒಂದು, ಓಕೆ. ಹಂಗಂದ್ರೂ ಕೂಡ ನಿನ್ನ ಕೈಯಾರೆ ನೀನ್ ಬರೆದಿರೋ ನೋಟ್ಸ್ ಮೇಂಟೈನ್ ಆಗಿರ್ಬೇಕು, ಓಕೆ. ಅವಾಗ ನಾನೇನೋ ಬರ್ದು ನಾನೇನೋ ಕಳಿಸಿ ಅದನ್ನ ಓದಿದ್ರೆ ಆಗಲ್ಲ. ನಿನ್ ಕೈಯಾರೆ ನೀನ್ ಬರೀತಿಲ್ಲ, ಅವಾಗ ನಿನಗೆ ಅದ್ರ ಕಷ್ಟ ಸುಖ ಎಲ್ಲ ಗೊತ್ತಾಗ್ಬಿಡುತ್ತೆ, ಓಕೆ. ಸೊ ಎಲ್ಲ ಸ್ಪೂನ್ ಫೀಡ್ ಮಾಡಿಬಿಟ್ಟು ನಿಮ್ಗೆ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಕಷ್ಟಪಡು, ಬರಿ. ಸ್ವಲ್ಪ ಜನಕ್ಕೆ ಕೈ ಬರೆಯೋದಕ್ಕೆ ಆಗ್ತಾ ಇರಲ್ಲ, ಓಕೆ. ಹಂಗ್ ಮಾಡ್ಕೊಳಕ್ ಹೋಗ್ಬೇಡಿ, ಓಕೆ. ಏನಪ್ಪ ಇವ್ನು ಫಸ್ಟ್ ಕ್ಲಾಸಲ್ಲೇ ಚೆನ್ನಾಗಿ ರುಬ್ತಾವನೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ದಿಸ್ ಇಸ್ ದಿ ಸಿನಾರಿಯೋ. ನೀವು ತುಂಬಾ ಜನ ಮಾಡೋ ತಪ್ಪುಗಳನ್ನ ಹೇಳ್ತಾ ಇದ್ದೀನಿ, ಓಕೆ. ಸೊ ನಿಮ್ಮನ್ನ ಹೊಗಳಿ ಅಟ್ಟಕ್ಕೆ ಏರ್ಸೋಕ್ಕೆ ನಾನು ಇಲ್ಲಿ ಬಂದಿಲ್ಲ, ಸೀರಿಯಸ್ ಆಗಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡ್ತಿದ್ದೀವಿ ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್, ಓಕೆ. ಯಾಕಂದ್ರೆ ನಿಮ್ಮ ಪೇರೆಂಟ್ಸ್ಗಳು, ಎಷ್ಟೊಂದು ಜನ ನನಗೆ ಪೇರೆಂಟ್ಸ್ಗಳೆಲ್ಲ ಫೋನ್ ಮಾಡ್ತಾರೆ, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ. ಯಾಕಂದ್ರೆ ಅದಕ್ಕೆ ನಾನು ಜಸ್ಟಿಸ್ ಕೊಡಬೇಕು, ಅಂಡ್ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ಓಕೆ. ಸೊ ನೀವು ಇಷ್ಟೇ ನಿಮ್ಮ ಪೇರೆಂಟ್ಸ್ಗೆ ಜಸ್ಟಿಸ್ ಕೊಡಿ ಅಷ್ಟೇ. ಕ್ಲಾಸ್ ನೋಟ್ಸ್ ಮತ್ತೆ ಸ್ಟಡಿ ಮೆಟೀರಿಯಲ್ಸ್. ಸ್ಟಡಿ ಮೆಟೀರಿಯಲ್ಸ್ ಯಾವ್ದನ್ನ ಓದ್ಬೇಕು ಸರ್? ಸ್ಟಡಿ ಮೆಟೀರಿಯಲ್ಸ್ ಯಾವ್ದನ್ನ ಓದ್ಬೇಕು ಸರ್? ಮಾರ್ಕೆಟ್ನಲ್ಲಿ ತುಂಬಾ ಸ್ಟಡಿ ಮೆಟೀರಿಯಲ್ಸ್ ಸಿಗ್ತವೆ, ಓಕೆನಾ. ನಾನು ಅದು ತಗೋಬೇಡಿ ಇದು ತಗೋಬೇಡಿ ಅಂತ ಹೇಳಲ್ಲ, ನಿಮ್ಗೆ ಯಾವ್ದನ್ನ ಬೇಕೋ ಅದನ್ನ ತಗೊಳ್ಳಿ. ನಾನೇ ಪ್ರಿಪೇರ್ ಮಾಡಿರೋ ನೋಟ್ಸ್ಗಳನ್ನ ನಿಮಗೆ PDF ನಾನು ನಿಮಗೆ ಕೊಡ್ತೀನಿ, ಸೆಂಡ್ ಮಾಡ್ತೀನಿ. ಅದನ್ನ ನೀವು ನಾನು ಯಾವ ಚಾಪ್ಟರ್ ಮಾಡ್ತೀನೋ ಆ ಚಾಪ್ಟರ್ನ ಪ್ರಿಂಟ್ ತಗೋಬೇಕು. ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟರೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಪ್ರಿಂಟ್ ತೆಗೆದುಕೊಡ್ತಾರೆ. ಒಂದು ಚಿಕ್ಕದಾಗ ಒಂದು ಪಿನ್ ಮಾಡ್ಕೊಂಡ್ಬಿಟ್ಟು ಒಂದು ಚಾಪ್ಟರ್ ಆದ ತಕ್ಷಣ ಆ ಎಲ್ಲ ಅದರಲ್ಲಿರೋ MCQs, ಸಿನಾಪ್ಸಿಸ್, ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ನಾನು ಕೊಡುವಂತಹ ಸಿನಾಪ್ಸಿಸ್, ನಾನು ಕೊಡುವಂತಹ MCQs ಆರ್ಡ್ರಲ್ಲಿ ಜೋಡಿಸಿರ್ತೀನಿ, ಟಾಪಿಕ್ ವೈಸ್ ಜೋಡಿಸಿರ್ತೀನಿ. ಅಷ್ಟನ್ನ ಓದಿದ್ರೆ ಸಾಕು. ಈ ಸರ್ತಿ ಅಪ್ಡೇಟೆಡ್ ಮಾಡಿ, ಇನ್ನೂ ನಿಮಗೆ ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತೀನಿ. ಸೊ ಅಷ್ಟನ್ನ ಓದಿದ್ರೆ ಸಾಕು. ನೀವು 10ನ್ನ ಓದಿ ಏನೂ ಬರಿದಂಗಿರೋದಲ್ಲ, ಓಕೆ. ನಾನು ಏನು ಕಳಿಸ್ತೀನಿ ಅಷ್ಟನ್ನ ಓದು. ನಾನು ಹೇಳೋದು ಬಿಟ್ಟು ಏನಾದರೂ ಬೇರೆ ಕ್ವಶನ್ ಬಂತು ಎಕ್ಸಾಮಲ್ಲಿ ಅಂತಂದರೆ ಬಾ ನನ್ನ ಹತ್ರ, ಸರ್ ನೀವು ಹೇಳಿದ್ರಿ ಸರ್ ಈ ಕ್ವಶನ್ ಬಂದ್ಬಿಟ್ಟಿದೆ ಸರ್ ಅಂತ. ಆ ಥರ ಕ್ವಶನ್ ಬರೋಕ್ಕೆ ಚಾನ್ಸ್ ಇಲ್ಲ. ಕ್ಲಿಯರ್ ಇಲ್ಲಿ ನಾನು ಏನು ಹೇಳ್ತೀನೋ ಅಷ್ಟೇ ಎಕ್ಸಾಮ್ ಬಂದಿರುತ್ತೆ, ಅರ್ಥ ಮಾಡ್ಕೊಂಡು ಓದಬೇಕು. ಒಂದು ಸ್ಟಡಿ ಮೆಟೀರಿಯಲ್ಸು ನಾವೇ ಸೆಂಡ್ ಮಾಡ್ತೀನಿ PDF ಅಲ್ಲಿ, ಓಕೆನಾ. ಸೊ ಬರೀ PDF ಮೊಬೈಲ್ ಇಟ್ಕೊಂಡು ಓದೋಕ್ಕಾಗಲ್ಲ, ಯು ಹ್ಯಾವ್ ಟು ಟೇಕ್ ದಿ ಪ್ರಿಂಟ್. PDF ಪ್ರಿಂಟ್ ತಗೊಂಡು ನಿನ್ನ ಮುಂದೆ ಇಟ್ಕೋಬೇಕು, ಓಕೆ. ಸೊ ಇದು ಈ PDF ನಲ್ಲಿ ಏನೇನು ಇರುತ್ತೆ ಸರ್ ಅಂತಂದ್ರೆ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ, ಓಕೆನಾ. ಸೊ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ಪ್ರತಿಯೊಂದು ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಟಾಪಿಕ್ ಆದ್ಮೇಲೆ ಕೂಡ ಒಂದು ಚಾಪ್ಟರ್ ಅಲ್ಲಿ ಯಾವುದೋ ಒಂದು ಟಾಪಿಕ್ ಇರುತ್ತೆ, ಆ ಟಾಪಿಕ್ ಆದ್ಮೇಲೆ ಸ್ವಲ್ಪ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ಬಿಡ್ತೀನಿ, ಓಕೆ. ರಿಮೈನಿಂಗ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು. ಆ ಸ್ಟಡಿ ಮೆಟೀರಿಯಲ್ ಇರ್ತವೆ, ಎಲ್ಲ ಕ್ವಶನ್ಸ್ಗಳು ಇರ್ತವೆ, ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಒಂದು ಆಫ್ಟರ್ ಈ ಚಾಪ್ಟರ್ ನಾನು ಸಾಲ್ವ್ ಮಾಡಿಸ್ತೀನಿ, ಬಟ್ ನೀವು ಕೂಡ ಸಾಲ್ವ್ ಮಾಡ್ಬೇಕು ಎಕ್ಸ್ಟ್ರಾ ಮಿಕ್ಕಿದವೆಲ್ಲ. ಒಂದು ಅದಾದ್ಮೇಲೆ PYQs ಆರ್ ಮಸ್ಟ್ ಫಾರ್ ಎವ್ರಿ ಒನ್. PYQs ಅಂದ್ರೆ ಏನು? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ಎಷ್ಟು ವರ್ಷದಿದೆ ಸರ್ ನಿಮ್ಗೆ? ಮತ್ತೆ ಹೇಳ್ತೀನಿ, ನಿಮಗೆ ಪ್ರೀವಿಯಸ್ ಇಯರ್ ಅಂತ ಅಂದ್ರೆ ನಿಮಗೆ ಇರೋದು ಆಸ್ ಆಫ್ ನೌ 2023, 2024, 2025 ಮೊನ್ನೆ ನಡೆದಿದೆ ಎಕ್ಸಾಮ್, ಓಕೆನಾ. ಸೊ ಇದ್ರದ್ದು PYQ ಸಿಗ್ತವೆ, ಇದ್ರದ್ದು PYQ ಸಿಗ್ತವೆ, ಇದ್ರದ್ದು PYQ ಸಿಗ್ತವೆ, ಓಕೆನಾ. ಸೊ ಈ 3 ವರ್ಷದ PYQ ಸಿಗ್ತವೆ.
ಎಲ್ಲ ಸಬ್ಜೆಕ್ಟ್ಸ್ಗೂ. ಓಕೆನಾ? ಸೊ ಎಲ್ಲ ಸಬ್ಜೆಕ್ಟ್ಗೂ 3 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮಗೆ ಸಿಗ್ತವೆ. ಆ 3 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಸೆಂಡ್ ಮಾಡಿದ್ದೀನಿ. ಇನ್ನೊಂದ್ಸರಿ ಮತ್ತೆ ಸೆಂಡ್ ಮಾಡ್ತೀನಿ. ಅದನ್ನ ಮತ್ತೆ ಪ್ರಿಂಟ್ ತಗೊಳ್ಳಿ. ವಿತ್ ಕೀ ಆನ್ಸರ್ ಇದೆ. 3 ವರ್ಷದ್ದು PYQs. ಅಂಡ್ ಆಲ್ದು ನಾನು ಏನು ಚಾಪ್ಟರ್ ವೈಸ್ ಮಾಡಿರ್ತೀನಿ ಅಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಓಕೆನಾ? ಸೊ ಅವನ್ನ ಸಾಲ್ವ್ ಮಾಡಿ. ಒಂದು ಇನ್ನು ರಿಮೈನಿಂಗ್ ಮ್ಯಾಥಮೆಟಿಕ್ಸಿಗೆ ಬಂದರೆ ನಿಮಗೆ 2013 PYQs ಇದಾವೆ. ಸೇಮ್ ಚಾಪ್ಟರ್ಸ್ ಯಾವಾಗಿದ್ದು ಇವಾಗಿರೋದು ಮುಂದೆ ಇರೋದು ಕೂಡ ಅವೇ ಚಾಪ್ಟರ್ಸ್ ಇರ್ತವೆ. ಹಾಗಾಗಿ ಮ್ಯಾಥಮೆಟಿಕ್ಸ್ಗೆ ಜಾಸ್ತಿ ಸಿಗುತ್ತೆ. ಇನ್ನು ರಿಮೈನಿಂಗ್ IT ಸ್ಕಿಲ್ ಇರ್ಬೋದು, ಸ್ಟ್ಯಾಟ್ಸ್ ಇರ್ಬೋದು, FEEE ಇರ್ಬೋದು, PMS ಇರ್ಬೋದು, ಇವಕ್ಕೆ ನಿಮಗೆ ಬರೀ 3 ವರ್ಷದ ಪೇಪರ್ ಮಾತ್ರ ಸಿಗುತ್ತೆ. ಓಕೆ? 23, 24, 25. ಓಕೆನಾ? ಸೊ ಇವನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೋದು. ಸೊ ಇದರ ಜೊತೆಗೆ ಸೊ ನಿಮಗೆ 23, 24, 25ನ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ದ ಲೆವೆಲ್ ಆಫ್ ಡಿಫಿಕಲ್ಟಿ ಗೋಸ್ ಆನ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಮೊದಲು 2023 ಪೇಪರ್ನ ನೋಡಿ ನೀವು ಸೊ ಸಿಂಪಲ್ ಇದೆ ಅನ್ಸುತ್ತೆ, ನಾವು ಮಾಡ್ಬೋದು ಅನ್ಸುತ್ತೆ. 24 ಸ್ವಲ್ಪ ಲಿಟ್ಲ್ ಬಿಟ್ ಡಿಫಿಕಲ್ಟ್, 25 ಸ್ವಲ್ಪ ಡಿಫಿಕಲ್ಟೇ ಮಾಡಿಬಿಟ್ಟಿದ್ದಾನೆ. ಓಕೆ? ಸೊ ಅಂದರೆ ಎಕ್ಸ್ಪೆಕ್ಟೆಡ್ ಇರೋ ಥರ ಸ್ವಲ್ಪ ಟ್ವಿಸ್ಟ್ ಮಾಡೋ ಥರ ಎಲ್ಲ ಮಾಡಿದ್ದಾನೆ. ಹಂಗಾಗಿ you can expect some more difficulty in 2026 exam, so that you have to solve more number of questions, MCQ questions. ನೀವು ಥಿಯರಿ ಏನು ಓದ್ತೀರಾ ಅದರ ಜೊತೆಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಕನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನಿಮ್ಗೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗ್ಬೋದು ಅಂತ ಬರುತ್ತೆ. ಓಕೆನಾ? ಸೊ ನಾನು ನಿಮಗೆ ನಂಬರ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ಒಂದು ಟಾಪಿಕ್ ಬಗ್ಗೆ ಡೌಟ್ ಆಯಿತು ಅಂತಂದರೆ ನಿಮ್ಗೆ ಡೈರೆಕ್ಟ್ ನನಗೆ ವಾಟ್ಸಪ್ ಮಾಡ್ಬೋದು. ಅದನ್ನ ಸ್ನಿಪ್ ಮಾಡಿಬಿಟ್ಟು ನೀಟಾಗಿ ಕ್ವಶನ್ಸ್ ಕಳಿಸಿದ್ರೆ ನಾನು ಆನ್ಸರ್ನ ಸೆಂಡ್ ಮಾಡ್ತೀನಿ. ದಟ್ ಈಸ್ ಒನ್ ಥಿಂಗ್. ಯು ಕ್ಯಾನ್ ಬೆನಿಫಿಟ್ ಫ್ರಮ್ ದ್ಯಾಟ್. ಅಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಫಾರ್ ದಿಸ್. ಅಂದರೆ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್, ಅದ್ರಲ್ಲಿ ಯಾರೂ ಇರಲ್ಲ. ನಿಮ್ಮ ಕ್ವಶನ್ಸ್ಗಳೆಲ್ಲ ನೀವು ಅಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ದಟ್ ಎಲ್ರಿಗೂ ಚಾಟ್ ಮಾಡೋ ಅವಕಾಶಗಳನ್ನ ಕೊಡ್ತೀನಿ ನಾನು. ಓಕೆ? ಇದೊಂದು. ಏನಾದರೂ ಸಜೆಷನ್ಸು ಅದು ಇದು ಅಂತಂದರೆ ನನಗೆ ವಾಟ್ಸಪ್ ಮಾಡಿ. ಸೊ ದಟ್ ಐ ವಿಲ್ ಕನ್ಸಿಡರ್ ಇಟ್. ಇಫ್ ಇಟ್ ಇಸ್ ಅ ವ್ಯಾಲಿಡ್ ಫೀಡ್ಬ್ಯಾಕ್, ಸೊ ವಿಲ್ ಚೇಂಜ್ ದ ಥಿಂಗ್ಸ್ ಸಿಸ್ಟಮ್. ಓಕೆ? ದಿಸ್ ಇಸ್ ದ ಥಿಂಗ್. ಸೊ ಈಗ ಕ್ಲಾರಿಟಿ ಸಿಕ್ತು ಏನೇನು ಮಾಡಬೇಕು ಹೆಂಗೆ ಕತೆ ಅಂತ. ಎಸ್, ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮೊದಲನೇದಾಗಿ ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೋಸ್ಕರ ಎಲ್ಲ ಚಾಪ್ಟರ್ನಲ್ಲೂ ಕೂಡ 5 ಸಬ್ಜೆಕ್ಟ್ ಇದ್ದಾವೆ. ನೋಡು, 5 ಸಬ್ಜೆಕ್ಟ್ನಲ್ಲಿ ನಿಮಗೆ ಟೋಟಲ್ 24 ಚಾಪ್ಟರ್ ಬರ್ತವೆ. ಟೋಟಲ್ ಎಷ್ಟು ಬರ್ತವೆ ಅಂದರೆ ಟೋಟಲ್ 24 ಚಾಪ್ಟರ್ಸ್ ಬರ್ತವೆ. ನೆನಪಿರಲಿ, 24 ಚಾಪ್ಟರ್ಸ್. ಓಕೆ? ಟೋಟಲ್ ಎಷ್ಟು ಬರ್ತಾವಪ್ಪ ಅಂದರೆ ನಿಮಗೆ 24 ಚಾಪ್ಟರ್ಸ್ ಬರ್ತವೆ. ಇದು ತಲೆಯಲ್ಲಿರಲಿ. 24 ಚಾಪ್ಟರು ಎಲ್ಲ ಸಬ್ಜೆಕ್ಟಿಂದ. ಓಕೆನಾ? ಸೊ ಒಂದೊಂದು ಸಬ್ಜೆಕ್ಟಲ್ಲಿ ವೇರಿಯೇಷನ್ ಇರುತ್ತೆ. ಈಗ PMS ಅಲ್ಲಿ 5 ಇದೆ, ಸೊ ಮ್ಯಾಥ್ಸಲ್ಲಿ 5 ಇದೆ. ಸೊ ಆ ಥರ ಡಿಫ್ರೆಂಟ್ ಇರುತ್ತೆ. ಟೋಟಲ್ 24 ಚಾಪ್ಟರ್ ಬರ್ತವೆ. 24 ಚಾಪ್ಟರ್ ಟಕ 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 ಇರಬೇಕು. ಓಕೆ? ನೋಡೋಣ. ನಾಳೆ ನಿಮಗೆ 24 ಚಾಪ್ಟರ್ನು ಬಹ್ಯಾಟ್ ಮಾಡ್ಕೊಂಡು ಬರಬೇಕು. ಓಕೆನಾ? 24 ಸರ್ ಮ್ಯಾಥ್ಸಲ್ಲಿ ಇಂತಿಂಥ ಚಾಪ್ಟರ್ ಇದೆ ಸರ್, IT-ನಲ್ಲಿ ಇಂತಿಂಥ ಚಾಪ್ಟರ್ ಇದೆ ಸರ್, FEEE ಇಂತಿಂಥ ಚಾಪ್ಟರ್ ಇದೆ ಸರ್, PMS ಅಲ್ಲಿ ಇಂತಿಂಥದ್ದಿದೆ ಸರ್, ಸ್ಟಾಟ್ಸಲ್ಲಿ ಇಷ್ಟಿದೆ ಸರ್. ಇಷ್ಟು ಗೊತ್ತಿರ್ಬೇಕು ನಿಮಗೆ. ಚಾಪ್ಟರ್ ನೇಮೇ ನಮಗೆ ಗೊತ್ತಿಲ್ಲ ಅಂತ ಅಂದರೆ ಚಾಪ್ಟರ್ ಒಳಗೆ ಬರೋ ಕಾನ್ಸೆಪ್ಟ್ಸು, ಅದ್ರಲ್ಲಿ ಬರೋ ಪ್ರಾಬ್ಲಮ್ಸ್, ಅದ್ರಲ್ಲಿ ಬರೋ ಥಿಯರಿ ಎಲ್ಲ ಹೆಂಗೆ ಗೊತ್ತೀಯ? ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ? ಸೊ ದಟ್ ರೆಗ್ಯುಲರ್ ಆಗಿ ಓದಬೇಕು. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಓಕೆನಾ? ಸಕ್ಸಸ್ಗೆ ಇದು ಗೊತ್ತಿರಬೇಕು. ಇಷ್ಟ ಆಯಿತು. ಸೊ ನಾನಿವಾಗ ಮ್ಯಾಥಮೆಟಿಕ್ಸ್ನಲ್ಲಿ ನಿಮಗೆ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಅಂಡ್ ಮೋರ್ ಓವರ್ ನಿಮಗೆ ಸೊ ಫಸ್ಟ್ ಆಫ್ ಆಲ್ ನಾನು ಇಂಜಿನಿಯರಿಂಗ್ ಮ್ಯಾಥ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ವೈ? ಬಿಕಾಸ್ ತುಂಬ ಜನಕ್ಕೆ ಈ ಇಂಜಿನಿಯರಿಂಗ್ ಮ್ಯಾಥ್ಸೇ ನಿಮಗೆ ಕಷ್ಟ. ಓಕೆನಾ? ಎಲ್ಲ ಕೇಳಿಸ್ತಾ ಇದೆ? ಏನಾದರೂ ಪ್ರಾಬ್ಲಮ್ ಇದ್ರೆ ಯು ಕ್ಯಾನ್ ಇಂಟರಾಕ್ಟ್ ವಿತ್ ಮೀ. ಏನಾದ್ರು ಇದೆಯನ್ರ ಅರ್ಥಮ್ಮ? ಲೈ ಮಾತಾಡ್ರೋ, ಉಸಿರಾಡ್ತಿದ್ದೀರನ್ರೋ, ಹೋಗಿದ್ದೀರಾ? ಸೊ ಎವ್ರಿಥಿಂಗ್ ಈಸ್ ಗುಡ್. ವೆರಿ ಗುಡ್, ವೆರಿ ಗುಡ್. ಓಕೆ? ಯಾಕೆಂದರೆ ಇಂಟ್ರಾಕ್ಟಿವ್ ಇಲ್ಲಿ ನನಗೆ ಆ್ಯಕ್ಚುಲಿ ಇಂಟ್ರಾಕ್ಷನ್ ಇಲ್ಲ ಅಂತ ನನಗೆ ಕ್ಲಾಸೇ ಮಾಡ್ದಂಗೆ ಅನಿಸಲ್ಲ. ಓಕೆ? ಸೊ ದಟ್ ಈಸ್ ದ ಥಿಂಗ್. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದ್ರೂ ಬೇರೆ ಸಬ್ಜೆಕ್ಟ್ಸು ಕ್ಲಾಸ್ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಅಭ್ಯಾಸ DCET ಅಂತ ಒಂದು ಚಾನಲ್ ಇದೆ. ಅಲ್ಲಿ ಎಲ್ಲ ಲಾಸ್ಟ್ ಇಯರ್ಗೆಲ್ಲ ಫ್ರೀ ಬಿಟ್ಟಿದ್ದೀನಿ. ಓಕೆ? ಸೊ ಅಲ್ಲಿ ನೋಡ್ಕೊಳ್ಳಿ, ಕ್ಲಾಸಸ್ನ ಕೇಳಿ. ಅಂದರೆ ಈಗ ನಮ್ದು ಇದು ಯಾವುದೋ ಚಾಪ್ಟರ್ ಮಾಡ್ತಿರ್ತೀವಿ, ನಿಮ್ಗೆ ಯಾವುದೋ ಇನ್ನೊಂದು ಚಾಪ್ಟರ್ ಬೇಕಿರುತ್ತೆ. ಈಗ ನಾನು ಇವಾಗ ಯಾವುದೋ ಒಂದು ಟ್ರಿಗ್ನಾಮೆಟ್ರಿ ಮಾಡ್ತಿರ್ತೀನಿ, ಸೊ ನಿನ್ಗೆ ಯಾವುದೋ ಒಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಬೇಕಿರುತ್ತೆ, ಅದನ್ನು ಓದ್ಬೇಕು ಅನಿಸ್ತಿರುತ್ತೆ ನಿಮಗೆ. ಆ ಕ್ಯೂರಿಯಾಸಿಟಿ ಇರಬೇಕು. ಸೊ ಆ ಕ್ಯೂರಿಯಾಸಿಟಿ ಇತ್ತು ಅಂತ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆನಾ? ಅದು ಬೇಕು ಅಂತಂದರೆ ನಾನು ಅದನ್ನು ಸಡನ್ನಾಗಿ ಮಾಡೋಕ್ಕಾಗಲ್ಲ.
ಸೊ ಅದು ಬೇಕು ಅಂತ ಅಂದರೆ ಚಾನಲಲ್ಲಿ ಫ್ರೀಯಾಗಿ ಬಿಟ್ಟಿದ್ದೀನಿ ರಾಜು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀ ಅದನ್ನ A to Z ನೀಟಾಗಿ ನೋಡಿ, ಎಲ್ಲ ಫುಲ್ ಲೆಂತ್ ಕ್ಲಾಸಸ್. ಓಕೆ, ಸೊ ಅದನ್ನ ನೋಡ್ಬೇಕಂದ್ರೂ ಸ್ವಲ್ಪ ಇರಬೇಕು. ಓಕೆ, ಸುಮ್ಮನೆ ಆಗಲ್ಲ. ಅದನ್ನ ನೋಡಿ, ಓಕೆನಾ. ಸೊ ಅದು ನೋಡಿದ್ರೆ ಹಂಗೂ ಕಲ್ತ್ಕೋಬಹುದು. ಅಂಡ್ ರೆಗ್ಯುಲರ್ ಕ್ಲಾಸ್ನಲ್ಲಿ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಅಂಡ್ ಯು ಕ್ಯಾನ್ ಡಿಸ್ಕಸ್. ಓಕೆ, ಡಿಸ್ಕಷನ್ ಇರಲಿ ನನ್ನ ಪ್ರಕಾರ. ಓಕೆ, ಸೊ ಯಾವುದಕ್ಕೂ ವರಿ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಡಿಸ್ಟ್ರಾಕ್ಷನ್ ಮಾಡಬೇಡಿ. ನೀವು ಡಿಸ್ಕಸ್ ಮಾಡಿ, ನಾನು ಸಪ್ರೇಟ್ ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ. ಒಳ್ಳೆ ರ್ಯಾಂಕ್ ತೆಗಿಯೋದಿಕ್ಕೆ ಆಗತ್ತೆ. ಓಲ್ಡ್ ಡಿಪ್ಲೊಮೊ ಕನ್ಸಿಡರ್ ಮಾಡ್ತಾರೆ. ಸಿ, ನಿಮ್ಮ ಕೈಲಿ ಈಗ 4th SEM ವರ್ಗೂ ನಿಮ್ಮ ಹ್ಯಾಂಡಲ್ ಇಲ್ಲ, ಅದು ಮುಗ್ದೋಗಿದೆ. ಓಕೆ, ನೌ ಅಕಾರ್ಡಿಂಗ್ ಟು ವಾಟ್ ದಿಸ್ ಒನ್ ನೋಟಿಫಿಕೇಶನ್, ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಏನಂತಾರೆ, ಏನು ನಿಮಗೆ ಬ್ರೌಚರ್ ಬಿಡ್ತಾನಲ್ಲ DCET ಇದರಲ್ಲಿ, ಅದರಲ್ಲಿ ಅವನು ಹೇಳಿರ್ತಾನೆ ಏನಂತ ಅಂದರೆ, DCETನಲ್ಲಿ 50% ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ಅಂದರೆ ಹೇಳ್ಬಿಡ್ತೀನಿ ನೋಡಿ ಈಗ. ಓಕೆ, ಸೊ ನಿಮಗೆ ರ್ಯಾಂಕ್ ಅನೌನ್ಸ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತಂದರೆ, ರ್ಯಾಂಕಿಗೆ ಅವರು ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದರೆ 50% DCET ಕನ್ಸಿಡರ್ ಮಾಡ್ತಾರೆ, ಪ್ಲಸ್ 50% ಡಿಪ್ಲೊಮೊ ಕನ್ಸಿಡರ್ ಮಾಡ್ತಾರೆ. ಓಕೆನಾ. 50% ಡಿಪ್ಲೊಮೊ ಅಂದರೆ ಯಾವುದು ಅಂತ ಅಂದರೆ, ಯೂಶುವಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಅವರು 5th SEM 6th SEM ಅಂತ ಮಾತ್ರ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ. ಅವರು ಕಂಪ್ಲೀಟ್ 6 ಸೆಮಿಸ್ಟರ್ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ದಟ್ ನಿಮ್ಮ ಕೆಲಸ ಈಗ ಟಿಲ್ 4th ಸೆಮಿಸ್ಟರ್ ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಓಕೆನಾ. ಸೊ ಮುಗ್ದೋಗಿದೆ, ನಿಮ್ಮ ಕೈಲಿ ಇಲ್ಲ ಅದೀಗ. ನಿನ್ನ ಕೈಲಿರೋದು ಇವಾಗ ಏನಪ್ಪ ಅಂದರೆ 5th to 6th ಚೆನ್ನಾಗಿ ಮಾಡು. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಚೆನ್ನಾಗಿ ಮಾಡು. ಸೊ ದಟ್ ನಿಮಗೆ ಒಂದು ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಓಕೆನಾ. ಸೊ ಇದು ಕೆಲಸ ಇರೋದು. ಸೊ ನಿಮಗೆ 1 ಇಂದ 6th SEM ವರ್ಗೂ ಎಲ್ಲಾನು ತಗೊಂತಾರೆ. 1st to 6th SEM ವರ್ಗೂ ಎಲ್ಲಾನು ಕನ್ಸಿಡರ್ ಮಾಡ್ತಾರೆ ನಿಮ್ಮ ರ್ಯಾಂಕ್ ಅನೌನ್ಸ್ಮೆಂಟ್ಗೆ. ಇದು 50% ತಗೊಂತಾರೆ. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ. ನೀನು ಟೋಟಲ್ 1ನೇ ಸೆಮಿಸ್ಟ್ರಿಂದ 6ನೇ ಸೆಮಿಸ್ಟರ್ವರೆಗೂ ನೀನು ಎಷ್ಟು ಪರ್ಸೆಂಟೇಜ್ ತೆಗೆದಿದೆ, ಟೋಟಲ್ ಎಲ್ಲ ಸಬ್ಜೆಕ್ಟ್ಸು ಎಲ್ಲ ಮಾರ್ಕ್ಸ್ನು ಆ್ಯಡ್ ಮಾಡಿ ನಿನ್ನ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಂತ ನೋಡ್ತಾರೆ. 90% ಬಂತು ಅಂತ ಇಟ್ಕೊ, ಟೋಟಲ್ ಅಗ್ರಿಗೇಟ್ 90% ಬಂದಿದೆ ಅಂತ ಅಂದ್ಕೊ. ನಾಟ್ ಸಿ ಜಿ ಪಿ ಎ ಪರ್ಸೆಂಟೇಜ್ ಕೌಂಟ್ಸ್ ಮಾಡ್ತಾರೆ. ಅದರಲ್ಲಿ ಬೈ 2 ಮಾಡ್ತಾರೆ, 50% ತಗೊಂತಾರೆ. ಸೊ 90% ರಿಸಲ್ಟ್ ಬಂದಿದೆ ಅಂತಂದ್ರೆ ಅದರಲ್ಲಿ 50% ಬಂದ್ಬಿಟ್ಟು ನಿಮ್ದು 45% ಆಗುತ್ತೆ ಅಲ್ವಾ. DCETಗೆ ಬರ್ತಾರೆ. DCET ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ರಾಜು? ಯಾರಾದ್ರೂ ಹೇಳ್ರಿ ನೋಡೋಣ, ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಅಲ್ವಾ. ಈಗ 100 ಸಪೋಸ್ ಅಸ್ಯೂಮ್ಷನ್ ಮಾಡ್ಕೊ ಒಂದು 70 ಮಾರ್ಕ್ಸ್ ತೆಗೆದಿದ್ಯಾ ಅಂತ ಇಟ್ಕೊ. 100ಗೆ ಒಂದು 70 ಮಾರ್ಕ್ಸ್ ಕರೆಕ್ಟಾಗಿ ಮಾಡಿದ್ಯಾ ಅಂತ ಇಟ್ಕೊ. ಅಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಆಯ್ತು? 70% ಆಯ್ತು. ಆಬ್ವಿಯಸ್ 70% ಆಯ್ತು. 70% ಅಲ್ಲಿ ಅರ್ಧ ಎಷ್ಟಾಗುತ್ತೆ? 35 ತಗೋತಾರೆ. ಓಕೆ, ಸೊ ನೀವೇನಾದ್ರೂ ಇಫ್ ಯು ಗೆಟ್ 70 ಮಾರ್ಕ್ಸ್ ಇನ್ DCET, ಅದರಲ್ಲಿ ಅರ್ಧ ಬಂದ್ಬಿಟ್ಟು 35% ಆಗುತ್ತೆ. ಈ 35% ಈ 45% ಇಂದ ಇವೆರಡನ್ನು ಆ್ಯಡ್ ಮಾಡ್ತಾನೆ. ಎಷ್ಟಾಗುತ್ತೆ ಆ್ಯಡ್ ಮಾಡಿದ್ರೆ? ಎಷ್ಟು? 40 80 ಆಗುತ್ತೆ. 90 ಹೊಡಿವಂತೆ 80 ತಾನೆ? ಎಸ್, 80% ಆಗುತ್ತೆ. ಇದೇ ತರ ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈ ತರ ಪರ್ಸೆಂಟೇಜ್ನ ಕೌಂಟ್ ಮಾಡ್ತಾರೆ. ಯಾರ್ದು ಜಾಸ್ತಿ ಇರುತ್ತೆ ಅವನಿಗೆ ರ್ಯಾಂಕ್ 1 ಅಂತ ಕೊಡ್ತಾರೆ, ರ್ಯಾಂಕ್ 2, ರ್ಯಾಂಕ್ 3 ಹಿಂಗೆ ಕೊಟ್ಕೊಂಡು ಬರ್ತಾರೆ. ದಿಸ್ ಇಸ್ ದ ಪ್ರೊಸೀಜರ್. ಸೊ ಇವಾಗ ಇದರಿಂದ ನೀವು ಅರ್ಥ ಏನು ಮಾಡ್ಕೋಬೇಕಂದ್ರೆ, ಸರ್ ಫಾಸ್ಟ್ ಈಸ್ ಫಾಸ್ಟ್. ಓಕೆ, ಡಿಪ್ಲೊಮೊ ನಾನು ಚೆನ್ನಾಗಿ ಮಾಡಿಲ್ಲ ಸರ್, ಏನು ಮಾಡ್ಬೇಕು ಸರ್, ನನಗೀಗ ಅದ್ರದ್ದು ಇದು ಗೊತ್ತಾಗ್ತಿಲ್ಲ ಅಂತಂದರೆ, ಸ್ಟಿಲ್ ಯು ಹ್ಯಾವ್ ಚಾನ್ಸ್. ಏನು ಚಾನ್ಸ್ ಇದೆ ಅಂತಂದರೆ, ಯು ಕ್ಯಾನ್ ಕಂಪನ್ಸೇಟ್ ಫ್ರಮ್ ದಿಸ್ ಎಕ್ಸಾಮ್. DCET ಎಕ್ಸಾಮ್ನ ಅದ್ರ ಮುಖಾಂತರ ನೀವು ಕಂಪನ್ಸೇಟ್ ಮಾಡ್ಕೋಬಹುದು. ಅಂದ್ರೆ ಯಾಕೆ, ಹೆಂಗೆ ಕಂಪನ್ಸೇಟ್ ಮಾಡ್ಕೋಬಹುದು ಅಂತಂದ್ರೆ, ನಿಮ್ದು ಗ್ರಾಫ್ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ ನೀವು. ಇದು ಡಿಪ್ಲೊಮಾ ಬಂದ್ಬಿಟ್ಟು ಎಷ್ಟು 3 ವರ್ಷ ಓದಿರ್ತೀಯ, ಹೌದು ತಾನೆ? ಡಿಪ್ಲೊಮಾ 3 ವರ್ಷ ಓದೋದು ಒಂದೇನೆ, ಈ ಒಂದು 100 ಮಾರ್ಕ್ಸ್ ಎಕ್ಸಾಮ್ ಬರೆಯೋದು ಒಂದೇನೆ. ಯಾಕಂದ್ರೆ 50-50 ಅಂತ ನೋಡೋದು, ಇದು 50 ಅದು 50 ತಗೊಳ್ಳೋದ್ರಿಂದ ಎರಡು ಸೇಮ್ ತೂಕನೇ.
ಅಂದ್ರೆ 3 ವರ್ಷ ಏನ್ ದಬಾಕಿದ್ಯೋ ದಬಾಕು ಈ DCET ಒಂದು 100 ಮಾರ್ಕ್ಸ್ ಎಕ್ಸಾಮ್ ಏನಿದೆ ಅದಕ್ಕೆ ಈಕ್ವಲ್ ಆಗುತ್ತೆ. ಹಂಗಾಗಿ ಸೊ ನೀವು ಸ್ಟಿಲ್ ಯು ಹ್ಯಾವ್ ಒನ್ ಮೋರ್ ಇಯರ್ ಅಲ್ಲಿದೆ, ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ನ ಗೈನ್ ಮಾಡು. ಓಕೆ, ಅಂಡ್ DCET ಎಕ್ಸಾಮ್ನ ಚೆನ್ನಾಗಿ ಸ್ಕೋರ್ ಮಾಡು, ನಿಂದು ಕಂಪೌಂಡ್ ಆಗುತ್ತೆ. ಸ್ಟಿಲ್ ಯು ಹ್ಯಾವ್ ಚಾನ್ಸ್. ಓಕೆ, ಸೊ ಇದು ಒಂದು ಹೇಳ್ತೀನಿ ನಾನೀಗ. ಓಕೆ, ಸೊ ಇಷ್ಟು ಕ್ಲಾರಿಟಿ ಸಿಗ್ತಾ, ಏನಾರ ಡೌಟ್ ಇದೆಯಾ? ಸೆಮಿಸ್ಟರ್ ಎಕ್ಸಾಮ್ಸ್ನ ಇದನ್ನ ನೆಗ್ಲೆಕ್ಟ್ ಮಾಡ್ಕೋ, 5th 6th ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟನ್ನ ಸ್ಕೋರ್ ಮಾಡಿ. ಓಕೆ, ದಿಸ್ ಇಸ್ ದ ಥಿಂಗ್. ಸೊ DCET ಫೋಕಸ್ ಮಾಡಲೇಬೇಕು. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಾನು ಮುಂಚೆನೇ ಹೇಳಿದ್ದೀನಿ, DCET ಒಂದು ಎಕ್ಸಾಮು ನಿಮ್ಮ 3 ವರ್ಷಕ್ಕೆ ಸಮ. 3 ವರ್ಷ ಏನ್ ಸ್ಟ್ರಗಲ್ ಬಿದ್ದಿದ್ದೀರಾ, ಬಡ್ದಾಡಿದ್ದೀರಾ, ಅದಕ್ಕೆ ಈ 100 ಮಾರ್ಕ್ಸ್ ಈಕ್ವಲ್ ಆಗುತ್ತೆ. ಓಕೆ, ಹಂಗಾಗಿ ನೀವು DCET ಎಕ್ಸಾಮ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದಲೇಬೇಕು ಅನ್ನೋದು ನನ್ನ ಉದ್ದೇಶ. ಕ್ಲಿಯರ್? ಎಸ್. ಸೊ ಈಗ ಈ ಎಕ್ಸಾಮ್ಸ್ ಬಗ್ಗೆ, ರ್ಯಾಂಕ್ಸ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಅಂಡ್ ದೆನ್ ಕಮಿಂಗ್ ಟು ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಬರೋಣ ಸರ್. ಮ್ಯಾಥಮೆಟಿಕ್ಸ್ನಲ್ಲಿ ಟೋಟಲ್ ಎಷ್ಟು ಚಾಪ್ಟರ್ಸ್ ಇದೆ ಸರ್? ಮತ್ತೆ ಹೇಳ್ತೀನಿ. ಮತ್ತೆ ಇಲ್ಲಿ ಯಾರು ಪಾಠ ಮಾಡ್ತಾರೆ ಅಂತಂದರೆ 4 ಸಬ್ಜೆಕ್ಟ್ ನಾನೇ ಮಾಡ್ತೀನಿ. ಓಕೆ, ಮ್ಯಾಥ್ಸ್ ನಾನೇ ಮಾಡ್ತೀನಿ, ಅಂಡ್ FEEE ನಾನೇ ಮಾಡ್ತೀನಿ, PMS ನಾನೇ ಮಾಡ್ತೀನಿ, ಸ್ಟ್ಯಾಟಿಸ್ಟಿಕ್ಸ್ ನಾನೇ ಮಾಡ್ತೀನಿ. ನಾನೇ ಎಲ್ಲಾನು ಮಾಡ್ಕೊಡ್ತೀನಿ. IT ಸ್ಕಿಲ್ ಮಾತ್ರ ಬೇರೆ ಸರ್ ಮಾಡ್ತಾರೆ. ಓಕೆ, ಇದು ಒಂದು ನಿಮಗೆ ಗೊತ್ತಿರಲಿ. ಸರ್ ಎಲ್ಲ ಮಾಡ್ತೀರಾ ಸರ್? ಮಾಡ್ತೀನಪ್ಪ. ಓಕೆ, ನಿಮ್ಗೆ ಏನು ಬೇಕೋ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ನಿಮಗೆ ಮಾಡಿಕೊಡ್ತೀನಿ. ನಿಮ್ಗೆ ಏನು ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ, ಮತ್ತೆ ಸರ್ ಕಷ್ಟ ಇರುತ್ತೆ ಸರ್ ಎಕ್ಸಾಮು? ನಿಜವಾಗ್ಲೂ ನಿಮ್ಮ ಮೇಲೆ ಆಣೆ ಕಷ್ಟ ಇರಲ್ಲ. ಓಕೆ, ಯಾರಿಗೆ ಕಷ್ಟ ಅಂದರೆ ಯಾರು ಓದಲ್ಲ ಅವ್ರಿಗೆ ಕಷ್ಟ ಇರುತ್ತೆ. ಅವತ್ತು ನಾನು ಏನೇನು ಪಾಠ ಮಾಡ್ತೀನಿ ಅವತ್ತಿಂದ ಅವತ್ತು ಕ್ಲಾರಿಟಿ ಓದ್ತಾ ಬಂದವ್ರಿಗೆ ಯಾವುದು ಕಷ್ಟ ಆಗಲ್ಲ, ತುಂಬ ಈಸಿ ಇರುತ್ತೆ. ನಾನು ಹೇಳಿದ್ನಲ್ಲ, ದಿಸ್ ಈಸ್ ಎನ್ ಎಕ್ಸಾಮ್. ಓಕೆ, ಒಬ್ಬ SSLC ಹುಡುಗ ಪಾಸ್ ಆಗಿರೋ ಅಂಥವನು ಎಕ್ಸಾಮ್ ಬರೆಯೋ ಅಂತ ಎಕ್ಸಾಮ್ ಇದೆ, ನಾನು ಬಿಡ್ಕೊಡ್ತೀನಿ. ಓಕೆ ಸರ್, ಮತ್ತಿಲ್ಲಿ ಸರ್ ನಂದು ಬೇರೆ ಬೇರೆ ಬ್ರಾಂಚ್ ಇರುತ್ತೆ, ಎಲ್ಲ ಬ್ರಾಂಚ್. ಈಗ ಯಾಕೆ ಈ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದಾರೆ? IT ಸ್ಕಿಲ್ಸ್ ಇರ್ಬೋದು, PMS ಇರ್ಬೋದು, ಯಾಕೆ ಇಟ್ಟಿದ್ದಾರೆ? ಯಾವುದು ಸಬ್ಜೆಕ್ಟ್ ಡೆಪ್ತ್ ಇಲ್ಲ. ಯಾಕೆ ಅಂತ ಅಂದರೆ, ವೈ? ಬಿಕಾಸ್ ನಿಮ್ಮ ಎಂಜಿನಿಯರಿಂಗ್ನಲ್ಲಿ ಯು ಕ್ಯಾನ್ ಚೇಂಜ್ ದಿ ಬ್ರಾಂಚ್. ಅದು ಗೊತ್ತಿದೆ ತಾನೆ? ನಿಮ್ಮ ಏನು ಡಿಪ್ಲೊಮಾದಲ್ಲಿ ನೀವು ಬ್ರಾಂಚ್ ಇದೆ, CS ಇದ್ದೀರಾ, EC ಇದ್ದೀರಾ, ಸಿವಿಲ್ಲು, ಮೆಕ್ಯಾನಿಕಲ್ಲು, ಯಾವ ಬ್ರಾಂಚ್ ಬೇಕಾದ್ರೆ ಇರಲಿ, ನಿಮ್ಮ ಎಂಜಿನಿಯರಿಂಗಲ್ಲಿ ಸಪೋಸ್ ಯಾವುದೋ ಒಂದು ಸಿವಿಲ್ ಮಾಡಿರ್ತೀಯಪ್ಪ ಇಲ್ಲಿ. ಓಕೆ, ಸೊ ನನಗೆ CS ಮಾಡ್ಬೇಕಂತ ಇಷ್ಟ ಇರುತ್ತಪ್ಪ ಇಂಜಿನಿಯರಿಂಗ್ನಲ್ಲಿ. ಎಸ್, ಯು ಕ್ಯಾನ್ ಗೆಟ್ ಇನ್ ಟು CS ಬ್ರಾಂಚ್ ಇನ್ ಇಂಜಿನಿಯರಿಂಗ್. ಓಕೆನಾ, B ನಲ್ಲಿ ನೀನು ಮಾಡ್ಕೋಬಹುದು. ಸೊ ಹಂಗಾಗಿ ಚೇಂಜ್ ಆಫ್ ಬ್ರಾಂಚ್ಗೆ ಅವಕಾಶ ಇದೆ. ಹಂಗಾಗಿ ಅವರು ಈ ಸಬ್ಜೆಕ್ಟ್ಗಳು ಇಟ್ಟಿದ್ದಾರೆ. ಆ 5 ಸಬ್ಜೆಕ್ಟು ಜನರಲ್ ಸಬ್ಜೆಕ್ಟ್ಸ್. ನೀವೆಲ್ಲ ಬ್ರಾಂಚ್ ಅವರು ಕೂಡ ನಾನೇನು 5 ಚಾಪ್ಟರ್ಗಳು 5 ಸಬ್ಜೆಕ್ಟ್ಗಳು ಇಟ್ಟಿದ್ದೀನಿ, ಎಲ್ಲ ಓದಿರ್ತೀರ. ಹಂಗಾಗಿ ಆ 5 ಚಾಪ್ಟರ್ ಇಟ್ಟಿದ್ದಾರೆ, 5 ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ ಕ್ಲಾರಿಟಿ ಇರಲಿ, 5 ಸಬ್ಜೆಕ್ಟ್ ಯಾಕೆ ಅವನ್ನೇ ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ. ಬ್ರಾಂಚ್ನ ನೀವು ಚೇಂಜ್ ಮಾಡ್ಕೋಬಹುದು, ನಿಮ್ಮ ಇಷ್ಟ ಅದು. ಓಕೆ, ಚೇಂಜ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅದರಲ್ಲೇ ಪರ್ಸ್ಯೂ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಕಂಟಿನ್ಯೂ ಇನ್ ದ್ಯಾಟ್ ಓನ್ಲಿ. ಓಕೆ, ಸೊ ಇಟ್ಸ್ ಅಪ್ ಟು ಯು. ದಿಸ್ ದ ಥಿಂಗ್. ಕ್ಲಿಯರ್ ಅಲ್ವಾ? ಸೊ ಇಷ್ಟ ಆಯಿತು. ಈಗ ಕಮಿಂಗ್ ಟು ಇಂಜಿನಿಯರಿಂಗ್ ಮ್ಯಾಥ್ಸ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನಲ್ಲಿ ನಿಮಗೆ ಟೋಟಲ್ ಆಗಿ ಎಷ್ಟು ಚಾಪ್ಟರ್ ಇದೆ ಅಂತ ಅಂದರೆ 5 ಚಾಪ್ಟರ್ ಇದೆ. ಒಂದು ಮೊದಲನೇದು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಟ್ರಿಗ್ನೋಮೆಟ್ರಿ, ಸ್ಟ್ರೈಟ್ ಲೈನ್ಸ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್. ಈ ಥರ 5 ಚಾಪ್ಟರ್ಗಳಿದ್ದಾವೆ. ಸೊ ವೆಯ್ಟೇಜ್ ಏನಿರುತ್ತೆ ಸರ್ ಅಂತ ಅಂದರೆ, ಪ್ರತಿಯೊಂದು ಚಾಪ್ಟರ್ಗೂ ಕೂಡ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ಗೆ 4 ಮಾರ್ಕ್ಸ್ ಇರುತ್ತೆ, ಟ್ರಿಗ್ನೋಮೆಟ್ರಿಗೆ 4 ಮಾರ್ಕ್ಸ್ ಇರುತ್ತೆ, ಸ್ಟ್ರೈಟ್ ಲೈನ್ಸ್ಗೆ 4 ಮಾರ್ಕ್ಸ್ ಇರುತ್ತೆ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಗೆ 4 ಮಾರ್ಕ್ಸು, ಇದಕ್ಕೂ ಕೂಡ 4 ಮಾರ್ಕ್ಸು. ಟೋಟಲ್ಲು ನಿಮಗೆ 20 ಮಾರ್ಕ್ಸ್ ಸಬ್ಜೆಕ್ಟ್ ಇದು. ಮ್ಯಾಥಮೆಟಿಕ್ಸ್ ಇಂದ, ಇಂಜಿನಿಯರಿಂಗ್ ಮ್ಯಾಥ್ಸ್ ಇಂದ ನಿಮಗೆ ಟೋಟಲ್ ಆಗಿ 20 ಮಾರ್ಕ್ಸ್ ಕೇಳ್ತಾರೆ. ಓಕೆ, ತುಂಬ ಜನ ಸ್ಟ್ರಗಲ್ ಮಾಡೋದಿಲ್ಲೇ, ತೊಂದರೆ ಇಲ್ಲ. ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಕೇಳ್ಕೊಂಡು ಬನ್ನಿ, ಅಷ್ಟನ್ನು ಓದಿದ್ರೆ ಸಾಕು, ನೀವು ಬೇರೆ ಇನ್ನೇನು ಮಾಡೋದಿಲ್ಲ. ಓಕೆನಾ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಯೂಶಲಿ ನನ್ನ ಕ್ಲಾಸ್ ಯಾವ ಥರ ಇರುತ್ತೆ ಅಂತ ಅಂದರೆ, ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಥಿಯರಿ ಮಾಡ್ಕೊಡ್ತೀನಿ, ಆ್ಯಂಡ್ ಐ ವಿಲ್ ಗಿವ್ ಯು ಶಾರ್ಟ್ ಕಟ್ಸ್. ಓಕೆ, ಕ್ವಶನ್ ನೋಡಿ ಆನ್ಸರ್ ಹೇಳಬೇಕು. ಓಕೆನಾ, ಈ ತರಹದ ಶಾರ್ಟ್ ಕಟ್ಸ್ಗಳನ್ನ ಎಲ್ಲೂ ಕೊಡೋದಿಲ್ಲ. ಅಂತಹ ಶಾರ್ಟ್ ಕಟ್ಸ್ಗಳನ್ನೆಲ್ಲ ಹೇಳ್ಕೊಡ್ತೀನಿ. ನೀವು ಕ್ವಶನ್ ನೋಡಿ ಆನ್ಸರ್ ಹೇಳೋದು. ಓಕೆ, ಸೊ ಆ ಥರ ಶಾರ್ಟ್ ಕಟ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ಅದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊತ ಹೋಗಿ. ಯಾಕೆಂದರೆ ವಿತ್ ಇನ್ ಎ ಟೈಮ್ ಫ್ರೇಮ್ ನೀವು ಎಕ್ಸಾಮ್ಸ್ ಬರಿಬೇಕಾಗತ್ತೆ. ಆ್ಯಂಡ್
ಐ ಫರ್ಗೆಟ್ ಟು ಮೆನ್ಷನ್ ದಿ ಟೈಮ್ ಲಿಮಿಟ್ ಅಲ್ವಾ. ಎಕ್ಸಾಮ್ಸ್ದಲ್ಲಿ ಟೈಮ್ ಎಷ್ಟಿರುತ್ತೆ ಅಂತ ಅಂದರೆ ನಿಮಗೆ 3 hours ಟೈಮ್ ಇರುತ್ತೆ. 3 hours ಟೈಮ್ ಇರುತ್ತೆ. ಟೈಮ್ ಎಷ್ಟಿರುತ್ತೆ ಅಂತ ಅಂದರೆ 3 hours ಇರುತ್ತೆ. ಸೊ ಅಂದರೆ ನಿಮ್ಗೆ ಎಷ್ಟು ನಿಮಿಷ 3 hoursಗೆ? ಯಾರು ಹೇಳ್ರು? ವೆರಿ ಗುಡ್, ರೊಚ್ಚಿಗೆದ್ದ ಬಾಲಕರು. 180 minute ಟೈಮ್ ಇರುತ್ತೆ. 180 ನಿಮಿಷ ಟೈಮ್ ಇರುತ್ತೆ ನಿಮ್ಮ ಎಕ್ಸಾಮ್ಸ್ಗೆ. ಹಂಗಾಗಿ ಅಪ್ರಾಕ್ಸಿಮೇಟ್ಲಿ ಲೆಕ್ಕ ಹಾಕೊಂಬಿಡಿ. 180 ನಿಮಿಷ ಅಂತ ಅಂದರೆ 100 ಕ್ವಶನ್ಸ್ ಅಂದರೆ 1.8 minute ಪರ್ ಕ್ವಶನ್ ಸಿಗುತ್ತೆ. 1.8 minute ಪರ್ ಕ್ವಶನ್. ಓಕೆನಾ? 100 ಕ್ವಶನ್ಸ್ 180 minute ಅಂದರೆ 1.8 minute. ಓಕೆನಾ? ಸೊ ಆರಾಮಾಗಿ ಮಾಡ್ಬೋದು ನೀವು. ಇಫ್ ಯು ಟೇಕ್ ಡಿಫ್ರೆಂಟ್ ಎಕ್ಸಾಮ್ಸ್, ನೀವು ಬೇರೆ ಬೇರೆ ಎಕ್ಸಾಮ್ಸ್ ತಗೊಂಡ್ರೆ ಇಷ್ಟು ಟೈಮ್ ಕೊಡಲ್ಲ, 1 ನಿಮಿಷ ಟೈಮ್ ಕೊಡ್ತಾನೆ. ಸೊ ನಿಮ್ಮ ಅದೃಷ್ಟ ಇದು. ಓಕೆ, 1.8 minute ಕೊಟ್ಟ ನಿಮಗೆ ಒಂದು ಕ್ವಶನ್ಗೆ ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಎಲ್ಲ ಥಿಯರಿ ಬೇಸ್ಡ್ ಇರುತ್ತೆ, ನಿಮ್ಗೆ ಯಾವ್ದನ್ನು ತುಂಬಾ ಸಾಲ್ವ್ ಮಾಡೋಂಥದ್ದು ಇರಲ್ಲ. ಸಾಲ್ವ್ ಮಾಡೋಂಥದ್ದು ಏನಾದರೂ ಇದ್ರು ದಟ್ ಈಸ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಸಮ್ ಕ್ಯಾಲ್ಕುಲೇಷನ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಸಮ್ ಕ್ಯಾಲ್ಕುಲೇಷನ್ಸ್ ಇನ್ FEEE. ಅಷ್ಟು ಬಿಟ್ರೆ ಮಿಕ್ಕಿದ್ ಎಲ್ಲ ಜನರಲ್ ನೋಡೋದು ಓದೋದು ಹಾಕೋದು ಅಷ್ಟೇ. ನೋಡೋದು ಓದೋದು ಹಾಕೋದು. ಓಕೆ, ಸೊ ದೇವ್ರ ಹೆಸರು ಹೇಳಿ ಹಾಕೋದು ಅಷ್ಟೇ. ಓಕೆ, ಇಷ್ಟ ಆಯ್ತಪ್ಪ ಇವತ್ತಿನ ಕತೆ. ಈಗ ಕಮಿಂಗ್ ಟು ದಿ ಆಕ್ಚುಯಲ್ ಸಿಲೆಬಸ್. ನೋಡಿ, ಇಂಜಿನಿಯರಿಂಗ್ ಮ್ಯಾಥ್ಸ್ ಅಲ್ಲಿ 5 ಚಾಪ್ಟರ್ ಇದೆ ಅಂತ ಹೇಳಿದೆ, ಎಲ್ಲ 4 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ. ನಾನು ಇವತ್ತು ನಿಮಗೆ ಮಾಡಕ್ ಹೊರಟಿರೋ ಚಾಪ್ಟರ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ. ಈ ಟ್ರಿಗ್ನೋಮೆಟ್ರಿನ ಅಂತ ತಗೊಂತೀನಿ. ಸೊ ವೈ ಟ್ರಿಗ್ನೋಮೆಟ್ರಿ ಸರ್ ಅಂತ ಅಂದ್ರೆ, ಬಿಕಾಸ್ ನೀವು ಯಾವುದೇ ಚಾಪ್ಟರ್ಗೆ ಹೋಗು, ಈ ಟ್ರಿಗ್ನೋಮೆಟ್ರಿ ಬಗ್ಗೆ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಇರ್ಬೋದು, ಟ್ರಿಗ್ನೋಮೆಟ್ರಿ ಬಗ್ಗೆ ಕನ್ಸೆಪ್ಟ್ಸ್ ಯೂಸ್ ಮಾಡ್ತಾನೆ, ಕೀಪ್ ಆನ್ ಯೂಸಿಂಗ್ ದ ಸೇಮ್ ಥಿಂಗ್ಸ್. ಓಕೆ, ಹಂಗಾಗಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ ಟುಡೇ. ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಆಫ್ಟರ್ ದಿ ಕ್ಲಾಸ್ ಐ ವಿಲ್ ಸೆಂಡ್ ದಿ ಕ್ಲಾಸ್ ನೋಟ್ಸ್ ಅಂಡ್ ಆಸ್ ವೆಲ್ ಆಸ್ ದ PDF ಆಫ್ ದಿ ಸ್ಟಡಿ ಮೆಟೀರಿಯಲ್. ಸೊ ಯು ಫಸ್ಟ್ ಟೇಕ್ ದಿ ಪ್ರಿಂಟ್ಔಟ್ ಆಫ್ ದಟ್ ಅಂಡ್ ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಇದು ನಿಮಗೆ ತಲೆಯಲ್ಲಿರಬೇಕು. ಕ್ಲಿಯರ್ ಅಲ್ವಾ? ಅಂಡ್ ಏನಾದರೂ ನಿಮಗೆ ಫೀಡ್ಬ್ಯಾಕ್ ಇತ್ತು ಅಂತಂದರೆ, ಸೊ ನಿಮ್ಮ ಹತ್ರ ನಂಬರ್ ಇರುತ್ತೆ, ಸೊ ನನಗೆ ಮೆಸೇಜ್ ಮಾಡಿ. ಸೊ ಅವೇನಾದರೂ ವ್ಯಾಲಿಡ್ ಫೀಡ್ಬ್ಯಾಕ್ ಇತ್ತು ಅಂದರೆ ವಿಲ್ ಕನ್ಸಿಡರ್ ಇಟ್ ಆ್ಯಂಡ್ ಮೇಕ್ ಇಟ್ ಚೇಂಜ್. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ ಕಮಿಂಗ್ ಟು ದಿಸ್ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಬರೋಣ. ಸೊ ಎಲ್ಲರೂ ಬುಕ್ ತಗೊಳ್ಳಿ, ಹೊಸ ಬುಕ್ ಇಡಬೇಕು. ನಾನು ಈಗಲೇ ಹೇಳಿದ್ದೀನಿ, ನೀವು ಬುಕ್ ಇಟ್ಟಿದ್ದೀರೋ ಇಲ್ಲೋ ಅಂತ ನನಗೆ ಗೊತ್ತಾಗಲ್ಲ, ಬಟ್ ಎನಿ ಹೌ ಐ ಹೋಪ್ ಬುಕ್ ಇಡ್ತಾರೆ ನಮ್ಮ ಹೈಕ್ಳು, ಡಿಪ್ಲೊಮಾ ಹೈಕ್ಳು ತುಂಬ ಟ್ಯಾಲೆಂಟ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಸಪ್ರೇಟ್ ಬುಕ್ ಇಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಸ್, ಸೊ ಟೇಕ್ ದ ಹೆಡಿಂಗ್ ಸಪ್ರೇಟ್ ಬುಕ್ ಇರ್ಬೇಕು. ನಾನು ಅದನ್ನ ಹೇಳಿದ್ದು, ನೀಟಾಗಿ ನಾನು ಏನು ಹೇಳ್ತೀನಿ ನಾನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಕ್ಲಾಸಲ್ಲೇ ಇದ್ದೀವಿ ಅಂತ ಫೀಲ್ ಆಗ್ಬೇಕು ನಿಮಗೆ. ಬರ್ಕೊಳ್ಳಿ, ಟ್ರಿಗ್ನೋಮೆಟ್ರಿ ಹೆಡ್ಡಿಂಗ್. ಇಷ್ಟೊತ್ತು ಹೊಡೆದಿದ್ದು ಕತೆ ಸಾಕು, ಮ್ಯಾಟ್ರಿಕ್ ಬನ್ನಿ ಸರ್. ಬರ್ತೀನಪ್ಪ. ಟ್ರಿಗ್ನೋಮೆಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ನೀವೇನ್ ನಿಮ್ಮ ಇಂಜಿನಿಯರಿಂಗ್ ಹೋಗ್ತೀರಾ ಅಲ್ಲೂ ಕೂಡ ಟ್ರಿಗ್ನೋಮೆಟ್ರಿ ಅಂದ್ರೆ ಇಟ್ ಇಸ್ ಅ ಫಾರ್ಮುಲಾ ಬೇಸ್ಡ್, ಹೆವಿಲಿ ಫಾರ್ಮುಲಾ ಬೇಸ್ಡ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಆಮೇಲೆ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಈ ಫಾರ್ಮುಲಾ ಕಲ್ತಿದ್ದೀರಾ ಅಂತಂದ್ರೆ ಇಡೀ ಮ್ಯಾಥಮೆಟಿಕ್ಸ್, ಯು ಟೇಕ್ ಎನಿ ಚಾಪ್ಟರ್, ಇಫ್ ಯು ಟೇಕ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಯು ಟೇಕ್ ಇಂಟಿಗ್ರಲ್ ಕ್ಯಾಲ್ಕುಲಸ್, ಎಲ್ಲದರಲ್ಲೂ ಇವನ್ನ ಯೂಸ್ ಮಾಡ್ತೀವಿ. ಈ ನಮ್ಮೂರ್ ಕಡೆ ಇದನ್ನ ಈಗ ಈ 3 ಬಿಟ್ಟೋರು ಅಂತ ಕರೀತಾರೆ. ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ. ಈ ಚಾಪ್ಟರ್ ಹಂಗೇನೆ. ಓಕೆನಾ? ಎಲ್ಲಾ ಕಡೆ ಓಡಾಡ್ತಿರುತ್ತೆ. ಓಕೆನಾ? ಹಂಗಾಗಿ ಈಗ ಇಂಥ ಚಾಪ್ಟರ್ಗಳ ಜೊತೆ ದುಶ್ಮನಿ ಕಟ್ಕೊಳ್ಳೋದ್ರ ಬದಲು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೊ ಈಗ ಟ್ರಿಗ್ನೋಮೆಟ್ರಿ ಜೊತೆ ನೀನು ದುಶ್ಮನಿ ಕಟ್ಕೋಬಾರ್ದು, ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಚೆನ್ನಾಗಿ ಮಾತಾಡಿಸ್ಬೇಕು. ಫ್ರೆಂಡ್ಶಿಪ್ ಅಂದ್ರೆ ಹೆಂಗೆ ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ? ಇಫ್ ಯು ಸ್ಪೆಂಡ್ ಮೋರ್ ಟೈಮ್ ವಿತ್ ಇಟ್. ಓಕೆನಾ? ಟ್ರಿಗ್ನೋಮೆಟ್ರಿ ಜೊತೆ ನೀನು ಜಾಸ್ತಿ ಮಾತಾಡು. ಓಕೆನಾ? ಸೊ ಜಾಸ್ತಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು, ಡೆಫಿನೆಟ್ಲಿ ಅದು ನಿಮಗೆ ಫ್ರೆಂಡ್ ಆಗುತ್ತೆ. ಟ್ರಿಗ್ನೋಮೆಟ್ರಿ ನೀನು ನನಗೆ ಇಷ್ಟ ಇಲ್ಲ ಕಣೋ, ಸ್ವಲ್ಪ ದೂರ ಹೋಗೋ ಅಂತಂದ್ರೆ ನೀನ್ ಕಳಿಸೋದಲ್ಲ, ಅದೇ ದೂರ ಹೋಗ್ಬಿಡುತ್ತೆ, ನಿನ್ ಕೈಗೆ ಎಟ್ಕಲ್ಲ, ಅಷ್ಟು ದೂರ ಹೋಗ್ಬಿಡುತ್ತೆ. ಹುಷಾರಾಗಿರು. ಓಕೆ, ಸೊ ಇದು ತಲೆಯಲ್ಲಿ ಇರ್ಲಿ ನಿನ್ಗೆ. ಓಕೆ, ಮೈ ಗುಡ್ನೆಸ್, ವೆರಿ ಗುಡ್. ಸೊ ಫಸ್ಟ್ ಆಫ್ ಆಲ್ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಪ್ರತಿ ಚಾಪ್ಟರ್ ಸ್ಟಾರ್ಟ್ ಆದಕ್ಕಿಂತ ಮುಂಚೆ ಈ ಚಾಪ್ಟರ್ದು ಓವರ್ ವ್ಯೂ ಹೇಳ್ಬಿಡ್ತೀನಿ. ಈ ಚಾಪ್ಟರ್ ನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಅದನ್ನ ಬರ್ಕೊಂಬಿಡಿ. ಫಸ್ಟ್ ರೈಟ್ ಡೌನ್ ದಿ ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್. ಕಂಟೆಂಟ್ಸ್ ಬರ್ಕೊಂಬಿಡಿ. ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್.
ಓಕೆ, ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್ ಬರ್ಕೊಂಬಿಡೋಣ. ಸೊ ಮೊದಲನೇ ಕಂಟೆಂಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಟೋಟಲ್ ಆಗಿ ನಿಮಗೆ 6 ಕಂಟೆಂಟ್ ಬರ್ತವೆ, 6 ಟಾಪಿಕ್ ಬರ್ತವೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸೊ ಮೊದಲನೇದು ಬಂದ್ಬಿಟ್ಟು ಕನ್ಸೆಪ್ಟ್ ಆಫ್ ಆಂಗಲ್ಸ್ ಅಂತ. ಕನ್ಸೆಪ್ಟ್ ಆಫ್ ಆಂಗಲ್ಸ್ ಬಗ್ಗೆ ನೀವು 10th ಅಲ್ಲೆಲ್ಲ ಓದಿದ್ರೆ ಆಂಗಲ್ಸು ಟ್ರಿಗ್ನೋಮೆಟ್ರಿ ಆಲ್ರೆಡಿ ನಿಮಗೆ 10th ಅಲ್ಲಿ ಕೂಡ ಇತ್ತು. ಓಕೆನಾ? ಸೊ ಆಲ್ರೆಡಿ ನೀವು ಸೆಕೆಂಡ್ ಸೆಮಿಸ್ಟರ್ ಓದಿರ್ತೀರ, ಇದನ್ನೆಲ್ಲ ಮರ್ತಿರ್ತಾರೆ. ಇರ್ಲಿ ಬಿಡು, ತೊಂದರೆ ಇಲ್ಲ, ಹೇಳ್ಕೊಡ್ತೀನಿ. ಕನ್ಸೆಪ್ಟ್ ಆಫ್ ಆಂಗಲ್ಸ್, ಮತ್ತೆ ಇದರಲ್ಲಿ ರೇಡಿಯನ್ ಅಂಡ್ ಡಿಗ್ರಿ ಮೆಜರ್ ಅಂತ, ರೇಡಿಯನ್ ಅಂಡ್ ಡಿಗ್ರಿ ಮೆಜರ್ ಅಂತ ಬರುತ್ತೆ. ಸೊ ಆಂಗಲ್ನ ಮೆಜರ್ ಮಾಡೋದಕ್ಕೆ 2 ಮೆಜರ್ಮೆಂಟ್ ಇದಾವೆ. ಸೊ ಅದನ್ನ ರೇಡಿಯನ್ ಅಂಡ್ ಡಿಗ್ರಿ ಮೆಜರ್ ಅಂತ ಕರೀತೀವಿ. ಇಷ್ಟು ಆಂಗಲ್ಸ್ ಬಗ್ಗೆ, ರೇಡಿಯನ್ ಡಿಗ್ರಿ ಮೆಜರ್ ಬಗ್ಗೆ ಇಲ್ಲಿ ನಿಮಗೆ ಕ್ವಶನ್ ಕೇಳ್ತಾನೆ. ಎರಡನೇ ಟಾಪಿಕ್ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇದ್ರ ಮೇಲೆ ಕ್ವಶನ್ ಕೇಳ್ಬೋದು ನಿಮಗೆ. ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್, ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಅಂತ ಬರುತ್ತೆ. ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್, ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್. ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಅದನ್ನ ASTC ರೂಲ್ ಅಂತ ಕರೀತಾರೆ. ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಅಲೈಡ್ ಆಂಗಲ್ಸ್ ಅಂತ ಬರುತ್ತೆ. ಅಲೈಡ್ ಆಂಗಲ್ಸ್ ಅಂತ ಬರುತ್ತೆ. ಅಂದ್ರೆ ಇದರಲ್ಲಿ ನಿಮಗೆ 0 ± ಥೀಟಾ ಬರುತ್ತೆ, 90 ± ಥೀಟಾ ಬರುತ್ತೆ, 180 ± ಥೀಟಾ ಬರುತ್ತೆ. ಓಕೆನಾ? ಸೊ ಅಥವಾ ನಿಮಗೆ 270 ± ಥೀಟಾ ಬರುತ್ತೆ, ಅದು 360 ± ಥೀಟಾ ಅಗೇನ್ ರಿಪೀಟ್ ಆಗುತ್ತೆ ಇದು. ಸೊ ಹಂಗಾಗಿ ಇಷ್ಟು ಬರ್ತವೆ ನಿಮಗೆ ಅಲೈಡ್ ಆಂಗಲ್ಸ್ ಅಂತ. ನಾಲ್ಕನೇ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಕಾಂಪೌಂಡ್ ಆಂಗಲ್ಸ್ ಅಂತ ಬರುತ್ತೆ. ಕಾಂಪೌಂಡ್ ಆಂಗಲ್ಸ್ ನಾಲ್ಕನೇ ಟಾಪಿಕ್, ಕಾಂಪೌಂಡ್ ಆಂಗಲ್ಸ್. ಓಕೆನಾ? ಐದನೇ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಬರುತ್ತೆ. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್, ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಬರುತ್ತೆ. ಆರನೇ ಟಾಪಿಕ್ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ ಅಂತ ಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ. ಇಷ್ಟು ಟಾಪಿಕ್ ಬರುತ್ತೆ ಅಣ್ಣ. ಸೊ 6 ಟಾಪಿಕ್ ಬರುತ್ತಣ್ಣ. 6 ಟಾಪಿಕ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್. ಈ 6 ಟಾಪಿಕ್ ಬರುತ್ತೆ, ಇಷ್ಟೇ. ಸೊ ಎಲ್ಲಿಂದ ಕ್ವಶನ್ ಕೇಳ್ತಾನೆ ಸರ್? ಎಷ್ಟು ಕ್ವಶನ್ ಕೇಳ್ತಾನೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಎಷ್ಟು ಕ್ವಶನ್ ಕೇಳ್ತಾನಪ್ಪ ರಾಜು? ಹೇಳ, ಎಷ್ಟು ಕ್ವಶನ್? 4 ಮಾರ್ಕ್ಸ್ ಬರುತ್ತೆ. ಎಸ್, 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್ ಎಲ್ಲಿಂದ ಕೇಳ್ತಾರೆ ಸರ್? 6 ಟಾಪಿಕ್, 4 ಕ್ವಶನ್, ಅವನು ಮೂಡ್ ಮೇಲೆ ಡಿಪೆಂಡು. ಎಲ್ಲಿಂದ ಬೇಕಾದ್ರೆ ಕ್ವಶನ್ ಎತ್ಬೋದು, ಇದರಿಂದನೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ, ಸೊ ಯಾವುದೋ ಒಂದು 6 ಟಾಪಿಕ್ ನಲ್ಲಿ 4 ಕ್ವಶನ್ ಎತ್ತಿ ನಿಮಗೆ ಕೊಡ್ತಾನೆ, ಇಷ್ಟ. ಓಕೆನಾ? ಸೊ ಇದು ಕತೆ. ಇಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು, ಇದು ತಲೆ. ಮತ್ತೆ ಪಾಠ ಮಾಡಬೇಕಾದ್ರೆ ಕರೆಕ್ಟಾಗಿ ಸೀರಿಯಸ್ ಆಗಿರಿ ಅಂತ ಹೇಳಿದ್ದೀನಿ. ಮತ್ತೆ ಬಿಲೀವ್ ಮಾಡ್ಬೇಕು ಫಸ್ಟ್. ಓಕೆ, ಯಾವುದನ್ನೇ ಒಂದನ್ನ ಬಿಲೀಫ್ ಮಾಡೋದ್ರಿಂದ ನಮ್ಗೆ ಅರ್ಧ ಧೈರ್ಯ ಬರುತ್ತೆ. ಒಂದು ನಿಮಗೆ ಬಿಲೀಫೇ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಸದ್ಯದ ಮಟ್ಟಿಗೆ ಯು ಹ್ಯಾವ್ ಟು ಬಿಲೀವ್ ಇನ್ ಮೀ ಅಷ್ಟೇ. ನನ್ನ ನಂಬಬೇಕು, ನಾನೇ ದೇವ್ರು ನಿಮ್ಗೀಗ, ಅರ್ಧಲ್ವಾ? ಆಮೇಲೆ ನನ್ನ ಫೋಟೋ ಗೀಟ ತಗೊಂಡು ಆರಾಗಿರ ಹಾಕಿರೋ ಹುಷಾರ್ ನಾವು. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಪ್ಪ, ದೇವರು ಅಂದ ತಕ್ಷಣ. ಓಕೆ, ಆ ಥರ ಬೇಡ. ಅಂದರೆ ನಾನೇನು ಹೇಳ್ತೀನಿ ಅದು ನಂಬು. ಸರ್ ಇದ್ದಾರಪ್ಪ, ಏನೇ ಆಗಲಿ ಸರ್ ಇದ್ದಾರಪ್ಪ, ಅವ್ರು ನೋಡ್ಕೊತಾರೆ. ಬಟ್ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಓಕೆ, ನಾನು ಒಂದು ವರ್ಷದ ಮಟ್ಟಿಗೆ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡಿರ್ಬೇಕು. ಸೊ ನಿಮ್ಮ ಅಣ್ಣ ಅಂದ್ಕೊಳ್ಳಿ, ನಿಮ್ಮ ತಮ್ಮ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಗಿನ್ನ ಏಜಲ್ಲಿ ದೊಡ್ಡವನು ನಾನು. ಓಕೆ, ಏನಾದರೂ ಅಂದ್ಕೋ. ಓಕೆ,
ಸೊ ಬಿಲೀಫ್ ಇರಲಿ. ಸೊ ನಿಮ್ಮ ಅಪ್ಪ ಅಮ್ಮನ ಹೆಂಗೆ ಬಿಲೀಫ್ ಮಾಡ್ತೀರಾ ಹಂಗೆ ನನ್ನ ಮೇಲೂ ಬಿಲೀಫ್ ಇರಲಿ. ಓಕೆನಾ? ಸೊ 1 ವರ್ಷದ ಮಟ್ಟಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಓಕೆ, ಆ ಥರ ಕ್ಲಿಯರ್ ಅಲ್ವಾ? ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಸಿಲೆಬಸ್. ಮೊದಲನೇದು ಬರ್ಕೊಳ್ಳಿ, ಕನ್ಸೆಪ್ಟ್ ಆಫ್ ಆಂಗಲ್ಸ್, ರೇಡಿಯನ್ ಮೆಜರ್ ಅಂಡ್ ಡಿಗ್ರಿ ಮೆಜರ್. ಪ್ರತಿಯೊಂದು ಟಾಪಿಕ್ಕು ಅಂದರೆ ನಾನು ಏನು ಹೇಳ್ತೀನಿ ಟಾಪಿಕ್ನ ಬರೆಸ್ತೀನಿ, ಅದೇ ಟಾಪಿಕ್ ಆರ್ಡರ್ನಲ್ಲೇ ಹೋಗ್ತಾ ಇರ್ತೀನಿ. ಸೊ ದಟ್ ಯು ಕ್ಯಾನ್ ಚೆಕ್ ಇಟ್. ಓಕೆನಾ? ಸೊ ಯಾವ್ದಾದ್ರು ಟಾಪಿಕ್ ಬಿಟ್ರಾ ಇಲ್ವಾ ಅಂತ ಯು ಕ್ಯಾನ್ ವೆರಿಫೈ ಇಟ್. ಓಕೆನಾ? ತೊಂದರೆ ಇಲ್ಲ. ಬೇಗ ಬೇಗ ನಾನು ಹೇಳ್ತೀನಿ ಹೆಂಗೆ ಗೊತ್ತಾ, ಬೇಗ ನೀವು ಸಿಲೆಬಸ್ ಮುಗಿಸ್ಕೊಂಡ್ರೆ ಪದೇ ಪದೇ ರಿವಿಷನ್ ಮಾಡ್ಬೋದು. ಸೊ ಮೋರ್ ನಂಬರ್ ಆಫ್ ರಿವಿಷನ್ ನಿಮಗೆ ಕನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಇದು ತಲೆಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಕುಯ್ತಾ ಇದ್ದೀನಿ. ಸೊ ಇವತ್ತಿರುತ್ತೆ, ಬಟ್ ನಾಳೆಯಿಂದ ಈ ಥರ ಕುಯ್ಯೋದೆಲ್ಲ ಇರಲ್ಲ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಜಸ್ಟ್ ಡೈವ್ ಇನ್ ಟು ದ ಸಿಲೆಬಸ್. ಓಕೆ, ರೈಟ್ ಡೌನ್ ಕನ್ಸೆಪ್ಟ್ ಆಫ್ ಆಂಗಲ್ಸ್. ಕನ್ಸೆಪ್ಟ್ ಆಫ್ ಆಂಗಲ್, ಕನ್ಸೆಪ್ಟ್ ಆಫ್ ಆಂಗಲ್. ಸಪ್ರೇಟ್ ನೋಟ್ಬುಕ್ ಇಡಬೇಕು ಅಂತಮ್ಮ, ಈಗಲೇ ಹೇಳಿದ್ದೀನಿ ಕೇಳು. ಕನ್ಸೆಪ್ಟ್ ಆಫ್ ಆಂಗಲ್ ಸಪ್ರೇಟ್ ನೋಟ್ಬುಕ್ ಇರಬೇಕು. ನಾವೇನು ಬರೆಸ್ತೀವಿ ಬರ್ಕೊಂತ ಇರಬೇಕು. ಮತ್ತೆ ಎಷ್ಟೊಂದು ವಿಷಯಗಳನ್ನ ನಾವು ಎಕ್ಸ್ಟ್ರಾ ಹೇಳಿರ್ತೀವಿ, ಅದು ನೋಟ್ಸ್ನಲ್ಲಿ ಇರೋದಿಲ್ಲ. ಅಂಥದ್ನ ನೀನು ಕರೆಕ್ಟಾಗಿ ಕ್ಲಾಸ್ ಕೇಳಿ ಬರ್ಕೊಂಡಿದ್ರೆ ಇದು ಶಾರ್ಟ್ಕಟ್ ಹೇಳಿದ್ರಲ್ಲ ಸರ್ ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲಾನು ಬರ್ಸ್ಕೊಂಡ್ಕೊಳ್ಳೋಕ್ಕಾಗಲ್ಲ. ಓಕೆನಾ? ಆ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ನಾವು ಕೊಡೋ ಸ್ಟಡಿ ಮೆಟೀರಿಯಲ್ ಇಲ್ಲದೆ ಇರ್ಬೋದು ಆ ಟಾಪಿಕ್, ಬಟ್ ನಾನು ಇಲ್ಲಿ ಹೇಳಿರ್ತೀನಿ. ಹಾಗಾಗಿ ರೆಗ್ಯುಲರ್ ಮೈಂಟೈನ್ ತುಂಬ ಇಂಪಾರ್ಟೆಂಟ್. ಏನೋ ಡೌಟ್ ಇದೆ ಕೇಳಪ್ಪ. ಯಾರೋ ಕೇಳಕ್ಕೆ ಬಂದರೂ ನಾನು ಇದು ಮಾಡಿದೆ. ಹೇಳಪ್ಪ, ಏನೋ ಡೌಟ್ ಕೇಳಕ್ ಬಂದ್ರೇನೋ ಯಾರಾದರೂ? ಏನೂ ಇಲ್ವಾ? ಕ್ಲಾಸ್ ಬಂದ್ಬಿಟ್ಟು ಮಾಮೂಲಿ ಇರುತ್ತೆ. ನಾನು ಟೈಮಿಂಗ್ ಹೇಳ್ತೀನಿ, ನಿಮಗೆ ಎಕ್ಸಾಕ್ಟ್ ಟೈಮಿಂಗ್ ಕೊಡ್ತೀನಿ. 1.5 hour ಅಂತೂ ಕ್ಲಾಸ್ ಮಿನಿಮಮ್ ಇರುತ್ತೆ. 4 days ಇರುತ್ತೆ. 1 day ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ. ದಟ್ ಈಸ್ ಇನ್ ದ ಆ್ಯಪ್. ನಮ್ಮದೊಂದು ಸಪ್ರೇಟ್ ಆ್ಯಪ್ ಇರುತ್ತೆ. ಸೊ ಆ್ಯಪ್ನಲ್ಲಿ ನಿಮಗೆ ಇರುತ್ತೆ ಟೆಸ್ಟು, ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಆ ಆ್ಯಪ್ ಬಂದುಬಿಟ್ಟು ನಾನು ಲಿಂಕ್ ಹಾಕಿರ್ತೀನಿ, ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಅರ್ಜುನ ಬ್ಯಾಚ್ ಅಂತ ಇದೆ. ಓಕೆನಾ? ಸೊ DCET ಅರ್ಜುನ ಬ್ಯಾಚ್ ಲಾಂಗ್ ಟರ್ಮ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ₹1 ಚಾರ್ಜ್ ಇಟ್ಟಿದ್ದೀನಿ. ಓಕೆ, ಸೊ ಯಾಕಂದರೆ ನೀವು ಫುಲ್ ಫ್ರೀ ಅಂತಂದರೆ ಅದು ಚೆನ್ನಾಗಿರಲ್ಲ ಅಂತ ₹1 ಚಾರ್ಜ್ ಇಟ್ಟಿದ್ದೀನಿ. ಓಕೆ, ಸೊ ₹1 ಪೇ ಮಾಡಿ ಕೋರ್ಸಿಗೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. A to Z ಎಲ್ಲ ಮಾಕ್ ಟೆಸ್ಟ್ಗಳು ಸಿಗುತ್ತೆ. ಲಾಸ್ಟ್ ಇಯರ್ದು ಕೂಡ ಈ ವರ್ಷ ಸಪ್ರೇಟಾಗಿ ಅಪ್ಡೇಟೆಡ್ ಟೆಸ್ಟ್ ಲಿಸ್ಟ್ನ ಕೊಡ್ತೀನಿ. ಓಕೆನಾ? ಸೊ ಆ ಕ್ವಶನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಹೋಯ್ತು ಅಂತ ಅಂದರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ಹೇಳ್ತೀನಲ್ಲ, ಯು ಕ್ಯಾನ್ ಡೂ ಮಿರಾಕಲ್ಸ್. ಹಬ್ಬ ಮಾಡ್ಬೋದು ಊರಲ್ಲಿ. ಓಕೆ, ಅಷ್ಟೇ. ಸರ್ ಆ್ಯಂಗಲ್ ಅಂದರೆ ಏನು ಸರ್ ಅಂತ ಅಂದರೆ, ಏನು ಆ್ಯಂಗಲ್ ಅಂತಂದರೆ ಕೇಳಿದ್ರೆ, ತುಂಬ ಕಡೆ ಕೇಳಿದ್ರಲ್ವ ಆ್ಯಂಗಲ್ ಅಂತ ಅಂದರೆ. ಆ್ಯಂಗಲ್ ಅಂತ ಅಂದರೆ ಏನು ಯೂಶಲಿ ಅಂತಂದರೆ, ಯಾಕೆ ಯೂಸ್ ಮಾಡ್ತೀವಿ ಆ್ಯಂಗಲ್ನ ಅಂತ ಅಂದರೆ, ಇಟ್ ಈಸ್ ಎ ಮೆಷರ್ ಆಫ್ ರೊಟೇಷನ್ ಅಂತ. ಎಷ್ಟು ರೊಟೇಟ್ ಆಗಿದೆ ಯಾವುದೋ ಒಂದು ವಿಷಯ. ಓಕೆನಾ? ಸೊ ಯಾವುದೋ ಒಂದು ಲೈನ್ ಇರ್ಬೋದು, ಏನೋ ಒಂದು ಎಷ್ಟು ರೊಟೇಟ್ ಆಗಿದೆ ಅನ್ನೋದನ್ನ ಆ್ಯಂಗಲ್ ಅಂತ ಕರೀತಾರೆ. ಆ್ಯಂಗಲ್ ಅಂತ ಅಂದರೆ ಯಾರಾದರೂ ಕೇಳಿದ್ರೆ ನಿಮ್ಗೆ ಏನಪ್ಪ ಅಂತಂದರೆ, ಇಟ್ ಈಸ್ ಎ ಮೆಷರ್ ಆಫ್ ರೊಟೇಷನ್. ಎಷ್ಟು ರೊಟೇಟ್ ಆಗಿದೆ. ಈಗ ಸಪೋಸ್ ನೋಡಿ, ಈಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊತೀನಿ. ಈಗ ಇದು ಒಂದು ಲೈನ್ ಇದೆ ಅಂತ ಅನ್ಕೋ. ಸೊ ದಿಸ್ ಇಸ್ ಎ ಲೈನ್ ಅಲ್ವಾ? ಸೊ ಇದನ್ನ ನಾವು ಒಂದು ಫಿಕ್ಸ್ಡ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಎ ಫಿಕ್ಸ್ಡ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಇಟ್ ಈಸ್ ಎ ಫಿಕ್ಸ್ಡ್ ಪಾಯಿಂಟ್. ಇದು ಹಿಂಗೆ ಫಿಕ್ಸ್ ಮಾಡ್ಕೊ. ಓಕೆ, ಇದು ಹಿಂಗೆ ಫಿಕ್ಸ್ ಮಾಡ್ಕೊ. ಇದನ್ನು ಸ್ಟ್ರೈಟ್ ಲೈನ್ ಅಂತ ಅನ್ಕೋ, ಅಸಂಪ್ಷನ್ ಮಾಡ್ಕೊ. ಓಕೆ, ಇದನ್ನ ನಾನು ಹಿಂಗಿದಿದ್ನ ಇಲ್ಲಿ ಫಿಕ್ಸ್ ಇದೆ, ಹಿಂಗೆ ರೊಟೇಟ್ ಮಾಡ್ತೀನಿ. ಇದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಹಿಂಗಾಗುತ್ತಲ್ಲನಪ್ಪ. ಇದನ್ನ ಏನಂತ ಕರಿತೀವಿ ಅಂದರೆ ಇನಿಷಿಯಲ್ ಸೈಡ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ಅಂದರೆ ಇನಿಷಿಯಲ್ ಸೈಡ್. ಇನಿಷಿಯಲ್ ಸೈಡ್ ಅಂತ ಕರಿತೀವಿ. ಇದು ಮೊದಲು ಇದ್ದಿದ್ದು. ಮೊದಲು ಹಿಂಗಿತ್ತು, ಚೂರು ರೊಟೇಟ್ ಮಾಡಿದೆ. ಏನು ಮಾಡಿದೆ? ರೊಟೇಟ್ ಮಾಡಿದೆ. ಇದು ಇಲ್ಲಿಗೆ ಬಂದು ನಿಂತ್ಕೊಂಡು, ಇದನ್ನ ನಾವು ಟರ್ಮಿನಲ್ ಸೈಡ್ ಅಂತ ಕರಿತೀವಿ. ಟರ್ಮಿನಲ್ ಸೈಡ್ ಅಂತ ಕರಿತೀವಿ. ಫೈನಲ್ ಆಗಿ ಬಂದು ನಿಂತಿದ್ದು. ಮೊದಲು ಹಿಂಗಿತ್ತು, ಚೂರು ರೊಟೇಟ್ ಮಾಡಿದೆ, ಎತ್ತದೆ, ಹಿಂಗೆ ಎತ್ತದೆ, ಹಿಂಗೆ ಹೋಗಿ ನಿಂತ್ಕೊಂತು. ಓಕೆನಾ? ಅಂದ್ರೆ ಮೊದ್ಲಿಂಗಿತ್ತು, ಈಗ ಹಿಂಗಾಯ್ತು ಅಂದ್ರೆ ರೊಟೇಟ್ ಆಗಿದೆ ತಾನೆ. ರೊಟೇಟ್ ಆಗಿದೆ ಅಂದ್ರೆ ಇಟ್ ಈಸ್ ಎ ಮೆಷರ್ ಆಫ್ ರೊಟೇಟ್. ಎಷ್ಟು ರೊಟೇಟ್ ಆಗಿದೆ ಅಣ್ಣ? ಅದನ್ನ ಹೇಳದೆ ಆಂಗಲ್ ಅಂತ. ಎಷ್ಟು ರೊಟೇಟ್ ಆಗಿದೆ ಅಂತ ಒಂದು ಮೆಷರ್ಮೆಂಟ್ ಬೇಕಲ್ಲ ನಿನ್ಗೆ.
ಎಷ್ಟಾಗಿದೆ? ಒಂದಾಗಿದೆ, ಎರಡಾಗಿದೆ, ಮೂರಾಗಿದೆಯಾ? ಅರ್ಥದಲ್ಲಪ್ಪ. ಈಗ ನಿನ್ನ ಹೈಟ್ ಕೇಳ್ತೀನಪ್ಪ ನಾನು ನಿನಗೆ. ಓಕೆ, ನಿನ್ನ ಹೈಟ್ ಎಷ್ಟು ಅಂತ. ಉದ್ದಕ್ಕಿದ್ದೀನಿ ಅಂತ ಹೇಳ್ತೀಯಾ? ಹಿಂಗಿದ್ದೀನಿ ಅಂತ ಹೇಳ್ತೀಯಾ? ಒಂದು ಮೆಷರ್ಮೆಂಟ್ ಇದೆ ತಾನೆ ಅದಕ್ಕೆ. ಎಷ್ಟು ಹೈಟ್ ಇದ್ದೀನಿ? 5.6 ಇದ್ದೀನಿ, 5.2 ಇದ್ದೀನಿ, 4.9 ಇದ್ದೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೊಂದು ಮೆಷರ್ಮೆಂಟ್ ಇದೆ. ಎಷ್ಟು ರೊಟೇಟ್ ಆಗಿದೆ ಅನ್ನೋದಕ್ಕೂ ಒಂದು ಮೆಷರ್ಮೆಂಟ್ ಬೇಕೇ ಬೇಕು ಅಲ್ವಾ? ಅದನ್ನ ನಾವು ಆಂಗಲ್ಸ್ ಅಂತ ಕರಿತೀವಿ. ಇಟ್ ಇಸ್ ಎ ಮೆಷರ್ ಆಫ್ ರೊಟೇಷನ್. ಓಕೆನಾ? ಎಷ್ಟು ರೊಟೇಟ್ ಆಗಿದೆ ಅನ್ನೋದನ್ನ ಸೂಚಿಸುವುದಕ್ಕೆ ನಾವು ಆಂಗಲ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಎಷ್ಟು ರೊಟೇಟ್ ಆಗಿದೆ ಅದನ್ನ ಮತ್ತೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ಎಷ್ಟು ರೊಟೇಟ್ ಆಗಿದೆ ಅಂದ್ರೆ ಇಷ್ಟು ರೊಟೇಟ್ ಆಗಿದೆಯಾ. ಓಕೆನಾ? ಸೊ ಇದನ್ನ ಯೂಶಲಿ ಥೀಟಾ ಅಂತೀವಿ, ಸಮಟೈಮ್ಸ್ ಏನೋ ಅಂತ ಕರಿತೀವಿ. ಇಲ್ಲಿ ಏನ್ ಸಬ್ಟೆಂಡ್ ಆಗಿದೆ ಇದನ್ನೇ ನಾವು ಆಂಗಲ್ ಅಂತ ಕರಿತೀವಿ. ಓಕೆ, ಇನಿಷಿಯಲ್ ಸೈಡ್ ಇಂದ ಟರ್ಮಿನಲ್ ಸೈಡ್ಗೆ ಹೋಗೋದಿಕ್ಕೆ ಆ ಮಧ್ಯದಲ್ಲಿ ಏನ್ ಸಬ್ಟೆಂಡ್ ಆಗುತ್ತೆ ಅದನ್ನೇ ನಾವು ಆಂಗಲ್ ಅಂತ ಕರಿತೀವಿ. ಇನ್ನ ಏನಾದ್ರು ಡೌಟ್ ಇದೆಯಾ? ಕೇಳಿ. ಇದನ್ನ ಯೂಶಲಿ ಫಿಕ್ಸ್ಡ್ ಪಾಯಿಂಟ್ ನಾವು ವರ್ಟೆಕ್ಸ್ ಅಂತ ಕೂಡ ಕರಿತೀವಿ. ಸೊ ಅದು ಗೊತ್ತಿಲ್ಲ ನಿಮಗೆ. ಫಿಕ್ಸ್ಡ್ ಪಾಯಿಂಟ್ ಇದು, ಅದನ್ನ ನಾವು ವರ್ಟೆಕ್ಸ್ ಅಂತ ಕೂಡ ಕರಿತೀವಿ. ಸೊ ಇದೇ ಆಂಗಲ್. ಆಂಗಲ್ ಅಂತಂದ್ರೆ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಬರ್ಸ್ಬಿಡ್ತೀನಿ, ಬರ್ಕೊಂಡ್ಬಿಡಿ. ಸೊ ನೋಟ್ಸ್ ನಲ್ಲಿ ಎವ್ರಿಥಿಂಗ್ ಇನ್ ಡೀಟೇಲ್ ಆಗಿರುತ್ತೆ. ನಾನು ಕ್ಲಾಸ್ ವರ್ಕ್ ಮಾಡಬೇಕಾದ್ರೆ ಎಲ್ಲಾನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಬರ್ಸಕ್ ಹೋಗಲ್ಲ. ಈ ಕೀ ಇದಕ್ಕೆ ಎಷ್ಟನ್ನ ಹೇಳಬೇಕು, ಅಟ್ಲೀಸ್ಟ್ ಯು ಮಸ್ಟ್ ರಿಮೆಂಬರ್ ದಿಸ್ ಮಚ್. ಓಕೆನಾ? ಅದನ್ನ ಹೇಳ್ಕೊಡ್ತೀನಿ. ಸೊ ನೀವೇನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಆಂಗಲ್ ಅಂತ ಅಂದ್ರೆ ಆಂಗಲ್ ಈಸ್ ಎ measure of rotation ಅನ್ನೋದು ಗೊತ್ತಿರಲಿ. ಎಷ್ಟು ರೊಟೇಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಯೂಸ್ ಮಾಡೋ ಒಂದು ಯೂನಿಟ್ ನ ನಾವು ಮೆಷರ್ ಅಂತ, ಆಂಗಲ್ ಅಂತ ಕರಿತೀವಿ. ಇಷ್ಟೇ ಅಂತಮ್ಮ, ಕ್ಲಿಯರ್? ಇದರಲ್ಲಿ ನಿಮಗೆ ಎರಡು ತರ ಬರುತ್ತೆ ಆಂಗಲ್ ಅಲ್ಲಿ. ಅಯ್ಯೋ ಸರ್, ಒಬ್ಬ ಹೇಳ್ತಾನೆ, ಸರ್ ನೀವು ಹಿಂಗ್ ಮ್ಯಾಕ್ ಎತ್ತದ್ರಲ್ಲ ಸರ್. ಇಲ್ಲ ಸರ್, ನಾನು ಕೆಳಕ್ ಬರ್ತೀನಿ ಸರ್. ಹೌದು, ನೀವು ಎರಡು ತರ ರೊಟೇಷನ್ ಬರುತ್ತೆ. ರೊಟೇಷನ್ ಯಾವ ತರ ಬೇಕಾದ್ರೂ ಇರ್ಬೋದು. ಒಂದು ಹಿಂಗ್ ಬೇಕಾದ್ರೆ ಇರ್ಬೋದು, ಇಲ್ಲಾಂದ್ರೆ ಹಿಂಗ್ ಬೇಕಾದ್ರೆ ಇರ್ಬೋದು. ಯಾವ ತರ ರೊಟೇಟ್ ಮಾಡ್ತೀವೋ ನಿನ್ನಿಷ್ಟ. ಓಕೆನಾ? ಅದಕ್ಕೋಸ್ಕರ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಿಕ್ಕೇನೆ ಅವನೇನ್ ಮಾಡ್ತಾನೆ, ಎರಡು ತರ ಮೆಜರ್ಮೆಂಟ್ ಕೊಡ್ತಾನೆ. ಒಂದು ಪಾಸಿಟಿವ್ ಆಂಗಲ್ ಅಂತ ಒಂದು ಮಾತಾಡ್ತಾನೆ, ಪಾಸಿಟಿವ್ ಆಂಗಲ್ ಅಂತ. ಇನ್ನೊಂದು ನೆಗೆಟಿವ್ ಆಂಗಲ್ ಅಂತ ಮಾತಾಡ್ತಾನೆ. ಏನ್ ಸರ್ ಪಾಸಿಟಿವ್ ಆಂಗಲ್? ಇವತ್ತು ಸ್ವಲ್ಪ ಸ್ಲೋ ಇರುತ್ತೆ ಕ್ಲಾಸು, ಬಟ್ ನೆಕ್ಸ್ಟ್ ಕ್ಲಾಸಿಂದ ಸೀರಿಯಸ್ ಆಗಿರಿ, ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಹೋಗೋಣ. ಪಾಸಿಟಿವ್ ಆಂಗಲ್, ನೆಗೆಟಿವ್ ಆಂಗಲ್. ಅಣ್ಣಯ್ಯ ವೆರಿ ಸಿಂಪಲ್. ದಿಸ್ ಇಸ್ ದ ಇನಿಷಿಯಲ್ ಸೈಡ್, ದಿಸ್ ಇಸ್ ದ ಟರ್ಮಿನಲ್ ಸೈಡ್ ಅಂತ ಅಂದ್ಕೊಂಡ್ರೆ, ಇನಿಷಿಯಲ್ ಸೈಡ್ ಹಿಂಗಿತ್ತು. ಓಕೆನಾ? ಈ ಡೈರೆಕ್ಷನ್ ಅಲ್ಲಿ ರೊಟೇಷನ್ ಮಾಡಿದ್ರೆ, ಓಕೆನಾ? ಸೊ ಇದು ವರ್ಟೆಕ್ಸ್ ಓ ಅಂತ ಅನ್ಕೋ. ವಾಟ್ ಎವರ್ ದ ವರ್ಟೆಕ್ಸ್ ಇಸ್, ಯಾವ್ದೊಂದು ಫಿಕ್ಸ್ಡ್ ಪಾಯಿಂಟ್ ಅಂತ ಅನ್ಕೋ. ಸೊ ಫಿಕ್ಸ್ಡ್ ಪಾಯಿಂಟ್ ಅಂತ ಅನ್ಕೋ. ಈ ತರ ರೊಟೇಟ್ ಆದ್ರೆ ಮೇಲ್ಗಡೆ ಹಿಂಗ್ ರೊಟೇಟ್ ಆದ್ರೆ ಅದನ್ನ ನಾವು ಪಾಸಿಟಿವ್ ಆಂಗಲ್ ಅಂತ ಕರಿತೀವಿ. ಪಾಸಿಟಿವ್ ಆಂಗಲ್. ಇದನ್ನ ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕೂಡ ಕರಿತೀವಿ. ಓಕೆನಾ? ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ನೋಡು. ಈ ಕ್ಲಾಕ್ ಹೆಂಗ್ ತಿರುಗುತ್ತೆ ಹೇಳು? ಗಡಿಯಾರ ನೋಡಿದಿರಲ್ವಾ ನೀವು? ಕ್ಲಾಕ್ ಹೆಂಗ್ ಬರುತ್ತೆ? ಹಿಂಗಿರುತ್ತೆ, ಹಿಂಗ್ ತರ ತಿರ್ಗೋದು, ಹಿಂಗ್ ತಿರುಗುತ್ತೆ ಕ್ಲಾಕ್ ಅಂದ್ರೆ. ಬಟ್ ಇದು ಪಾಸಿಟಿವ್ ಅಂತಂದ್ರೆ ಈ ಕಡೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರೋದನ್ನ ನಾವು ಪಾಸಿಟಿವ್ ಅಂತ ಕರಿತೀವಿ. ಆಂಟಿ ಕ್ಲಾಕ್ ವೈಸ್. ಆಂಟಿ ಅಂದ್ರೆ ಅಂಕಲ್ ಆಂಟಿ ಎಲ್ಲ ಕಂಡ್ರು ಅಣ್ತಂದಿರ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗೋದನ್ನ, ರೊಟೇಷನ್ ಆಗೋದನ್ನ ನಾವು ಪಾಸಿಟಿವ್ ಆಂಗಲ್ ಅಂತ ಕರಿತೀವಿ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅರ್ಥ ಆಯ್ತಲ್ವಾ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗೋದನ್ನ ನಾವು ಪಾಸಿಟಿವ್ ಆಂಗಲ್ ಅಂತ ಕರಿತೀವಿ. ಯಾಕೆ ಸರ್ ಅದಂಗೆ? ಅವೆಲ್ಲ ಕೇಳಂಗಿಲ್ಲ, ಅದು ಹಂಗೇನೆ. ಮುಂಚೆ ನಮ್ಮ ಆರ್ಯಭಟ, ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸ್, ದೊಡ್ಡ ದೊಡ್ಡ ತತ್ವಜ್ಞಾನಿಗಳೆಲ್ಲ ಬಂದ್ರಲ್ಲ, ಅವ್ರು ಹಂಗೆ ಬಂದಿರೋದು. ಓಕೆ, ಹಾಗಾಗಿ ನಾವು ಹಂಗೆ ಕಲಿಬೇಕು. ಈಗ ಬೇಡ, ಕತೆ ಬೇಡ. ಈಗ ಇದು 2 ಇದೇನಪ್ಪ ಇದು ಅಂತ ಕೇಳಿದ್ರೆ ಅಂತ ಹೇಳಿ, ಏನಪ್ಪ ಇದು? ಏನ್ರ ಇದು? 2. ಇದೇನ್ರ? ಅ ಅಲ್ಲ,
ಇದು ಯಾಕ ಎರಡು ರೀಸನ್ ಹೇಳಿ. ವೈ ಆ ಯಾರ ಹತ್ರ ಆದ್ರೂ ಆನ್ಸರ್ ಇದೆಯಾ? ನೋ, ಯಾರ ಹತ್ರನೂ ಆನ್ಸರ್ ಇಲ್ಲ. ಅದು ಯಾಕ ಅಂತ ಗೊತ್ತಿಲ್ಲ ಅಣ್ಣ, ಅದು ಅಷ್ಟೇ. ಓಕೆ, ಒಂದೊಂದಕ್ಕೆ ಉತ್ತರಗಳು ಸಿಗಲ್ಲ. ಓಕೆನಾ, ಅಸಂಪ್ಷನ್ ಮಾಡ್ಕೊಂಡು ಬೈ ಡಿಫಾಲ್ಟ್ ಆಗಿ ನಮ್ಮಲ್ಲಿ ನಾವು ಬೆರೆತು ಅದು ಹಂಗೆ ಅನ್ಕೊಂಡು ಹೋಗ್ಬಿಡ್ಬೇಕು. ಓಕೆ, ಒಂದೊಂದು ಕ್ವಶನ್ಗೆ ಆನ್ಸರ್ ಸಿಗಂಗಿಲ್ಲ. ಓಕೆ, ಅದು ಅಷ್ಟೇ. ಯಾಕೆ ಅಂತ ಕೇಳಂಗಿಲ್ಲ. ಹೇಗೆ ಅಂತ ಕೇಳ್ಬೋದು, ಯಾಕೆ ಅಂತ ಕೇಳಂಗಿಲ್ಲ. ಓಕೆ, ಸೊ ಈಗ ಪಾಸಿಟಿವ್ ಆಂಗಲ್ ಅಂತಂದ್ರೆ ವೆರಿ ಸಿಂಪಲ್ ಮಚ್ಚ. ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಯ್ತು ಅಂತಂದ್ರೆ ಕ್ಲಾಕ್ಗೆ ವಿರುದ್ಧವಾಗಿರೋದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಕರೀತಾರೆ, ಅದು ಪಾಸಿಟಿವ್ ಆಂಗಲ್. ಸರ್ ನೆಗೆಟಿವ್ ಆಂಗಲ್ ಅಂದ್ರೆ ಏನ್ ಸರ? ನೆಗೆಟಿವ್ ಉಲ್ಟಾ ಅಷ್ಟೇ ಅಣ್ಣ. ಇನಿಷಿಯಲ್ ಸೈಡ್ ಹಿಂಗಿತ್ತು, ಇನಿಷಿಯಲ್ ಸೈಡ್ ಹಿಂಗಿತ್ತು, ಇದು ಇನಿಷಿಯಲ್ ಸೈಡ್. ಓಕೆನಾ, ಉಲ್ಟಾ ತಿರ್ಗಿದ್ರೆ ಇದು ಟರ್ಮಿನಲ್ ಸೈಡ್ ಅಂತ ಅಂತ. ಓಕೆ, ಡೈರೆಕ್ಷನ್ ಹಿಂಗೆ ರೊಟೇಷನ್, ನೀನು ಕ್ಲಾಕ್ ವೈಸ್ ತರ ರೊಟೇಷನ್ ಮಾಡಿದ್ರೆ ಅದನ್ನ ನೆಗೆಟಿವ್ ಆಂಗಲ್ ಅಂತ ಕರೀತಾರೆ. ಯಾಕೆ ಸರ್ ಉಲ್ಟಾ ತಗೋಬೋದಿತ್ತಲ್ಲ ಸರ್? ತಗೋಬೋದಿತ್ತೇನೋ, ಅದು ಮುಂಚೆ, ಇವಾಗ ತಗೊಳಕ್ ಆಗಲ್ಲ. ಓಕೆನಾ, ಸೊ ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರೀತಾರೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಷನ್ ಆದ್ರೆ ಅದನ್ನ ನೆಗೆಟಿವ್ ಅಂತ ಕರೀತಾರೆ. ಈಗ ಅಷ್ಟೇ, ಆಂಟಿ ಕ್ಲಾಕ್ ವೈಸ್ ಹೋದ್ರೆ ಪಾಸಿಟಿವ್, ಕ್ಲಾಕ್ ವೈಸ್ ಹೋದ್ರೆ ನೆಗೆಟಿವ್. ಇದರಲ್ಲಿ ಏನಾದ್ರೂ ಡೌಟ್ ಇದೆಯೇನಣ್ಣ? ಇಲ್ಲ. ವೆರಿ ಗುಡ್. ಇಷ್ಟೇ. ಈಗ ಇಂತಹ ಈ ಆಂಗಲ್ ನ ಮೆಜರ್ ಮಾಡೋದಕ್ಕೆ ಆಂಗಲ್ ಅಂದ್ರೆ ಗೊತ್ತಾಯ್ತು, ಪಾಸಿಟಿವ್ ಹೆಂಗ್ ಮೆಜರ್ ಮಾಡ್ತೀವಿ ಗೊತ್ತಾಯ್ತು, ಪಾಸಿಟಿವ್ ಅಂದ್ರೆ ಯಾವ ಕಡೆ ಗೊತ್ತಾಯ್ತು, ನೆಗೆಟಿವ್ ಅಂದ್ರೆ ಯಾವ ಕಡೆ ಗೊತ್ತಾಯ್ತು. ಇದನ್ನ ಮತ್ತೆ ಹೆಂಗ್ ಸರ್ ಮೆಜರ್ ಮಾಡ್ತೀವಿ? ಎಷ್ಟು ರೊಟೇಟ್ ಆಗಿದೆ ಅನ್ನೋದನ್ನ ನೀವು ಹೇಳಲೇ ಇಲ್ವಲ್ಲ ಸರ್. ಈಗ ಅದನ್ನ ಮೆಜರ್ ಮಾಡೋದಕ್ಕೆ ನಮ್ಗೆ ಎರಡು ಮೆಜರ್ಮೆಂಟ್ಗಳಿದ್ದಾವೆ. ಒಂದು ಡಿಗ್ರಿ ಮೆಜರ್ ಅಂತೀವಿ, ಇನ್ನೊಂದು ರೇಡಿಯನ್ ಮೆಜರ್ ಅಂತ. ಎರಡು ರೊಟೇಷನ್ ಇದಾವೆ. ಓಕೆನಾ, ಅದನ್ನ ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬರ್ಕೊಳ್ಳಿ, ಮೆಜರ್ ಆಫ್ ಆಂಗಲ್ಸ್ ಅಲ್ಲಿ ಎಷ್ಟಿದಾವಪ್ಪ ಅಂತ ಅಂದ್ರೆ, ಆಂಗಲ್ ನ ಮೆಜರ್ ಮಾಡೋದಕ್ಕೆ ಎರಡು ರೂಲ್ಗಳು. ಓಕೆನಾ, ಮೆಜರ್ ಆಫ್ ಆಂಗಲ್ಸ್ಗೆ ಮೊದಲನೇ ರೂಲ್ ಬಂದ್ಬಿಟ್ಟು ಡಿಗ್ರಿ ಮೆಜರ್ ಅಂತ ಒಂದು ಕರಿತೀವಿ, ಡಿಗ್ರಿ ಮೆಜರ್ ಅಂತ. ಎರಡನೇದು ಬಂದ್ಬಿಟ್ಟು ರೇಡಿಯನ್ ಮೆಜರ್ ಅಂತ. ಇನ್ ಡೀಟೇಲ್ ಆಗಿ ಓದ್ತಾ ಹೋಗೋಣ ಏನು ಹೇಗತ್ತೆ. ನೋಡಪ್ಪ, ಲಾಸ್ಟ್ 3 ವರ್ಷ ನಾನು ನೋಡಿರುವ 3 ವರ್ಷ ಅಂದ್ರೆ ಹೊಸ ಪ್ಯಾಟರ್ನ್ ಬಂದಿದ್ದು ಯಾವಾಗಿಂದ ಅಂತ ಹೇಳಿದ್ ಗೊತ್ತಿರ್ಬೇಕು ನಿಮ್ಗೆ. ಯು ಶುಡ್ ನೋ ಎವ್ರಿಥಿಂಗ್, ಯು ಶುಡ್ ಬಿ ವೆರಿ ಕಾನ್ಶಿಯಸ್. ಹೊಸ ಪ್ಯಾಟರ್ನ್ ಬಂದಿರೋದು 2023, 24, 25. ನೀವು 26ನೇರು, ನೀವು 4ನೇ ಬ್ಯಾಚ್ ಈ ಪ್ಯಾಟರ್ನಿಗೆ ಬರೆಯುತ್ತಾ ಇರೋದು. ಓಕೆ, ಈಗ ಈ 4 ವರ್ಷದಲ್ಲಿ ನಾನು ನೋಡಿರೋದು ಪ್ರತಿಯೊಂದು ವರ್ಷದಲ್ಲೂ ಕೂಡ ಈ ಆಂಗಲ್ಸ್ ಮೇಲೆ ಒಂದೊಂದು ಕ್ವಶನ್ ಕೇಳಿದಾನೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಐ ವಿಲ್ ಸೆಂಡ್ ದಿ ಕ್ವಶನ್ ಪೇಪರ್ಸ್, ಚೆಕ್ ಮಾಡಿ. ಪ್ರತಿಯೊಂದು ವರ್ಷದಲ್ಲೂ ಕೂಡ ಕನ್ಸೆಪ್ಟ್ ಆಫ್ ಆಂಗಲ್ಸ್, ಫಸ್ಟ್ ಟಾಪಿಕ್ ಏನ್ ಹೇಳಿದೀನಿ, ರೇಡಿಯನ್, ಡಿಗ್ರಿ, ಇದ್ರ ಮೇಲೆ ಒಂದೊಂದು ಕ್ವಶನ್ ಕೇಳಿದಾನೆ. ಸಿಂಪಲ್ ಆಗಿರುತ್ತೆ. ಓಕೆ, ಇದು ಈಗ ಮೊದಲನೇದು ಡಿಗ್ರಿ ಮೆಜರ್ ಓದ್ಬಿಡೋಣ. ಡಿಗ್ರಿ ಮೆಜರ್ ಬರ್ಕೊಳಪ್ಪ ಅಂತಮ್ಮ, ಡಿಗ್ರಿ ಮೆಜರ್. ಎಸ್, ಡಿಗ್ರಿ ಮೆಜರ್ ಅಂದ್ರೆ ಏನು ಸರ್ ಅಂತ ಅಂದ್ರೆ ಅರ್ಥ ಮಾಡ್ಕೊ, ನೀಟಾಗಿ ಹೇಳ್ಕೊಡ್ತೀನಿ. ಡಿಗ್ರಿ ಅಂತ ನೀವು ಕೇಳಿದಿರಾ, ಯು ಆಲ್ರೆಡಿ ಯು ಹ್ಯಾವ್ learned many things about degree. 90 degree ಅಂತ ಓದಿರಾ, 180 degree, 270, 30 degree, 45 degree, 60 degree ಇವೆಲ್ಲ. ಆಕ್ಚುಲ್ ಆಗಿ ಡಿಗ್ರಿ ಅಂದ್ರೆ ಏನು ಇದನ್ನ ನೋಡ್ಬೇಕಲ್ವಾ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬೇಕು, ಒಂದು ಸರ್ಕಲ್ನ ಹಾಕೋಬೇಕು. ಎಲ್ಲ ಡಿಜಿಟಲ್ ಆಗಿ ಬಂದಿದೆ ಕಣ್ರ ಸರ್ಕಲ್. ಅಯ್ಯಯ್ಯ ಅಪ್ಪ ಶಿವ ಶಂಭುಲಿಂಗ, ದೊಡ್ಡ ಸರ್ಕಲ್. ಅಯ್ಯಪ್ಪ, ಒಂದು ಸರ್ಕಲ್ ಹಾಕೊಂಡ್ಬಿಡೋಣ. ಕಲರ್ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಅಂತಮ್ಮ. ಏನ್ ಗುರು, ಅಯ್ಯಪ್ಪ ಬೇಡ ಗುರು, ಬ್ಲಾಕ್ ಇರಲಿ.
ಇದೊಂದು ಸರ್ಕಲ್. ಕ್ಲಿಯರ್? ಇದೊಂದು ಸರ್ಕಲ್. ನೋಡು, ಈ ಸರ್ಕಲ್ ಅಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ, ಇಲ್ಲಿ ಒಂದೇನಿರುತ್ತೆ, ಇಲ್ಲಿ ಸೆಂಟರ್ ಇರುತ್ತೆ. ಸೆಂಟರ್ ಸರಿಯಾಗಿ ಬರಲಿಲ್ಲ ಅಂತಮ್ಮ, ಇಲ್ಲಿರುತ್ತೆ, ಇದು ಸೆಂಟ್ರು, ಮಿಡ್ ಪಾಯಿಂಟ್. ಆಹಾ, ಎಂತ ಹೆಸರು ಇಟ್ಬಿಟ್ರು ಅಂತಮ್ಮ, ಇರ್ಲಿ ಬಿಡು. ಇದನ್ನ ಮಿಡ್ ಪಾಯಿಂಟ್ ಅಂತ ಅನ್ನಲ್ಲ, ನಮ್ಮ ಕಡೆ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಕರೀತಾರೆ. ಸೆಂಟರ್ ಆಫ್ ದಿ ಸರ್ಕಲ್. ಅರ್ಥ ಮಾಡ್ಕೊ, ಇದು ಇನಿಷಿಯಲ್ ಸೈಡ್ ಅಂತ ಅಂದ್ಕೊ. ಏನಿದು? ಇನಿಷಿಯಲ್ ಸೈಡ್. ಇದನ್ನು ಯೂಶಲಿ ನಾವು ರೇಡಿಯಸ್ ಅಂತಾನೂ ಕೂಡ ಕರಿತೀವಿ ತಾನೆ. ಅದನ್ನ ರೇಡಿಯಸ್, ಒಂದು ಸರ್ಕಲ್ ತಗೊಂಡೆ, ಇದರಲ್ಲಿ ಇದನ್ನ ಇನಿಷಿಯಲ್ ಸೈಡ್ ಅಂತ ಕರಿತೀವಿ, ಅದನ್ನ ರೇಡಿಯಸ್ ಅಂತಾನೂ ಕೂಡ ಕರಿತೀವಿ. ಅಸಂಪ್ಷನ್ ಮಾಡ್ಕೊ ಇದನ್ನ ಇನಿಷಿಯಲ್ ಸೈಡ್ ಅಂತ. ಈಗ ಇದನ್ನ ನೀವೇನ್ ಮಾಡ್ತೀರಾ ಅಂದ್ರೆ ರೊಟೇಟ್ ಮಾಡ್ಕೊಂಡ್ ಬರ್ತೀಯ, ರೊಟೇಟ್ ಮಾಡ್ಕೊಂಡ್ ಬರ್ತೀಯ. ಹೆಂಗ್ ರೊಟೇಟ್ ಮಾಡ್ಕೊಂಡ್ ಬರ್ತೀಯ? ಹಿಂಗೆ ಆಂಟಿ ಕ್ಲಾಕ್ ವೈಸ್ ಅಂತ ಮಾಡ್ಕೊಂಡು 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 ಬಂದು 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 ಮತ್ತೆ ಅಲ್ಲೇ ನಿಲ್ತ್ಕೊಂತೀಯ. ಎಲ್ಲಿ ಸ್ಟಾರ್ಟ್ ಮಾಡಿದ್ಯೋ ಅಲ್ಲೇ ಒಂದು ರೌಂಡ್ ಹಾಕೊಂಡು ಮತ್ತೆ ಅಲ್ಲೇ ನಿಂತ್ಕೊಂತೀಯ. ಈಗ ಟರ್ಮಿನಲ್ ಸೈಡ್ ಎಲ್ಲಿದೆ? ಅಲ್ಲೇ ಇದೆ, ಇದೇ ಟರ್ಮಿನಲ್ ಸೈಡ್. ನಾನೇನ್ ಮಾಡಿದೆ ಅಂತ ಗೊತ್ತಾಯ್ತು ಅನ್ಕೊಂತೀನಿ. ಫಸ್ಟ್ ಇನಿಷಿಯಲ್ ಸೈಡ್ ಇತ್ತು, ಫುಲ್ ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂಡೆ. ಇನಿಷಿಯಲ್ ಸೈಡ್ ಮೇಲೆ ಟರ್ಮಿನಲ್ ಸೈಡ್ ಇಟ್ಟೆ. ಓಕೆನಾ? ಅಂದ್ರೆ ಎಲ್ಲಿಂದ ಬಂದೆ ನಾನು? ಹಿಂಗ್ ಬಂದೆ, ಬಂದೆ 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 ಬಂದೆ. ಕ್ಲಿಯರ್ ಆಯ್ತಾ? ಇದನ್ನ ನಾವೇನಂತೀವಿ ಕರಿತೀವಿ ಅಂದ್ರೆ ಒನ್ ರೊಟೇಷನ್ ಅಥವಾ ಒನ್ ರೆವಲ್ಯೂಷನ್. ಆಫ್ ಮಾಡು, ಆಫ್ ಮಾಡು, ಆಫ್ ಮಾಡು ಅಂತ ಅಮ್ಮ, ಆಫ್ ಮಾಡು ಅಷ್ಟೇ. ಇದನ್ನ ಅಂದ್ರೆ ಇನಿಷಿಯಲ್ ಸೈಡು ಮತ್ತೆ ಟರ್ಮಿನಲ್ ಸೈಡು ಕೋ ಇನ್ಸೈಡ್ ಆದ್ರೆ ಅದನ್ನ ನಾವು ಒನ್ ರೆವಲ್ಯೂಷನ್, ಒಂದು ಸುತ್ತು ಅಂತ ಕರಿತೀವಿ ಕನ್ನಡದಲ್ಲಿ ಏನಾದ್ರು ಹೇಳ್ಬೇಕಂದ್ರೆ. ಓಕೆ, ಸೊ ಐ ಕ್ಯಾನ್ ಯೂಸ್ ಕನ್ನಡ ಆಲ್ಸೋ. ಸಾರಿ, ಕಂಫರ್ಟಬಲ್? ಎಲ್ರು ಕನ್ನಡದವ್ರು ಇದಿರ್ತಾನೆ. ಯಾರಾದ್ರೂ ಕನ್ನಡ ಬರದೇ ಇರೋ ಯಾರಾದಿದ್ದೀರಾ? ಓಕೆ, ಎಲ್ಲ ಕನ್ನಡಿಗರೇ ಇರ್ಲಿ. ಅಪ್ಪಟ ಕನ್ನಡಿಗರು ಕನ್ನಡದಲ್ಲೇ ಪಾಠ ಮಾಡೋಣ ಕಂಡ್ರು. ಓಕೆ, ತಲೆ ಕೆಡ್ಸ್ಕೊಂಡು ಕನ್ನಡದಲ್ಲಿ ಪಾಠ ಮಾಡಿದ್ರೆ ಏನಾಗುತ್ತೆ ಅಂದರೆ ಮನ್ಸಿಗೆ ನಾಟುತ್ತೆ. ಓಕೆ, ವರ್ಡ್ಸ್ಗಳನ್ನೆಲ್ಲ ಇಂಗ್ಲೀಷಲ್ಲಿ ಯೂಸ್ ಮಾಡೋಣ, ಬಿಟ್ಟಾಕ. ಓಕೆ, ಈಗ ನಾನು ಇರಲಿ ಬಿಡು, ಕಾನೂನು ಕೈತಾಡೋದು ಬೇಡ. ಓಕೆ, ಕನ್ನಡ ಅಂತ ಅಂದರೆ ಒಳಗಿಂದ ಬಂದುಬಿಡುತ್ತೆ. ಓಕೆ, ವೆರಿ ಸಿಂಪಲ್. ಇನಿಷಿಯಲ್ ಸೈಡ್ ಇರುತ್ತೆ, ಕಂಪ್ಲೀಟಾಗಿ ಮತ್ತೆ ಟರ್ಮಿನಲ್ ಸೈಡು ಅಲ್ಲಿಗೆ ಹೋಗಿ ಬೀಳುತ್ತೆ. ಅದನ್ನ ನಾವು ಒನ್ ರೆವಲ್ಯೂಷನ್ ಅಂತ ಕರಿತೀವಿ. ಅಂದರೆ ಇನಿಷಿಯಲ್ ಸೈಡ್ ಏನಿತ್ತು ಅದು, ಇನಿಷಿಯಲ್ ಸೈಡು ಮತ್ತೆ ಟರ್ಮಿನಲ್ ಸೈಡು ಎರಡೂ ಒಂದೇ ಆದ್ರೆ ಇನಿಷಿಯಲ್ ಸೈಡು ಮತ್ತೆ ಟರ್ಮಿನಲ್ ಸೈಡು ಎರಡೂ ಒಂದೇ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಒನ್ ರೆವಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಒನ್ ರೆವಲ್ಯೂಷನ್ ಅಂತ ಅಂದ್ರೆ ಏನು ಅಂತ? ಹೌದು ಸರ್, ಅರ್ಥ ಆಯ್ತು. ಒನ್ ರೆವಲ್ಯೂಷನ್ ಅಂತ ಕರಿತೀವಿ, ಒನ್ ರೆವಲ್ಯೂಷನ್ ಅಂತ ಕರಿತೀವಿ. ಇನಿಷಿಯಲ್ ಸೈಡು ಟರ್ಮಿನಲ್ ಸೈಡು ಒಂದೇ ಆಯ್ತು ಅಂದ್ರೆ ಅದನ್ನ ಒನ್ ರೆವಲ್ಯೂಷನ್ ಅಂತ ಕರಿತೀವಿ. ಈಗ ನಿನ್ ಕೆಲಸ ಏನ್ ಮಾಡ್ಬೇಕಂದ್ರೆ, ಒನ್ ರೆವಲ್ಯೂಷನ್ ಇದೆ, ಯೋಚನೆ ಮಾಡು. ಈ ಫುಲ್ ಸರ್ಕಲ್ ಏನಿದೆ ಇದನ್ನ ಈ ಕೇಕ್ ಕಟ್ ಮಾಡ್ತಾ ಇರ್ಬೋದು. ರೌಂಡ್ ಕೇಕ್ ಇರುತ್ತಲ್ವಾ, ರೌಂಡ್ ಕೇಕ್ನ ನೀವೆಷ್ಟು ಪಾರ್ಟ್ ಬೇಕಾದ್ರೆ ಕಟ್ ಮಾಡ್ಬೋದು. ನಾನು ನಿಮಗೆ ಹೇಳ್ತೀನಿ, ಇದೊಂದು ರೌಂಡ್ ಕೇಕ್ ಅಂದ್ಕೋ, ಫುಲ್ ದೊಡ್ಡದು ಸರ್ಕಲ್. ಈ ಕೇಕ್ನ ನೀವು 360 ಭಾಗ ಮಾಡಬೇಕು. ಎಷ್ಟು ಭಾಗ? 360 ಭಾಗ. 360 ಭಾಗ ಮಾಡಬೇಕು. ಆ ಭಾಗದಲ್ಲಿ ಒಂದು ಭಾಗ ಬರುತ್ತಲ್ಲ ಅದನ್ನ ನಾವು 1 ಡಿಗ್ರಿ ಅಂತ ಕರಿತೀವಿ. ಓಕೆ, ಸೊ ಈಗ ಇಷ್ಟೇ. ನೀವೇನ್ ಕೆಲಸ ಮಾಡ್ಬೇಕಂದ್ರೆ, ಒನ್ ರೆವಲ್ಯೂಷನ್ ಇದೆಯಲ್ಲ, ಒನ್ ರೆವಲ್ಯೂಷನ್ನ ನೀವು ಇವಾಗ ಹೆಂಗ್ ಟ್ರೀಟ್ ಮಾಡ್ಬೇಕಂದ್ರೆ 360 ಡಿಗ್ರಿ ಅಂತ ಟ್ರೀಟ್ ಮಾಡಬೇಕು. ಈ ಪ್ರಶ್ನೆ ಬರುತ್ತೆ, ಯಾಕೆ ಸರ್ 360 ತಗೊಂಡ್ಬಿಟ್ರು? 350 ತಗೋಬೋದಿತ್ತಲ್ಲ ಸರ್, ಜಾಸ್ತಿ ಆಯ್ತು, ಒಂದು 200 ತಗೋಬೋದಿತ್ತಲ್ಲ ಸರ್. ನಾನು ಮೊದಲೇ ಹೇಳಿದ್ದೀನಿ, ಒಂದೊಂದಕ್ಕೆ ಉತ್ತರ ಇರಲ್ಲ. ಓಕೆ, ಯಾಕೆ 360 ತಗೊಂಡ್ರು ಅನ್ನೋದಕ್ಕೆ ಅವೆಲ್ಲ ಕೇಳಬಾರ್ದು. 360 ಅಂದ್ಕೋಬೇಕು. ದಿಸ್ ಇಸ್ ಅ ಥಿಯರಿ ಕಂಡ್ರು. ಥಿಯರಿನ ಬಿಲ್ಡ್ ಮಾಡ್ಕೊಂಡು ಹೋಗಿರ್ತಾರೆ.
ಅಣ್ಣ ಅವ್ನು 200 ಡಿಗ್ರಿನೇ 200 ಒಂದು ರೆವಲ್ಯೂಷನ್ ಅಂದ್ರೆ 200 ಅಂತ ತಗೊಂಡ್ ಮಾಡಿದ್ರೆ ನಾವಿವತ್ತು 200 ಅಂತ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೆ. ಅವರು 360ನೇ ತಗೊಂಡಿದ್ದಾರೆ. ಓಕೆ, ಅದ್ ಯಾಕೆ ಅಂತ ಮುಂದೆ ಹೋಗ್ತಾ 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 ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆ ಒಂದು ಕ್ಯಾಲ್ಕುಲೇಷನ್ಸ್ಗೆಲ್ಲ ಮಿಕ್ಕಿದ್ಗೆಲ್ಲ ಈಸ್ ಆಗಲಿ ಅಂತ ಆ ಥರ ಮಾಡಿರ್ತಾರೆ ಅಷ್ಟೇ. ದಟ್ ಇಸ್ ದ ಥಿಂಗ್. ಈಗ ನಿಮ್ಗೆ 1 ಡಿಗ್ರಿ ಅಂದ್ರೆ ಏನು, ಎಷ್ಟು ಸರ್ 1 ಡಿಗ್ರಿ ಎಷ್ಟಿರುತ್ತೆ ಸರ್ ನೋಡೋದಿಕ್ಕೆ ಅಂತ ಕೇಳಿದ್ರೆ, ಅಣ್ಣ ಒಂದು ರೆವಲ್ಯೂಷನ್ ಇರುತ್ತಲ್ವಾ, ಅದನ್ನ 360 ಭಾಗ ಮಾಡು, 360 ಭಾಗ ಮಾಡು, ಅದರಲ್ಲಿ ಒಂದು ಭಾಗ ಎತ್ತಿ ಇಡ್ಕೋ, ಅದೇ 1 ಡಿಗ್ರಿ. ಓಕೆ, ಅದೇ 1 ಡಿಗ್ರಿ ಅಂತ ಹೇಳ್ತೀವಿ. ಕ್ಲಿಯರಾ? ವೆರಿ ಸಿಂಪಲ್. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನೋಡಪ್ಪ, ಇದು ಇನಿಷಿಯಲ್ ಟರ್ಮಿನಲ್ ಸೈಡ್ ಅಲ್ವಾ, ಸೊ ಇದು ಇನಿಷಿಯಲ್ ಸೈಡು, ಟರ್ಮಿನಲ್ ಸೈಡು ಇದೇ ಆಗಿರುತ್ತೆ. ಸೊ ಇದನ್ನ ಟೋಟಲ್ ಆಗಿ 360 ಭಾಗ ಮಾಡಬೇಕು. ಸೊ ಇದು 1 ರೆವಲ್ಯೂಷನ್ ಅಲ್ವಾ, ಇದರಲ್ಲಿ ಒಂದು ಭಾಗನ ನಾವೇನಂತ ಕರಿತೀವಿ ಅಂದ್ರೆ 1 ಡಿಗ್ರಿ ಅಂತ ಕರಿತೀವಿ. ಇದನ್ನ 1 ಬರೆದ್ಬಿಟ್ಟು ಡಿಗ್ರಿ ಮೇಲ್ಗಡೆ ಬರಿತೀವಿ. 1 ಡಿಗ್ರಿ ಅಂತ ಈ ತರ ಬರಿತೀವಿ. ವೆರಿ ಸಿಂಪಲ್. ಅಂದ್ರೆ 1 ಡಿಗ್ರಿ ಅಂದ್ರೆ ಕ್ಲಾರಿಟಿ ಸಿಕ್ತು ನಿಮ್ಗೆ. ಒಂದು ರೆವಲ್ಯೂಷನ್ ನ 360 ಭಾಗ ಮಾಡು, ಅದರಲ್ಲಿ ಒಂದು ಸ್ಲೈಸ್, ಒಂದು ಭಾಗನ ನಾವು 1 ಡಿಗ್ರಿ ಅಂತ ಕರಿತೀವಿ. ಈಗ ಡೆಫಿನಿಷನ್ ಹೆಂಗ್ ಕೊಡ್ತೀಯಾ? ವಾಟ್ ಇಸ್ ದ ಡೆಫಿನಿಷನ್ ಆಫ್ 1 ಡಿಗ್ರಿ? 1 ಡಿಗ್ರಿ ಅಂತ ಅಂದ್ರೆ ಇಟ್ ಈಸ್ ದಿ 1/360th ಆಫ್ 1 ರೆವಲ್ಯೂಷನ್. ಇವಾಗ ನಿಮ್ಮ ತಲೆಗೆ ಬರಬೇಕು, ಐ ಹೋಪ್ ಇದು ಬೇಡ ಅಂತ ಅನ್ಕೊಂತೀನಿ. ಆರಾಮಾಗಿ ಮಾತಾಡ್ಕೊಂಡು ಪಾಠ ಮಾಡೋಣ ಕಂಡ್ರು, ಅವಸರ ಇಲ್ಲ. ಓಕೆನಾ? ಅವಸರ ಬೇಡ. ಅವಸರ ಯಾರಿಗಾದ್ರೂ ಇದೆಯೇನಪ್ಪ? ಯಾರಿಗಾದ್ರೂ ಅವಸರ ಇದೆ ಅಂತಮ್ಮ? ಯಾರಿಗೂ ಅವಸರ ಇಲ್ಲ. ನೋಡಪ್ಪ, ಇವಾಗ ನಿಮ್ಮ ತಲೆಗೆ ಬರಬೇಕು ಏನಪ್ಪಾ ಅಂತ ಅಂದ್ರೆ, ವೆರಿ ಸಿಂಪಲ್. ಇಟ್ ಈಸ್, ಇನ್ ಮುಂದೆ ನೆನ್ಪಿಟ್ಕೋ, 1 ರೆವಲ್ಯೂಷನ್ ಅಂತ ಏನ್ ಮಾತಾಡ್ತೀನಿ, 1 ರೆವಲ್ಯೂಷನ್ ಅಂತ ಅಂದ್ರೆ ಏನಂತ ನೆನ್ಪಿಟ್ಕೋಬೇಕು? ಎಷ್ಟು ಡಿಗ್ರಿ ಅಂತ ಅಂದ್ರೆ 360 ಡಿಗ್ರಿ. ಈಗ ತಲೆಗೆ ಬರ್ಬೇಕು. ಇನ್ಷಿಯಲ್ ಸೈಡು ಟರ್ಮಿನಲ್ ಸೈಡು ಫುಲ್ ಒಂದ್ ರೊಟೇಟ್ ಆದ್ರೆ ಎಷ್ಟು ಡಿಗ್ರಿ ಕವರ್ ಆಯ್ತಪ್ಪ ಅಂತ ನಾನು ನಿಮ್ಗೆ ಕೇಳಿದ್ರೆ ನೀವೇನ್ ಹೇಳ್ಬೇಕಣ್ಣ? 360 ಡಿಗ್ರಿ ಕವರ್ ಆಯ್ತು ಅಂತ. 1 ರೆವಲ್ಯೂಷನ್ ಅಂದ್ರೆ 360 ಡಿಗ್ರಿ ಅನ್ನೋ ತಲೆಯಲ್ಲಿ ಬೈ ಡಿಫಾಲ್ಟ್ ಇಟ್ಕೋ ಮನ್ಸಲ್ಲಿ. 1 ರೆವಲ್ಯೂಷನ್ ಅಂದ್ರೆ 360 ಡಿಗ್ರಿ ಅಂತ. 1 ಡಿಗ್ರಿ ಅಂದ್ರೆ ಎಷ್ಟು ಅಂತ ಕೇಳಿದ್ರೆ, ಈಗ ನೋಡಿ, ಈಗ 1 ಇದನ್ನ 1 ಮಾತ್ರ ಅಲ್ಲೇ ಇಟ್ಕೊಳ್ಳಿ, 360 ಈ ಕಡೆ ಕಳಿಸ್ಕೊಳ್ಳಿ, ಕೆಳಗಡೆ ಹೋಗುತ್ತಲ್ವಾ, ಅಂದ್ರೆ 1/360th ರೆವಲ್ಯೂಷನ್ ನ ಏನಂತ ಕರಿತೀವಿ ಅಂತ ಅಂದ್ರೆ, 1 ಡಿಗ್ರಿ ಅಂತ ಕರಿತೀವಿ. 1 ಡಿಗ್ರಿ. ಅಥವಾ ಇದನ್ನ ಹಿಂಗೂ ಬರಿತೀವಿ, 1 ಬರ್ಬಿಟ್ಟು ಮೇಲೆ ಒಂದು 0 ಹಾಕ್ತೀವಿ, 1 ಡಿಗ್ರಿ ಅಂತ. 360 ಭಾಗದಲ್ಲಿ ಆ ಒಂದು ಭಾಗನ ನಾವು 1 ಡಿಗ್ರಿ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಲಿ. ಅಂದ್ರೆ 1 ಡಿಗ್ರಿ ಅಂದ್ರೆ ತುಂಬಾ ಚಿಕ್ಕದು, ನಿಮ್ಗೆ ಗೊತ್ತಿದೆ. ಓಕೆನಾ? ಸೊ ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಇಷ್ಟು ಬರುತ್ತಲ್ಲ ನೋಡಿ, ಇದು ಇನಿಷಿಯಲ್ ಸೈಡು ಪರ್ಪೆಂಡಿಕ್ಯುಲರ್ ಇದ್ರೆ ಅದನ್ನ ಎಷ್ಟಂತ ಕರಿತೀವಿ ಹೇಳು? 90 ಡಿಗ್ರಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನ್ ಮಾತಾಡ್ತೀವಿ, ಇದು 90 ಡಿಗ್ರಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಭಾಗ ಮಾಡ್ಬೇಕು ನೀನು? 90 ಭಾಗ ಮಾಡ್ಬೇಕು. ಓಕೆ, ಇದು 90, ಇದು 90, ಇದು 90, ಇದು 90. ಓಕೆ, ಸೊ 90, 90, 90. ಇದರಲ್ಲಿ 90 ಭಾಗ ಇದಾವೆ. ಓಕೆ, 90 ಭಾಗ ನಾನು ನೀನು ತೋರ್ಸಕ್ ಆಗಲ್ಲ. ಓಕೆನಾ? ಅರ್ಥ ಮಾಡ್ಕೋ. 90 ಭಾಗದಲ್ಲಿ ಒಂದು ಭಾಗ 1 ಡಿಗ್ರಿ ಗೊತ್ತಲ್ವಾ? ಸೊ 360. ಓಕೆ, 360ರಲ್ಲಿ ಒಂದು ಭಾಗ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾರೆ ಅಂದ್ರೆ 1/360th ಪಾರ್ಟ್ ಆಫ್ 1 ರೆವಲ್ಯೂಷನ್ ಈಸ್ ಈಕ್ವಲ್ ಟು 1 ಡಿಗ್ರಿ. ಓಕೆನಾ? ಇಷ್ಟ ಏನಿಲ್ಲ. ಈಗ ಒಬ್ಬೊಬ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಸಮಾಧಾನ ಆಗಲ್ಲ, ಎಷ್ಟೇ ಮಾಡೋದು ಸಮಾಧಾನ. 1 ಡಿಗ್ರಿ ಅಂದ್ರೆ ತುಂಬಾ ಚಿಕ್ಕದ ದೊಡ್ಡದ? ನಾನು ನಿಮಗೆ ಕೇಳೋದು, ತುಂಬಾ ಚಿಕ್ಕದು ಸರ್. ತುಂಬಾ ಚಿಕ್ಕದ್ರಲ್ಲಿ ಮತ್ತೆ ಅವನಿಗೆ ಸಮಾಧಾನ ಆಗಲಿಲ್ಲ, ಮತ್ತೆ ಅದ್ರಲ್ಲಿ ಡಿವೈಡ್ ಮಾಡಕ್ ನೋಡ್ದ. ಹೆಂಗ್ ಡಿವೈಡ್ ಮಾಡಕ್ ನೋಡ್ತಾನೆ ಅಂದ್ರೆ ಶಿಷ್ಯ, ಯೋಚನೆ ಮಾಡು. ಒಂದು ಸರ್ಕಲ್ ಇದು. ಓಕೆ, ಬೆಂಕಿ ಎಳೆದೆ ಗುರು, ನಾನು ಮಾತ್ರ ಸರ್ಕಲ್ನ ಇರ್ಲಿ. ಓಕೆ, ಅಸಂಪ್ಷನ್ ಮಾಡ್ಕೋ, ಇದು 1 ಡಿಗ್ರಿ ಅಂತ. ಎಷ್ಟಿದು? 1 ಡಿಗ್ರಿ. ಅಷ್ಟಿರಲ್ಲ 1 ಡಿಗ್ರಿ. ಅಸಂಪ್ಷನ್ ಮಾಡ್ಕೋ, ನಾನು ಸ್ವಲ್ಪ ಮ್ಯಾಗ್ನಿಫೈ ಮಾಡಿ ತೋರಿಸಿದೀನಿ ಅಂತ ಅಂದ್ಕೋ. ಈ 1 ಡಿಗ್ರಿನಲ್ಲಿ ಮತ್ತೆ ಏನ್ ಮಾಡ್ತಾನೆ? 60 ಭಾಗ ಮಾಡ್ತಾನೆ. 1 ಡಿಗ್ರಿನಲ್ಲಿ ಮತ್ತೆ 60 ಭಾಗ.
ಹಿಂಗೆ 60 ಭಾಗ 1 ಡಿಗ್ರಿ ಇತ್ತು, ತುಂಬಾ ಚಿಕ್ಕದು, 1 ಡಿಗ್ರಿನೇ ಚಿಕ್ಕದು, ಅದ್ರಲ್ಲಿ ಮತ್ತೆ 60 ಭಾಗ ಮಾಡ್ತಾನೆ. ಆ 60 ಭಾಗದಲ್ಲಿ ಒಂದು ಭಾಗನ ಅವನೇನಂತ ಗೊತ್ತಾ, 1 ಮಿನಿಟ್ ಅಂತ ಕರೀತಾನೆ. 1 ಮಿನಿಟ್ ಅಂತ ಕರೀತಾನೆ. ಈಗ ಯೋಚನೆ ಮಾಡು, 1 ಮಿನಿಟ್ ಅಂದ್ರೆ ತುಂಬಾ ಚಿಕ್ಕದು, ಅರ್ಥ ಆಯ್ತಲ್ವಾ? ಸೊ ಇವಾಗ ನಿಮ್ಗೆ ಗೊತ್ತಿರ್ಲಿ. ಸೊ 1 ಡಿಗ್ರಿ ಅಂತಂದ್ರೆ 1/360 ಇತ್ತಲ್ವಾ? ಈಗ ನಿಮ್ಗೆ ಗೊತ್ತಾಗ್ಲಿ 1 ಮಿನಿಟ್ ಅಂದ್ರೆ ಏನು ಅಂತ ಕೇಳಿದ್ರೆ, 1 ಮಿನಿಟ್ ಅಂತ ಏನಾದ್ರು ಕೇಳಿದ್ರೆ 1 ಮಿನಿಟ್ ಅಂತ ಕರೀತಾರೆ. ಅಥವಾ ಇದನ್ನ ಹಿಂಗ್ ಬರೀತಾರೆ, 1 ಬರೆದ್ಬಿಟ್ಟು ಮೇಲೆ ಒಂದು ಲೈನ್ ಹಾಕ್ತಾರೆ. 1 ಬರೆದ್ಬಿಟ್ಟು ಮೇಲೆ ಒಂದು ಲೈನ್ ಹಾಕಿದ್ರೆ ಅದನ್ನ 1 ಮಿನಿಟ್ ಅಂತ ಕರೀತಾರೆ. 1 ಮಿನಿಟ್ ಅಂತ ಕರೀತಾರೆ. 1 ಮಿನಿಟ್ ಅಂದ್ರೆ ಏನು ಅಂತಂದ್ರೆ 1/60th ಪಾರ್ಟ್ ಆಫ್ 1 ಡಿಗ್ರಿ. ಓಕೆನಾ? ಅಂದ್ರೆ 1 ಡಿಗ್ರಿ ಇರುತ್ತಲ್ಲ, ಅದನ್ನ 60 ಭಾಗ ಮಾಡಿ ಅದ್ರಲ್ಲಿ ಒಂದು ಭಾಗನ ಏನಂತ ಕರೀತಾರೆ ಅಂದ್ರೆ 1 ಮಿನಿಟ್ ಅಂತ ಕರೀತಾರೆ. ಇನ್ನೂ ಸಮಾಧಾನ ಆಗಲ್ಲ ಶಿಷ್ಯನ್ಗೆ. ಆ 1 ಮಿನಿಟ್ ಇದೆಯಲ್ಲ, ಆ 1 ಮಿನಿಟ್ ಅಲ್ಲಿ ಮತ್ತೆ 60 ಭಾಗ ಮಾಡ್ತಾನೆ ಶಿಷ್ಯ. ಮತ್ತೆ 60 ಭಾಗ ಮಾಡಿ ಅದನ್ನ 1 ಸೆಕೆಂಡ್ ಅಂತ ಕರೀತಾನೆ. ಅಂದ್ರೆ 1 ಮಿನಿಟ್ ಇರುತ್ತಲ್ವಾ, ಅಂದ್ರೆ 1 ಮಿನಿಟ್ ಅದನ್ನ 1 ಸೆಕೆಂಡ್ ಅಂತ ಕರೀತಾರೆ. 1 ಸೆಕೆಂಡ್ ಅಂತ ಕರೀತಾನೆ. 1 ಸೆಕೆಂಡ್ ನ 1 ಮೇಲೆ 2 ಲೈನ್ ಹಾಕ್ತೀವಿ. 1 ಮೇಲೆ 2 ಲೈನ್ ಹಾಕಿದ್ರೆ ಸೆಕೆಂಡ್ ಅಂತ. ಇದ್ರದ್ದು ಏನು, 1/60th ಪಾರ್ಟ್ ಆಫ್ ವಾಟ್, ಏನು 1 ಮಿನಿಟ್. ಈಗ ನಮ್ಮಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಸ್ಮಾಲೆಸ್ಟ್ ಮೆಜರ್ಮೆಂಟ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್. ಯೋಚನೆ ಮಾಡು, 1 ಡಿಗ್ರಿ ಅಂದ್ರೆ ತುಂಬಾ ಚಿಕ್ಕದು. 1 ಡಿಗ್ರಿನಲ್ಲಿ 60 ಭಾಗ ಮಾಡಿ ಅದ್ರಲ್ಲಿ ಒಂದು ಭಾಗನ 1 ಡಿಗ್ರಿ ಅಂದೆ. ಆ 1 ಡಿಗ್ರಿನ ಮತ್ತೆ 60 ಭಾಗ ಮಾಡಿ ಅದ್ರಲ್ಲಿ ಒಂದು ಭಾಗನ ನಾವೇನಂತ ಅಂದ್ವಿ, ಸೆಕೆಂಡ್ ಅಂದ್ವಿ. ಅಂದ್ರೆ ವೆರಿ ಸಿಂಪಲ್. ಇವಾಗ ರೀಕಾಲ್ ಮಾಡ್ತಾ ಹೋಗೋಣ, ಮತ್ತೆ ಎಲ್ಲ ರೀರೈಟ್ ಪಡಿತೀನಿ. ಈಗ ನೋಡಿಗ ಇದನ್ನ ನೆನ್ಪಿಟ್ಕೊಂಬಿಡಿ. ಇಷ್ಟೇ, ಕತೆ ಎಲ್ಲ ಹೇಳಿದ್ದೇನು ಬೇಕಾಗಲ್ಲ ನಿಮ್ಗೆ. ನೋಟ್ ಇದು ನಾನು ಈಗ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡಿ. ಎಕ್ಸಾಮ್ಗೆ ಬೇರೆ ತರ ನೆನ್ಪಿಟ್ಕೋಬೇಕಂತ ಹೇಳ್ತೀನಿ ನಾನು. ನೋಡಿ, 1 ರೆವಲ್ಯೂಷನ್ ಅಂತ ಅಂದ್ರೆ ಏನಂತ ಬರೀಬೇಕು, ಎಷ್ಟು ಡಿಗ್ರಿ, 360 ಡಿಗ್ರಿ. 1 ರೆವಲ್ಯೂಷನ್ ಅಂದ್ರೆ 360 ಡಿಗ್ರಿ. ಆಯ್ತು, ಗೊತ್ತು ಸರ್, ಆಯ್ತು ಸರ್, ನಮ್ಗೆ ಗೊತ್ತು. ಈ 1 ಡಿಗ್ರಿ ಅಂದ್ರೆ ಏನು, 60 ಮಿನಿಟ್ಸ್. ಇದ್ರ ಡಿಗ್ರಿನಲ್ಲಿ ಇದ್ರಲ್ಲಿ ಬೇಡ, ಮಿನಿಟ್ ಅಲ್ಲಿ ಹೇಳು. 1 ಡಿಗ್ರಿ ಅಂತಂದ್ರೆ ಎಷ್ಟು ಮಿನಿಟ್, 60 ಮಿನಿಟ್ಸ್. 1 ಮಿನಿಟ್ ಅಂದ್ರೆ ಏನೀಗ, 60 ಸೆಕೆಂಡ್ಸ್. ಇಷ್ಟು ಗೊತ್ತಿಲ್ಲ ಅಣ್ಣ. 1 ರೆವಲ್ಯೂಷನ್ ಅಂತಂದ್ರೆ 360 ಡಿಗ್ರಿ. 360 ಡಿಗ್ರಿ ಅಂತಂದ್ರೆ ಅದ್ರಲ್ಲಿ 1 ಡಿಗ್ರಿ ಅಂತಂದ್ರೆ 60 ನಿಮಿಷ. 1 ನಿಮಿಷ ಅಂತಂದ್ರೆ 60 ಸೆಕೆಂಡ್. ಇದನ್ನೇ ನಾವು ಮೆಜರ್ಮೆಂಟ್ ಅಂತ ಕರೆಯೋದು. ಮುಗಿದೋಯ್ತು ಕೆಲಸ. ಓಕೆನಾ? ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಲ್ಲ, ಕರೆಕ್ಟಾಗಿ ಆನ್ಸರ್ ಮಾಡಿ. 1 ಮಿನಿಟ್ ಅಲ್ಲಿ ಎಷ್ಟು ಸೆಕೆಂಡ್ ಇರ್ತಾವಪ್ಪ? ಎಸ್, ವೆರಿ ಗುಡ್, 60 ಸೆಕೆಂಡ್. 1 ಡಿಗ್ರಿನಲ್ಲಿ ಎಷ್ಟು ಮಿನಿಟ್ ಇರ್ತಾವಣ್ಣ? ಎಸ್. 1 ಡಿಗ್ರಿನಲ್ಲಿ ಎಷ್ಟು ಸೆಕೆಂಡ್ ಇರ್ತಾವಣ್ಣ? ಎಸ್, 60 ಅಲ್ಲ, ನೋಡು, ಡಿಗ್ರಿನ ಸೆಕೆಂಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ 360 ಇಂಟು 60 ಮಾಡಬೇಕು. 3600 ಸೆಕೆಂಡ್ಸ್ ಇರ್ತವೆ. ಯಾವ್ದ್ರಲ್ಲಿ? 1 ಡಿಗ್ರಿನಲ್ಲಿ ಎಷ್ಟು ಮಿನಿಟ್ ಅಂದ್ರೆ 60. 1 ಡಿಗ್ರಿನಲ್ಲಿ ಎಷ್ಟು ಸೆಕೆಂಡ್ಸ್ ಅಂತ ಅಂದ್ರೆ 3600 ಸೆಕೆಂಡ್ ಇರ್ತವೆ. ಅಂದ್ರೆ 1 ಡಿಗ್ರಿನೇ ಚಿಕ್ಕದು, ಅದ್ರಲ್ಲಿ ಸೆಕೆಂಡ್ಸ್ ನೋಡ್ಬೇಕಂದ್ರೆ 3600 ಭಾಗ ಮಾಡಬೇಕು. ಅಂದ್ರೆ ಈ ಸೆಕೆಂಡ್ ಅಂತ ಏನಿದೆ, ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ. ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್, ಅದಕ್ಕಿಂತ ಸ್ಮಾಲೆಸ್ಟ್ ಇಲ್ಲ. ಓಕೆ, ಮ್ಯಾಗ್ನಿಫೈ ಮಾಡಿ ನೋಡ್ಬೇಕು. ಈಗ 1 ಸೆಕೆಂಡ್ ನಮ್ ಕಣ್ಣಿಗೆ ಕಾಣಿಸಲ್ಲ, ತುಂಬಾ ಹತ್ರ ಇರ್ತವೆ. ಓಕೆನಾ? ಇಷ್ಟೇ ಮೆಜರ್ಮೆಂಟ್ ಅಂದ್ರೆ, ಡಿಗ್ರಿ ಅಂತ ಅಂದ್ರೆ. ವೆರಿ ಸಿಂಪಲ್ ಆಗಿ ಅವನು ನಿಮಗೆ ಕೇಳ್ತಾನೆ ಕ್ವಶನ್ಸ್ಗಳನ್ನ, ಅದ್ರ ಬಗ್ಗೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್ ಅಲ್ವಾ? ಈಗ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಕ್ವಶನ್ಸ್ಗಳನ್ನ ಹಾಕ್ತೀನಿ, ಮಾಡ್ತೀರಾ?
ಪರವಾಗಿಲ್ಲ ಕಾಣ್ರಲ್ಲ, ಐಕ್ಳು ಬೆಂಕಿ ಇದ್ದೀರಾ. ಓಕೆ, ಒನ್ ಮಿನಿಟ್ ಬ್ರೇಕು, ಉಸಿರಾಡ್ರಿ, ಬರ್ತೀನಿ ಮತ್ತೆ ಕ್ವಶನ್ ತಗೊಂಬರ್ತೀನಿ. ಓಕೆ, ಒಂದೇ 1 ಮಿನಿಟ್ ಬ್ರೇಕ್, 1 ಮಿನಿಟ್ ಬ್ರೇಕ್, ಉಸಿರಾಡಿ, ಹಂಗೆಲ್ಲ ನಾವು ಬರಂಗೆ ಹೋಗ್ಬರ್ರಿ. ಕೇಳ್ತಾ ಇದೇನ್ರ? ಮಾತಾಡ್ರ ಯಾರಾದ್ರೊಬ್ರು? ಎಸ್, ಓಕೆ. ಲಿಸನ್, ಈಗ ನಿಮಗೆ ಯಾವ ಥರ ಏನು ಮಾಡ್ತಾ ಇದ್ದೆ, ಏನೋ ಮೆಜರ್, ಡಿಗ್ರಿ ಮೆಜರ್. ಈಗ ಡಿಗ್ರಿದ್ ಅಂತ ಗೊತ್ತಾಯ್ತು ನೋಡಪ್ಪ, ಮತ್ತೆ ಹೇಳ್ತೀನಿ. 360 ರೆವಲ್ಯೂಷನ್ ಅಂತಂದರೆ 360 ಡಿಗ್ರಿ, 1 ಡಿಗ್ರಿ ಅಂತಂದರೆ 60 ಮಿನಿಟ್, 1 ಮಿನಿಟ್ ಅಂತಂದರೆ 60 ಸೆಕೆಂಡ್ಸ್. ಇಷ್ಟು ಗೊತ್ತಾಯ್ತು. ಸೆಕೆಂಡ್ ಇಸ್ ದ ಬೇಸಿಕ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್, ಆಂಗಲ್ ಮೆಜರ್ಮೆಂಟ್ ಡಿಗ್ರಿನಲ್ಲಿ. ಈಗ ನಿಮಗೆ ಕ್ವಶನ್ ಯಾವ ಥರ ಕೇಳ್ತಾನೆ ಇದ್ರ ಮೇಲೆ ಬೇಸಿಕ್, ನಾನು ಇಷ್ಟೊತ್ತು ಏನು ಮಾಡಿದ್ದೀನಿ, ಇಷ್ಟು ಬಗ್ಗೆ ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದರೆ, ಒಂದು ಕ್ಲಾಕ್ ಮೇಲೆ ಕ್ವಶನ್ ಕೇಳ್ಬೋದು ಅವನು. ಒಂದು ಕ್ಲಾಕ್ನಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಕ್ಲಾಕ್ನಲ್ಲಿ ಅಂತ ಅಂದರೆ, ಈಗ ಟೋಟಲ್ ಅದಕ್ಕಿಂತ ಮುಂಚೆ ಸ್ವಲ್ಪ ಮೆಜರ್ಮೆಂಟ್ ಬಗ್ಗೆ ಮಾತಾಡೋಣ. ಯೂಶಲಿ ಡಿಗ್ರಿನಲ್ಲಿ ಯಾವ ಮೆಜರ್ಮೆಂಟ್ ಇದೆ ಅಂತ. ಸೊ ಒಂದು ಸರ್ಕಲ್ ತೊಗೊಂಡ್ಬಿಟ್ರೆ ಹಿಂಗೆ, ಒಂದು ಸರ್ಕಲ್ ಹಿಂಗೆ ತೊಗೊಂಡ್ಬಿಟ್ರೆ ಸಿಂಪಲ್ ಆಗಿ ಹೇಳ್ಕೊಬಿಡ್ತೀನಿ ನೋಡಿ. ಈಗ ಇದು ಸೆಂಟರ್ ಅಲ್ವಾ, ನೋಡಪ್ಪ, ಇದು ಮತ್ತು ಇದು, ಇವೆರಡರ ಮಧ್ಯೆ ಎಷ್ಟಿರುತ್ತೆ ಆ್ಯಂಗಲ್ಲು? 90 ಇರುತ್ತೆ. ಓಕೆ, ಸೊ ಇಲ್ಲಿಗನ ನಿಮಗೆ 90 ಡಿಗ್ರಿ ಇರುತ್ತೆ. ಇದು 0 ಡಿಗ್ರಿ ಅಂತಕೋ, ಇಷ್ಟು ಕವರ್ ಆಯಿತು ಅಂದರೆ ಈ ರೊಟೇಷನ್ 90 ಡಿಗ್ರಿ ಕವರ್ ಆಗಿದೆ ಅಂತ. ಓಕೆನಾ? ಸೊ ಇಷ್ಟು ರೊಟೇಷನ್ ಇದ್ದರೆ ಇದನ್ನು ನಾವೆಷ್ಟು ಕರಿತೀವಿ ಅಂತ? 180 ಡಿಗ್ರಿ ಅಂತ ಕರಿತೀವಿ. ಸೊ ಇಷ್ಟು ಕವರ್ ಆದರೆ ಇದನ್ನು 270 ಡಿಗ್ರಿ ಅಂತ ಕರಿತೀವಿ. 1 ರೆವಲ್ಯೂಷನಿಗೆ ಬಂತು ಅಂತ ಅಂದರೆ ಇದನ್ನು 360 ಡಿಗ್ರಿ ಅಂತ ಕರಿತೀವಿ. ಓಕೆ, ನೋಡು, 0 ಇಂದ ಮತ್ತೆ 0ಗೆ ಬಂದು ನಿಂತ್ಕೊಂತು ಅಂದರೆ ಅದನ್ನು 360 ಡಿಗ್ರಿ ಅಂತ ಕರಿತೀವಿ. ಅಂದರೆ ಈಗ 0 ಅಂದ್ರೂ ಒಂದೇನೆ, 360 ಅಂದ್ರೂ ಒಂದೇನೆ. ಇಷ್ಟು ಗೊತ್ತಿರಬೇಕು, ಬೇಸಿಕ್ ಐಡಿಯಾ. ಮತ್ತೆ ಎಲ್ಲದರಲ್ಲೂ ಯೂಶಲಿ ನೋಡಿ, ಈಗ ಇದ್ರಲ್ಲಿ ಬೇಕಾದ್ರೆ ಅರ್ಧ ಭಾಗ ಮಾಡ್ಬೋದು. ಇಷ್ಟು ಬೇಸಿಕ್ ಗೊತ್ತಿರಲಿ ನಿಮಗೆ. ಓಕೆನಾ? ಎಲ್ಲ ಪಾಸಿಟಿವ್ ಆ್ಯಂಗಲ್ಸ್ ಹೇಳ್ತಾ ಹೋಗ್ತೀನಿ ನಾನು. ಈಗ ನೋಡಿ, ಈಗ ನಾನೇನಾದ್ರು ಹಿಂಗೆ ಮೆಜರ್ ಮಾಡಿದ್ರೆ ಇದನ್ನೇ ಅಂತ ಕರಿತೀವಿ ನಾವು? 90 ಡಿಗ್ರಿ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಇದನ್ನ +90 ಡಿಗ್ರಿ ಅಂತ ಕರಿಬೇಕು. ಓಕೆನಾ? ಸಪೋಸ್ ನಾನು ಇದೇ ಆ್ಯಂಗಲ್ನೇ ನಾನು ಹಿಂಗೆ ಮೆಜರ್ ಮಾಡಿದ್ರೆ ಏನಾಗುತ್ತೆ ಹೇಳು? ನೋಡಿ, ಈ ಲೈನು ಮತ್ತು ಈ ಲೈನ್ಗೂ ಡಿಫ್ರೆನ್ಸ್ ಎಷ್ಟು? ಅದು 90 ಡಿಗ್ರಿ ಅಂತಾನೆ. ಇದನ್ನ ನಾವೇನಂತ ಕರಿತೀವಿ ಅಂದರೆ -90 ಡಿಗ್ರಿ ಅಂತ ಕರಿತೀವಿ. -90 ಯಾಕೆಂತಂದ್ರೆ ಉಲ್ಟಾ ಬಂದ್ರೆ ಮೈನಸ್ ಅಂತ ಹೇಳಬೇಕು. ಅದು ನಿಮ್ಗೆ ಗೊತ್ತಿದೆ ನೋಡಿ. -90 ಅಂದ್ರೂ ಒಂದೇನೆ. ಓಕೆನಾ? -90 ಅಂದ್ರೂ ಒಂದೇನೆ. ಇಲ್ಲಾಂದ್ರೆ ಈ ಫುಲ್ ಹಿಂಗ್ ಬಂದ್ರು ಅದು ಒಂದು ಅದೇ ತಾನೆ ಸರ್. ಈಗ ಇನ್ನೊಂದು ಡಯಾಗ್ರಾಮ್ ಬರುತ್ತೆ, ತೋರಿಸ್ಬೇಕು ನೋಡಿ. ಅಂದ್ರೆ ನಾನು ನಿಮ್ಗೆ ಹೇಳಕ್ ಹೊರಟಿರೋದೇನಂದ್ರೆ, ಇದಲ್ಲನಪ್ಪ, ಇದಿರೋದು. ಈಗ 2 ಥರ ಮೆಜರ್ಮೆಂಟ್ ನೋಡಿ. ಈಗ ಆಂಗಲ್ ನೀನು ಹಿಂಗ್ ಮೆಜರ್ ಮಾಡಿದ್ರೆ ಇದೇನೆ ಅಂತ ಕರಿತೀವಿ, +90 ಡಿಗ್ರಿ ಅಂತ ಕರಿಬೇಕು. ಹೌದಲ್ವಾ? ಅದೇ ಆಂಗಲ್ನ ಹಿಂಗ್ ಮೆಜರ್ ಮಾಡಿದ್ರೆ ಇದು ಆಂಗಲ್ ತಾನೆ. ಈಗ ಇದು ಎ, ಇದು ಬಿ ಅಂತ ಕರಿತೀವಿ. ಇದು ಮೈನಸ್ ಅಲ್ಲಿ ಹೇಳ್ಬೇಕು. ಎಷ್ಟಿದೆ ಇದು ನೋಡು, ಇದು 270 ಡಿಗ್ರಿ ಇದೆ. ಬಟ್ ಅದು ಮೈನಸ್ ಅಲ್ಲಿದೆ, ಉಲ್ಟಾ ಇದೆ, ಮೈನಸ್ ಇದೆ ಅಲ್ಲಿ ಅಂದ್ರೆ. ಇವಾಗ ನಿನಗೆ ಗೊತ್ತಾಗಬೇಕು ನೋಡಿ, ಎರಡೂ ಆ್ಯಂಗಲ್ಲೇ. ಓಕೆ, ಎಷ್ಟು ರೊಟೇಟ್ ಆಗಿದೆ ಅಂದ್ರೆ ಇಷ್ಟು ರೊಟೇಟ್ ಆಗಿದೆ, ಇಲ್ಲ ಇಷ್ಟು ರೊಟೇಟ್ ಆಗಿದೆ, ಎರಡೂ ಒಂದೇನೆ. ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗಬೇಕು, +90 ಡಿಗ್ರಿ ಅಂದ್ರೂ ಒಂದೇನೆ, -270 ಡಿಗ್ರಿ ಅಂದ್ರೂ ಒಂದೇನೆ. ಅಲ್ಲೇ ಹೌದಾ ಸರ್? ಹೌದು. ಓಕೆ, +90 ಅಂದ್ರೂ ಅದೇನೆ. ಯಾಕಂದ್ರೆ ಆಂಗಲ್ ಅಂತ ಅಂದ್ರೆ ಎರಡು ಲೈನ್ಸ್ಗಳ ಮಧ್ಯೆ ಸಪ್ಟೆಂಡ್ ಆಗೋದೇ ಆಂಗಲ್ ಅಲ್ವಾ? ಈಗ ಎರಡು ಮಧ್ಯೆ ಆಂಗಲ್ಸ್ ಅಂತ ಅಂದ್ರೆ 2 ತರ ಸಪ್ಟೆಂಡ್ ಆಗುತ್ತೆ. ಇಲ್ಲ ಇದಾದ್ರೂ ಅಂದ್ಕೋ, ಇದು ಇವೆರಡು ಮಧ್ಯೆ ಆಂಗಲ್ಸ್ ಎಷ್ಟು ಅಂದ್ರೆ ಇದಾದ್ರೂ ಹೇಳ್ಬೋದು, ಇಲ್ಲ ಇದಾದ್ರೂ ಹೇಳ್ಬೋದು. ಅಂದ್ರೆ ಇವಾಗ +90 ಅಂದ್ರೂ ಒಂದೇನೆ, -270 ಅಂದ್ರೂ ಒಂದೇನೆ, ಎರಡು ಒಂದೇ. ಕ್ಲಿಯರ್ ಆಗಿಲ್ಲ? ಓಕೆನಾ? ಅಂದ್ರೆ ಆಂಗಲ್ ಪಾಸಿಟಿವ್ ನೆಗೆಟಿವ್ ಅಷ್ಟೇ, ಎರಡು ಉಲ್ಟಾ ಪಲ್ಟಾ ಹೇಳ್ತಾ ಇದ್ದೀನಿ ಅಂತ. ಇನ್ ಮುಂದೆ ಬರುತ್ತೆ ಅಲೈಡ್ ಆಂಗಲ್ಸ್ ಅಲ್ಲೆಲ್ಲ. ಓಕೆ, +90 ಇರೋ ಜಾಗದಲ್ಲಿ ಬೇಕಾದ್ರೆ -270 ಹಾಕು. ಬೇಕಾದ್ರೆ ಎಲ್ಲಾದ್ರೂ ನಿನಗೆ -270 ಅಂತ ಕಣ್ಣಿಗೆ ಕಂಡ್ರೆ +90 ಅಂತ ಹೊಡ್ಕೊಂಡ್ಬಿಡ್ಬೋದು ಬೇಕಾದ್ರೆ ನಿನಗೆ, ಇಫ್ ಯು ಹ್ಯಾವ್ ದಿಸ್ ನಾಲೆಡ್ಜ್. ನಾನು ಹೇಳೋದು ಓಕೆ. ಸೊ ಇದು ನಿಮಗೆ ತಲೆಗೆ ಗೊತ್ತಿರಲಿ. ಈಗ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮಗೆ ಬೇಸಿಕ್ ಆಗಿ ಏನ್ ಗೊತ್ತಿರ್ಬೇಕಂದ್ರೆ,
ಕ್ಲಾಕ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಕ್ಲಾಕ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಈ ಕ್ಲಾಕ್ ಅಂತ ಅಂದ್ರೆ ನೋಡಿ, ಈಗ ಯೋಚನೆ ಮಾಡಿ, ಕ್ಲಾಕ್ ಅಂದ್ರೆ ಗೊತ್ತಾ ನಿಮ್ಗೆ? ಗಡಿಯಾರದ ಮೇಲೆ ಕ್ವಶನ್ ಕೇಳ್ಬೋದು ಅವನು. ಹೆಂಗೆ ಅಂತಂದ್ರೆ ಗಡಿಯಾರ ಹೆಂಗಿರುತ್ತಪ್ಪ? ಹಿಂಗಿರುತ್ತಲ್ವಲ್ಲ ಅಂತಂದ್ರೆ ಹಿಂಗೊಂದಿರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೋಬೇಕು ಮೈಕ್ಳು. ಹಿಂಗ್ ಬರುತ್ತೆ. ನಾನು ಆ್ಯಂಗಲ್ಸ್ ಇದನ್ನ ಬರೆದು ಬಿಡ್ತೀನಿ ಅಣ್ಣ. ಇದು 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ. ಇದೇ ಥರ ತಾನೆ ಕ್ಲಾಕ್ ಇರುತ್ತೆ. ನಿಮ್ಮ ಗಡಿಯಾರ ಹಿಂಗಿರುತ್ತೆ. ಕ್ವಶನ್ ಹೆಂಗೆ ಕೇಳ್ತಾನೆ ಗೊತ್ತಾ ಅವನು? ಈಗ ಅವರ್ ಹ್ಯಾಂಡ್ ಬಗ್ಗೆ ಮಾತಾಡ್ತೀನಿ. ಅವರ್ ಹ್ಯಾಂಡ್ ಅಂದ್ರೆ ಗೊತ್ತಲ್ಲ, ಟೈಮ್ ನೋಡಕ್ ಬರಲ್ಲ ಎಲ್ರಿಗೂ? ಎಷ್ಟು ಹ್ಯಾಂಡ್ ಇರ್ತಾವಪ್ಪ ಟೋಟಲ್ ಆಗಿ? ಅವರ್ ಹ್ಯಾಂಡ್ ಇರುತ್ತೆ, ಮಿನಿಟ್ ಹ್ಯಾಂಡ್ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಇರುತ್ತೆ. ಓಕೆನಾ? 3 ತರ ಇರ್ತವೆ. ಈಗ ಇದು ರೌಂಡ್ ಇರೋದ್ರಿಂದ ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಹೆಂಗ್ ಕ್ವಶನ್ ಕೇಳ್ಬೋದು ಸರ್ ಅಂತ ಅಂದ್ರೆ, ಈಗ ಅವರ್ ಹ್ಯಾಂಡ್ ಬಗ್ಗೆ ಮಾತಾಡ್ತೀನಿ ನಾನು ಈಗ ಮಾತಾಡ್ತಾ ಇರೋದು ಅವರ್ ಹ್ಯಾಂಡ್ ನೋಡಿ. ಈಗ ಇನ್ನೊಂದು ತಲೆಯಲ್ಲಿರ್ಲಿ, ಇನ್ನೊಂದು ಹೆಂಗ್ ಗೊತ್ತಾ? ನೋಡು, ಈ 12 ಮತ್ತೆ 3 ಇದೆಯಲ್ಲ, ಈ 3 ಮತ್ತೆ 12 ಇದೆಯಲ್ಲ, ಅದೆರಡರ ಮಧ್ಯೆ ಆಂಗಲ್ಸ್ ಎಷ್ಟಿದೆ ಹೇಳು? ಈ 3 ಮತ್ತೆ 12 90 ಇದೆ. ಎಸ್, 90 ಇದೆ ಅಂತ ಗೊತ್ತಾಯ್ತು. ಓಕೆನಾ? ಈಗ 3 ಮತ್ತೆ 9 ಮಧ್ಯೆ ಆಂಗಲ್ ಎಷ್ಟಿದೆ ಹೇಳು? 3 ಮತ್ತೆ 9 180 ಇದೆ. ಇಷ್ಟು ಕ್ಲಾರಿಟಿ ಇದ್ರೆ ಸಾಕು. ಓಕೆ, ಉಡಾಯಿಸ್ಬೋದು ರಾಕೆಟ್ನ. 3 ಮತ್ತೆ 12 ಮಧ್ಯೆ 90 ಡಿಗ್ರಿ ಇದೆ ಅಂತ ಅಂದ್ರೆ ಎಷ್ಟು ಭಾಗ ಮಾಡಿದ್ದೀನಿ ಹೇಳಿ? ಇಲ್ಲಿ 1 2 1 1 2 3 3 ಭಾಗ ಮಾಡಿದ್ದೀನಿ. ಅದನ್ನ 3 ಭಾಗ ಮಾಡಿದ್ದೀನಿ ಅಂತಂದ್ರೆ ಒಂದೊಂದು ಭಾಗನು ಎಷ್ಟು ಡಿಗ್ರಿ ಇರ್ಬೋದು ಯೋಚನೆ ಮಾಡಿ. 3 ಭಾಗ ಮಾಡಿ 30 ಡಿಗ್ರಿ ಅಷ್ಟೇ. ಓಕೆನಾ? ಅಂದ್ರೆ ಇದು ಎಷ್ಟಿರುತ್ತಣ ಅಂದ್ರೆ 100% 30 ಡಿಗ್ರಿ ಇರುತ್ತೆ ಅಣ್ಣ. ಇದೆಷ್ಟಿರುತ್ತಣ ಅಂದ್ರೆ 30 ಡಿಗ್ರಿ ಇರುತ್ತೆ ಅಣ್ಣ. ಇದೆಷ್ಟಿರುತ್ತಣ ಅಂದ್ರೆ 30 ಡಿಗ್ರಿ ಇರುತ್ತೆ. 1 ಅವರ್ ಮಧ್ಯ ಎಷ್ಟೆಷ್ಟು ಡಿಗ್ರಿ ಇರ್ತದೆ ಅಂದ್ರೆ 30 ಡಿಗ್ರಿ ಇರುತ್ತೆ. ಇದು ಫಸ್ಟ್ ಬೇಸಿಕ್ ಥಿಂಗ್ ಯು ಮಸ್ಟ್. ಅವನು ಕ್ವಶನ್ ಹೆಂಗ್ ಕೇಳ್ಬೋದು ಗೊತ್ತಾ? ಕ್ವಶನ್ ಹೆಂಗ್ ಕೇಳ್ತಾನೆ ಅಂತಂದ್ರೆ, ಅವರ್ ಹ್ಯಾಂಡ್ 1 ಅವರ್ಗೆ ಎಷ್ಟು ಡಿಗ್ರಿ ಕವರ್ ಆಗುತ್ತೆ ಅಂತ ಕೇಳ್ಬೋದು. ಎಷ್ಟು ಡಿಗ್ರಿ ಕವರ್ ಆಗುತ್ತೆ 1 ಅವರ್ಗೆ? ಅವರ್ ಹ್ಯಾಂಡ್ 30 ಡಿಗ್ರಿ ಅಷ್ಟೇ. ಈಗ 12 ಗಂಟೆ ತಗ ಮುಳ್ಳಿತ್ತು. ಓಕೆನಾ? 12 ಗಂಟೆ ತಗ ಮುಳ್ಳಿತ್ತು. 1 ಅವರ್ ಆದ್ಮೇಲೆ ಆ ಗಂಟೆ ಮುಳ್ಳು 1 ಹತ್ರ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿ ಕವರ್ ಆಯ್ತು, 30 ಡಿಗ್ರಿ ಕವರ್ ಆಯ್ತು ಅಂತ ಹೇಳ್ಬೇಕು. ಓಕೆನಾ? ಅವರ್ ಹ್ಯಾಂಡ್ ಬಗ್ಗೆ ಮಾತಾಡ್ತೀನಿ ನೋಡಿ. ಅವರ್ ಹ್ಯಾಂಡ್ ಬಗ್ಗೆ ಮತ್ತೆ ಮಾತಾಡ್ತೀನಿ ನೋಡಿ. ಈಗ ಸಿಂಪಲ್ ಆಗಿ ಅವರ್ ಹ್ಯಾಂಡ್ ಬಗ್ಗೆ ಮಾತಾಡ್ತೀನಿ. 1 ಅವರ್ಗೆ ಎಷ್ಟು ಡಿಗ್ರಿ ಕವರ್ ಆಗುತ್ತಪ್ಪ? 30 ಡಿಗ್ರಿ. ಅವರ್ ಹ್ಯಾಂಡು 1 ಅವರ್ಗೆ 30 ಡಿಗ್ರಿ ಕವರ್ ಮಾಡುತ್ತೆ. ಅವ್ನು ಕ್ವಶನ್ ಹೆಂಗೆ ಕೇಳ್ತಾನೆ ಗೊತ್ತಾ? ಇದನ್ನ ಗಂಡೈಕ್ಳು ಈಸಿಯಾಗಿ ಹೇಳ್ತಾರೆ ಅಂತ ಅವನೇನ್ ಮಾಡ್ತಾನೆ, ಅರ್ಧ ಗಂಟೆಗೆ ಎಷ್ಟು ಕವರ್ ಆಗುತ್ತೆ ಅಂತ ಅಂದ್ರೆ ಏನು ನಿಜ? ಅವರ್ ಹ್ಯಾಂಡು ಅರ್ಧ ಗಂಟೆಗೆ ಎಷ್ಟು ಕವರ್ ಆಗುತ್ತೆ? 15 ಡಿಗ್ರಿ ಅಲ್ವಾ? ಈಗ ಬೇಜಾರಾಗ್ಬಿಡುತ್ತೆ ಅವನಿಗೂ ಕೂಡ. 1 ಮಿನಿಟ್ಗೆ ಎಷ್ಟು ಕವರ್ ಆಗುತ್ತೆ ಅಣ್ಣ ಅಂತ ಕೇಳ್ತಾನೆ. ಅವರ್ ಹ್ಯಾಂಡ್ ಬಗ್ಗೆ ಮಾತಾಡ್ತೀನಿ ನಾನು. ಅವರ್ ಹ್ಯಾಂಡು 1 ಮಿನಿಟ್ಗೆ ಎಷ್ಟು ಕವರ್ ಆಗುತ್ತೆ? 1 ಅವರ್ಗೆ 30 ಡಿಗ್ರಿ ಕವರ್ ಆಯ್ತು, ಅರ್ಧ ಗಂಟೆಗೆ 15 ಡಿಗ್ರಿ ಕವರ್ ಆಯ್ತು. 1 ಮಿನಿಟ್ಗೆ ಎಷ್ಟು ಡಿಗ್ರಿ ಕವರ್ ಆಯ್ತು? ಎಸ್, 0.5 ಡಿಗ್ರಿ. ವೆರಿ ಸಿಂಪಲ್ ಅಷ್ಟೇ, ವೆರಿ ಸಿಂಪಲ್. ಇನ್ನೊಂದು ಕ್ಯಾಲ್ಕುಲೇಷನ್ ತರ ಹೇಳ್ತೀನಿ ಅಂತಾರೆ. 1 ಅವರ್ ಎಷ್ಟು ಮಿನಿಟ್ ಅಣ್ಣ? 60 ಮಿನಿಟ್ ತಾನೆ? 60 ಮಿನಿಟ್ ಅಂತ ಬರೀತೀನಿ. 1 ಅವರ್ ಜಾಗದಲ್ಲಿ 60 ಮಿನಿಟ್ ಇಸ್ ಈಕ್ವಲ್ ಟು ಎಷ್ಟು? 30 ಡಿಗ್ರಿ ಅಲ್ವಣ್ಣ? 30 ಡಿಗ್ರಿ. ನನಗೆ 60 ಮಿನಿಟ್ ಬೇಡ, 1 ಮಿನಿಟ್ ಕ್ವಶನ್ ಕೇಳಿದ್ರು ನಾನು. 1 ಮಿನಿಟ್ಗೆ ಎಷ್ಟು ತಿರುಗುತ್ತಣ, ಎಷ್ಟು ರೊಟೇಟ್ ಆಗುತ್ತಣ ಅವರ್ ಹ್ಯಾಂಡು? ಇಲ್ಲಿ 1 ಹಂಗೆ ಇಟ್ಕೋ, 1 ಮಿನಿಟ್ ಹಂಗೆ ಇಟ್ಕೋ. ಈ 60ನ ಕೆಳಗಡೆ ಕಳಿಸ್ಕೊ. 60ನ ಕೆಳಗಡೆ ಕಳಿಸಿದ್ರೆ 30/60 ಡಿಗ್ರಿ ಅಲ್ವಾ? ಈ 60ನ ಕೆಳಗಡೆ ಕಳ್ಸಿ ಹಿಂಗ್ ಕಂಡ್ರೋ 30/60 ಅಂದ್ರೆ ಎಷ್ಟಾಗುತ್ತೆ?
0 0 ಕ್ಯಾನ್ಸಲ್, 3 31 32 ಅಂದ್ರೆ ಎಷ್ಟಾಗುತ್ತೆ ಹಾಫ್ ಡಿಗ್ರಿ ಅಂದ್ರೆ 0.5 ಡಿಗ್ರಿ. ಓಕೆನಾ? ಈಗ ನೆನಪಿರ್ಲಿ, ಅವರ್ ಆ್ಯಂಡ್ 1 ಮಿನಿಟ್ಗೆ ಹಾಫ್ ಡಿಗ್ರಿ ಕವರ್ ಆಗುತ್ತೆ. ಓಕೆನಾ? 30 ಮಿನಿಟ್ಗೆ ಎಷ್ಟು ಕವರ್ ಆಗುತ್ತೆ? 15 ಡಿಗ್ರಿ. 30 ಅಂತಂದ್ರೆ ಆ 13 ಹಾಫ್ 15 ಡಿಗ್ರಿ ಆಗುತ್ತೆ. ಓಕೆನಾ? ಇದು ಕ್ಲಾರಿಟಿ ಸಿಗ್ತಾ ಅವರ್ ಆ್ಯಂಡ್ ಬಗ್ಗೆ? ಅವನು ಕ್ವಶನ್ ಕೇಳೋದು ಹೆಂಗ್ ಗೊತ್ತಾ? ಇನ್ ಎ ಕ್ಲಾಕ್ ದ ಅವರ್ ಆ್ಯಂಡ್ ರೊಟೇಟ್ಸ್ ಡ್ಯಾಶ್ ಆಂಗಲ್ಸ್ ಇನ್ 1 ಮಿನಿಟ್ ಅಂತ ಕೇಳ್ತಾರೆ. 1 ಮಿನಿಟ್ಗೆ ಅವರ್ ಆ್ಯಂಡ್ ಎಷ್ಟು ಡಿಗ್ರಿ ಕವರ್ ಮಾಡುತ್ತಪ್ಪ ಅಂತ ಕೇಳ್ತಾನೆ. ನೀವು ಹೇಳಬೇಕು ಅರ್ಧ ಡಿಗ್ರಿ ಅಂತ ಹೇಳ್ಬೇಕು. 1 ಮಿನಿಟ್ಗೆ ಅರ್ಧ ಡಿಗ್ರಿ. ಓಕೆನಾ? ಸೊ ಹಂಗೆ ಹೋಗ್ತಾ ಇರುತ್ತೆ. 1 ಅವರ್ ಆಗಾದ್ರೆ ಏನಾಗುತ್ತೆ? ಅವಾಗ 30 ಡಿಗ್ರಿ ಕವರ್ ಆಗುತ್ತೆ. ಇಷ್ಟು ಕ್ಲಿಯರ್ ಆಯ್ತು. ಈಗ ಮಿನಿಟ್ ಹ್ಯಾಂಡಿಗೆ ಬರೋಣ. ಈಗ ಮಿನಿಟ್ ಹ್ಯಾಂಡ್ ಬಗ್ಗೆ ಮಾತಾಡೋಣ. ಅವರ್ ಹ್ಯಾಂಡ್ ಬಿಟ್ಬಿಡಿ, ಈಗ ಲಿಮಿಟ್ ಅವರ್ ಹ್ಯಾಂಡ್ ಬಗ್ಗೆ ಮಾತಾಡೋದು. ಈಗ ನಾನು ನಿಮಗೆ ಕೇಳೋದು, ಈ ಮಿನಿಟ್ ಹ್ಯಾಂಡು 1 ಅವರ್ಗೆ ಅರ್ಥ ಆಗ್ತಿದೆಯಲ್ಲ? 1 ಅವರ್ಗೆ ಎಷ್ಟು ಕವರ್ ಆಗುತ್ತೆ? ಎಷ್ಟು ಡಿಗ್ರಿ ಕವರ್ ಮಾಡುತ್ತೆ? 360 ಡಿಗ್ರಿ ಕವರ್ ಮಾಡುತ್ತೆ. ಅಂದ್ರೆ ನೋಡಿ, ಫಸ್ಟ್ ಇಲ್ಲಿತ್ತು 12 ಗಂಟೆದಾಗ, ಅವರ್ ಹ್ಯಾಂಡ್ ಇಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಿನಿಟ್ ಹ್ಯಾಂಡ್ ಫುಲ್ ಒಂದು ರೌಂಡ್ ಹಾಕೊಂಡು ಮತ್ತೆ 12 ಗಂಟೆ ತಕ್ಕ ಬಂದಿರುತ್ತೆ. ಹೌದಲ್ವಾ? ಅಂದ್ರೆ 1 ಅವರ್ಗೆ ಮಿನಿಟ್ ಹ್ಯಾಂಡು ಕವರ್ ಮಾಡೋದು 360 ಡಿಗ್ರಿ. ಓಕೆನಾ? ಅದ್ರ ನೆನಪಿಡ್ಕೋ, 1 ಅವರ್ಗೆ ಎಷ್ಟು ಕವರ್ ಮಾಡುತ್ತೆ ಅಂದ್ರೆ 360 ಡಿಗ್ರಿ ಕವರ್ ಮಾಡುತ್ತೆ. ಈಗ ನನಗೆ ಸರ್ ಅದೇ ಇದು ಈಗ ಯೋಚನೆ ಮಾಡಂಗೆ 5 ನಿಮಿಷಕ್ಕೆ ಎಷ್ಟು ಕವರ್ ಮಾಡುತ್ತೆ ಮಿನಿಟ್ ಹ್ಯಾಂಡ್? ಯೋಚನೆ ಮಾಡಿ. ಈಗ 12 ಗಂಟೆ ತಗಿತ್ತು, 5 ನಿಮಿಷಕ್ಕೆ ಆಗೋ ಅಷ್ಟೊತ್ತಿಗೆ ಮಿನಿಟ್ ಹ್ಯಾಂಡ್ ಇಲ್ಲಿಗೆ ಬಂದಿರುತ್ತೆ. 5 ನಿಮಿಷ ಅಂದ್ರೆ ಇಷ್ಟೇ ತಾನೆ? ಇಲ್ಲಿಂದ ಇಲ್ಲಿಗೆ ಬಂದ್ರೆ 5 ನಿಮಿಷ, 30 ಡಿಗ್ರಿ. ನಿಮ್ಗೆ ಬೇಸಿಕ್ ಆಗಿ ಆನ್ಸರ್ ಮಾಡಿಸ್ಬಿಡ್ತು ನೋಡಿ. ಈಗ 5 ಮಿನಿಟ್ಗೆ 30 ಡಿಗ್ರಿ ಕವರ್ ಆಗಿದೆ. 1 ಮಿನಿಟ್ಗೆ ಎಷ್ಟು ಕವರ್ ಆಯ್ತಿದೆ ಹೇಳ್ರಿ ನೋಡೋಣ. ಈ 5 ಈ ಕಡೆ ಕಳ್ಸ್ಕೊಳ್ಳಿ, ಏನಾಗುತ್ತೆ ಹೇಳಿ? ಸಿಕ್ಸ್ ಡಿಗ್ರಿ ಕವರ್ ಆಗುತ್ತೆ. ಓಕೆನಾ? 1 ಮಿನಿಟ್ಗೆ 6 ಡಿಗ್ರಿ ಕವರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು 5 ನಿಮಿಷ ಇರುತ್ತಲ್ವಾ? 5 × 6 ಎಷ್ಟಾಗುತ್ತೆ? 30 ಆಗ್ಬಿಡುತ್ತಲ್ಲ, ಅಲ್ಲಿ ಕರೆಕ್ಟ್ ಆಗುತ್ತಲ್ಲ. ಓಕೆನಾ? ಮಿನಿಟ್ ಹ್ಯಾಂಡು 1 ಮಿನಿಟ್ಗೆ 6 ಡಿಗ್ರಿ ಕವರ್ ಮಾಡುತ್ತೆ, 5 ಮಿನಿಟ್ಗೆ 30 ಡಿಗ್ರಿ ಕವರ್ ಮಾಡುತ್ತೆ. ನಿಮಗೆ ಕ್ವಶನ್ ಕೇಳ್ಬೋದು ಅವನು, ಹೆಂಗ್ ಬೇಕಾದ್ರೆ ತಿರ್ಗಿಸ್ ಕ್ವಶನ್ ಕೇಳ್ಬೋದು ಅವನು. ಹೆಂಗ್ ಕ್ವಶನ್ ಕೇಳ್ತಾನೆ ಅಂತ ಗೊತ್ತಾ? 15 ಮಿನಿಟ್ಸ್ಗೆ ಮಿನಿಟ್ ಹ್ಯಾಂಡ್ ಎಷ್ಟು ಡಿಗ್ರಿ ಕವರ್ ಮಾಡುತ್ತೆ ಅಂತ ಕೇಳ್ತಾನೆ. 15 ಮಿನಿಟ್ಸ್ಗೆ ಮಿನಿಟ್ ಹ್ಯಾಂಡ್ ಎಷ್ಟು ಡಿಗ್ರಿ ಕವರ್ ಮಾಡುತ್ತೆ? ಮಿನಿಟ್ ಹ್ಯಾಂಡ್ 15 ಮಿನಿಟ್ಸ್ಗೆ ಎಷ್ಟು ಕವರ್ ಮಾಡುತ್ತೆ? 90. ಆಬ್ವಿಯಸ್ಲಿ ಈಗ ಇಲ್ಲಿರುತ್ತೆ, ಇಲ್ಲಿಗೆ ಬರುತ್ತೆ ಅಂದ್ರೆ 90 ಡಿಗ್ರಿ ಆಗುತ್ತೆ. ಸೊ ಇದು ಕ್ಲಿಯರ್ ಆಯ್ತಾ ಮಿನಿಟ್ ಹ್ಯಾಂಡ್ ಬಗ್ಗೆ? 1 ಅವರ್ಗೆ 360 ಡಿಗ್ರಿ ಕವರ್ ಆಗುತ್ತೆ, 5 ನಿಮಿಷಕ್ಕೆ 30 ಡಿಗ್ರಿ ಕವರ್ ಆಗುತ್ತೆ, 1 ನಿಮಿಷಕ್ಕೆ 6 ಡಿಗ್ರಿ ಕವರ್ ಆಗುತ್ತೆ. ಓಕೆನಾ? 6 ಹೆಂಗ್ ಮತ್ತೆ ಹೇಳ್ರೋ? ಇದು 5 ನ ಡಿವೈಡ್ ಮಾಡ್ರೋ. ಈ ಕಡೆ 5 ಡಿವೈಡ್ ಮಾಡಿದ್ರೆ 30/5 is equal to what? 60 ಡಿಗ್ರಿ. ಈಗ ಸೆಕೆಂಡ್ ಬಗ್ಗೆ ಮಾತಾಡ್ಬೇಕೀಗ. ಸೆಕೆಂಡ್ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ಯೋಚನೆ ಮಾಡಿ. ಸೆಕೆಂಡ್ ಬಗ್ಗೆ ಮಾತಾಡ್ತೀನಿ. ಈಗ ಸೆಕೆಂಡ್ ಹ್ಯಾಂಡ್ ಇದೆಯಲ್ಲ, ಸೆಕೆಂಡ್ ಹ್ಯಾಂಡ್ ಇದ್ರ ಬಗ್ಗೆ ಐಡಿಯಾ ಇದೆ ನಿಮ್ಗೆ? ಸೆಕೆಂಡ್ ಹ್ಯಾಂಡ್ ಫಾಸ್ಟ್ ಆಗ್ತಿರುತ್ತಲ್ವಾ? ಅವರ್ ಹ್ಯಾಂಡ್ ಸ್ಲೋ, ಮಿನಿಟ್ ಹ್ಯಾಂಡ್ ಅದಕ್ಕಿಂತ ಫಾಸ್ಟ್, ಸೆಕೆಂಡ್ ಹ್ಯಾಂಡ್ ಅದಕ್ಕಿಂತ ಫಾಸ್ಟ್ ಇದೆ. ಓಕೆ? ಈಗ ಯೋಚನೆ ಮಾಡಿ, 1 ಮಿನಿಟ್ಗೆ ಅವರಿಗೆ ಬೇಡ, ಅವರಿಗೆ ತುಂಬಾ ದೊಡ್ಡದಾಗುತ್ತೆ, ದೊಡ್ಡ ಲಕ್ಷಣ. 1 ಮಿನಿಟ್ಗೆ ಸೆಕೆಂಡ್ ಹ್ಯಾಂಡ್ ಎಷ್ಟು ಕವರ್ ಮಾಡುತ್ತೆ? 1 ಮಿನಿಟ್ಗೆ 360 ಡಿಗ್ರಿ. 360 ಡಿಗ್ರಿ ಕವರ್ ಮಾಡುತ್ತೆ. ನನಗೆ 360 ಡಿಗ್ರಿ ಅಂದ್ರೆ 1 ಮಿನಿಟ್ ಅಂದ್ರೆ 60 ಸೆಕೆಂಡ್ ತಾನೆ? ಈಸ್ ಈಕ್ವಲ್ ಟು 360 ಡಿಗ್ರಿ. 1 ಸೆಕೆಂಡ್ಗೆ ಎಷ್ಟು ಕವರ್ ಆಗುತ್ತೆ ಹೇಳು? ಇದು ಬೇಡ. ಅಂದ್ರೆ 1 ಮಿನಿಟ್ ಅಂದ್ರೆ 360 ಡಿಗ್ರಿ. 1 ಮಿನಿಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಲ್ವೇನಪ್ಪ? 1 ಮಿನಿಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ 360 ಡಿಗ್ರಿ ಕವರ್ ಆಗುತ್ತೆ. ಈಗ ಅವ್ನು ಏನ್ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಅದೇ ಇಷ್ಟೇ, ಇನ್ನೇನು 10 ಸೆಕೆಂಡ್ಸ್ಗೆ ಎಷ್ಟು ಅಂತ ಕೇಳೋ ಚಾನ್ಸ್ ಇದೆ. 10 ಸೆಕೆಂಡ್ಸ್ಗೆ ಎಷ್ಟು ಕೇಳ್ತಾನೆ? ಡಿವೈಡ್ ಮಾಡ್ಕೋ ಅಷ್ಟೇ.
ಡಿವೈಡ್ ಮಾಡ್ಕೋ ಅಷ್ಟೇ. ಈಗ ಸಪೋಸ್ 60 ಡಿವೈಡ್ ಮಾಡೋದು ಅಷ್ಟೇ, 6 1 6 ಕ್ಯಾನ್ಸಲ್, 60 ಡಿಗ್ರಿ ಬರುತ್ತೆ, 6 ಬರುತ್ತಲ್ವಾ. ಅಂದರೆ 1 ಸೆಕೆಂಡ್ಗೆ ಎಷ್ಟು ಡಿಗ್ರಿ ಕವರ್ ಆಗುತ್ತೆ ಅಂದರೆ 6 ಡಿಗ್ರಿ ಕವರ್ ಆಗುತ್ತೆ 1 ಸೆಕೆಂಡ್ಗೆ. ಓಕೆನಾ. ಸೆಕೆಂಡ್ ಹ್ಯಾಂಡು ನಾನು ಮತ್ತೆ ಹ್ಯಾಂಡ್ಗಳನ್ನ ಡಿಫ್ರೆಂಟ್ ಮಾಡಿದ್ದೆ. ಅವರ್ ಹ್ಯಾಂಡ್ ಇದ್ ಬಗ್ಗೆ, ಮಿನಿಟ್ ಹ್ಯಾಂಡು, ಇದು ಸೆಕೆಂಡ್ ಹ್ಯಾಂಡು. ಈಗ ಒಂದು ಕ್ವಶನ್ ಕೇಳ್ಬೋದು, 10 ಸೆಕೆಂಡ್ಗೆ ಸೆಕೆಂಡ್ ಹ್ಯಾಂಡು ಎಷ್ಟು ಡಿಗ್ರಿ ಕವರ್ ಮಾಡುತ್ತೆ ಅಂದರೆ ಇಂಟು 60 ಮಾಡಿ ಅಷ್ಟೇ. 10 ಸೆಕೆಂಡ್ ಅಂದ್ರೆ 60 ಡಿಗ್ರಿ ಕವರ್ ಮಾಡಿ. ಓಕೆನಾ. ಸೊ ಇಷ್ಟೇ. ಈ ತರ ಬೇಸಿಕ್ ಕ್ವಶನ್ಸ್ಗಳನ್ನ ನಾವು ಕೇಳ್ಬೋದು. ಸೊ ನೀವು ಆನ್ಸರ್ ಮಾಡ್ತಾ ಹೋಗಿ. ಸೊ ಇದ್ರ ಬಗ್ಗೆ ಇವತ್ತು ಗ್ರೂಪಲ್ಲಿ ಒಂದೆರಡು ಕ್ವಶನ್ಸ್ಗಳನ್ನ ಹಾಕ್ತೀನಿ, ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಓಕೆನಾ. ಈ ಹ್ಯಾಂಡ್ಗಳ ಬಗ್ಗೆನೆ. ಓಕೆನಾ. ಇಷ್ಟಿಲ್ಲಿ. ನೆಕ್ಸ್ಟ್ ಇವತ್ತು ಟೈಮ್ ಆಯ್ತು ಬಿಡಿ. ಓಕೆ. ನಾನು ನಾಳೆ ದಿವಸ ಏನು ಮಾಡ್ತೀನಿ ಅಂತಾರೆ, ಈ ಡಿಗ್ರಿ ರೇಡಿಯನ್ ಮೆಷರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇವತ್ತು ಹೇಳ್ಕೊಟ್ಟಿರೋದು ಇಷ್ಟೇ, ಆ್ಯಂಗಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ಕತೆ ಹೊಡೆದಿದ್ದೀನಿ. ಓಕೆನಾ. ಸೊ ಇದನ್ನೆಲ್ಲ ತಗೊಳ್ಳಿ, ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಾಳೆಯಿಂದ ಡಿಸ್ಕಸ್ ಮಾಡೋಣ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್. ಏನೇ ಇದ್ರು ಡೌಟ್ ಕೇಳಿ, ನೀವು ಮುಚ್ಚುಮರೆ ಏನು ಮಾಡಂಗಿಲ್ಲ. ಅಣ್ಣ 1+1 ಎಷ್ಟು ಗೊತ್ತಿಲ್ಲ ಅಂದ್ರೂ ಕೇಳು, ಹೇಳ್ಕೊಡ್ತೀನಿ. ಅಣ್ಣ ನೀನ್ ಟಾಪ್ ಯಾವ್ದೋ ಡೌಟ್ ಇದೆ ಸರ್, ಯಾರು ಸಾಲ್ವ್ ಮಾಡಕ್ ಆಗದೆ ಇರೋದು ತಗೊಂಬ, ಅದನ್ನು ಹೇಳ್ಕೊಡ್ತೀನಿ ಗೊತ್ತಿದ್ರೆ. ಓಕೆ. ಆಮೇಲೆ ತುಂಬಾ ಎಕ್ಸಾಜುರೇಷನ್ ಹೇಳಲ್ಲ, ಪಕ್ಕ ಹೇಳ್ಕೊಡ್ತೀನಿ. ಓಕೆನಾ. ನಿಮ್ಗೆ ಯಾವ ತರ ಡೌಟ್, ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗು ಎಲ್ಲಾ ಡೌಟ್ಸ್ನ ಸಾಲ್ವ್ ಮಾಡ್ತೀನಿ. ಬಟ್ ನೀನ್ ಕ್ವಶನ್ ಕೇಳ್ಬೇಕಣ್ಣ. ನೀನ್ ಸುಮ್ಮನೆ ಕಿವುಡಿಕ್ದ ಮೂಗುಂಡ ಅನ್ನೋ ತರ ಇದ್ರೆ ಆಗೋದಿಲ್ಲ. ನೀನ್ ನನ್ನ ಹತ್ರ ಬಂದಿರೋದೇ ಕಲಿಬೇಕಂತ. ನಿನ್ಗೆ ಏನೇ ಡೌಟ್ ಇದ್ರು ಕೇಳೋಣ, ನಾನು ಅದನ್ನ ಹೇಳ್ತಾರೆ, ನಿನ್ಗೆ ಏನೇ ಡೌಟ್ ಇದ್ರು ಕೇಳು. ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ, ನಾವು ಮಾಡ್ಕೊಡೋಣ, ಎಲ್ಲಾನು ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನಾವು ವಿ ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್. ಒಂದು ನಿಮಿಷ.